ಬಸವ ಪೂಜೆಯ ಮಾಡುವ ಕರಡರೆ ಬಸವ ಪೂಜೆಯ ಮಾಡುವ ಬಸವ ಪೂಜೆಯ ಮಾಡುವ ಕರಡರೆ ಬಸವ ಪೂಜೆಯ ಮಾಡುವ ಮಧ್ಯದ ಮಣಿಯ ಮುಗಿಸಿ ಪ್ರಾರ್ಥನ ಕರೆ ಪಡೆದು ಇಚ್ಛಾ ಮರಣದಿ ಪರಮನ ಬೆರೆದಂತ ಬಸವ ಪೂಜೆಯ ಮಾಡುವ ಕರಡರೆ ಬಸವ ಪೂಜೆಯ ಮಾಡುವ ಕೂಡಲ ಸಂಗಮದ ಸುಕ್ಷೇತ್ರದಲ್ಲಿ ನರನಾಮ ಸಂವತ್ಸರದೋ ಶ್ರವಣ ಪರಮಾತ್ಮನ ಅಣತಿ ಪಡೆದು ಉರಿಯುಂಡ ಕರ್ಪುರದೋ ದೇವನದಿ ಬಯಲಾದ ಬಸವ ಪೂಜೆಯ ಮಾಡುವ ಕರಡರೆ ಬಸವ ಪೂಜೆಯ ಮಾಡುವ ಭಕ್ತಿಯ ಭೂಮಿಯೋಡು ಬೆಳೆದಂತ ಅರಿವಿನ ಮಹಾಮರದೋ ಸೃಷ್ಟಿಗೊಳೆಯ ಲಿಂಗದೇವನ ದಿವ್ಯ ಕಾರುಣ್ಯವನ್ನು ಪಡೆದು ನಿಷ್ಪತ್ತಿ ಹಣ್ಣಾಗಿ ಅವನೊಡನೆ ಬೆರೆತಿಹ ಬಸವ ಪೂಜೆಯ ಮಾಡುವ ಶರಣರೆ ಬಸವ ಪೂಜೆಯ ಮಾಡುವ ಶ್ರೀ ಗುರು ಬಸವಣ್ಣನ್ಗೆ ಶರಣಾಗುತ್ತ ಲಿಂಗದೇವನ ನಂಬಿ ಶರಣಗಣಕ್ಕೆ ಶರಣಾಗಿ ಕರುಣ ಪ್ರಸಾದ ಪಡೆದು ಗಣಪದವಿಯ ಹೊಂದಿ ಏಕೀನಲಿತಾಡಲು ಬಸವ ಪೂಜೆಯ ಮಾಡುವ ಶರಣರೆ ಬಸವ ಪೂಜೆಯ ಮಾಡುವ ಭೃಂಗ ಕುಸುಮದ ಮಾಧುವ ಹೀರುವ ತೆರದೆ ಲಿಂಗದ ಆನಂದವ ಅಂಗಮನ ಕರಣಾದಿ ಗುಣಗಳ ಲಿಂಗ ಭಾವದಿ ನಾಶ ಮಾಡಿ ಲಿಂಗದೇವ ಶ್ರೀ ಸಚ್ಚಿ ಆನಂದನ ಬೆರೆದಂತ ಬಸವ ಪೂಜೆಯ ಮಾಡುವ ಶರಣರೆ ಬಸವ ಪೂಜೆಯ ಮಾಡುವ ಶರಣರೆ ಬಸವ ಪೂಜೆಯ ಮಾಡುವ ಶರಣರೆ ಬಸವ ಪೂಜೆಯ ಮಾಡುವ
ಮಾಡುವ. ಜೈ ಗುರು ಬಸವೇಶ. ಗುರು ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಹೂವ ಸೂರ್ಯಾದೋಣ. ಗುರು ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಹೂವ ಸೂರ್ಯಾದೋಣ. ಇಷ್ಟಲಿಂಗವ ನೀಡಿ ಶ್ರೇಷ್ಠ ಮಾರ್ಗವ ತೋರಿ ಲಿಂಗಾಯತ ಧರ್ಮವ ಕೊಟ್ಟ ಮಹಿಮನ ಮೇಲೆ ಹೂವ ಸೂರ್ಯಾದೋಣ. ಗುರು ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಹೂವ ಸೂರ್ಯಾದೋಣ. ಕರ್ತನಿಗಲ್ಲದೆ ಮೋಕ್ಷದ ಕೆಳಗೇನೋ ಎಂದು ಛಲವ ತೊಟ್ಟ ವೀರ ಮಹೇಶನ ಮೇಲೆ ಹೂವ ಸೂರ್ಯಾದೋಣ. ಗುರು ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಹೂವ ಸೂರ್ಯಾದೋಣ. ನಾನು ಎನ್ನುವ ಅಮ್ಮನು ಹರಿಯುತ್ತ ದೇವನಿಗೊಲಿದಿಹ ಪರಮ ಪ್ರಸಾದಿಯ ಮೇಲೆ ಹೂವ ಸೂರ್ಯಾದೋಣ. ಗುರು ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಹೂವ ಸೂರ್ಯಾದೋಣ. ಸತಿಸುತ ಬಡಗದ ಮೋಹವ ಛೇದಿಸಿ ದೇವಗೆ ಸತಿಯಾದ ದಿವ್ಯ ಶರಣನ ಮೇಲೆ ಹೂವ ಸೂರ್ಯಾದೋಣ. ಗುರು ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಹೂವ ಸೂರ್ಯಾದೋಣ. ಮುಕ್ತಿದಾತನ ತೋರಿ ಮುಕ್ತಿದಾಯಕನಾದ ಸಚ್ಚಿದಾನಂದನ ಮುದ್ದು ಕಂದನ ಮೇಲೆ ಹೂವ ಸೂರ್ಯಾದೋಣ. ಗುರು ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಹೂವ ಸೂರ್ಯಾದೋಣ. ಹೂವ ಸೂರ್ಯಾದೋಣ. ಹೂವ ಸೂರ್ಯಾದೋಣ. ಸ್ವಲ್ಪ ಹೂವ ಕೊಟ್ಟರೆ ಜಯ ಬಸವರಾಜ ಭಕ್ತ ಜನ ಸುರಭೋಜ. ಜಯತು ಮಹಾಕಾರಣಿಕ ಲಿಂಗ ದೇವನ ತೇಜ. ಜಯತು ಕರುಣಾ ಸಿಂಧು ಭಜತ ಜನ ಬಂಧು. ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು. ಶ್ರೀ ಗುರು ಬಸವ ರಕ್ಷಿಸು. ಶ್ರೀ ಗುರು ಬಸವ. ಜೈ ಗುರು ಬಸವೇಶ್ವರ ಮಹಾದೇವ್. ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಕಿ ಜೈ. सकल शरण संतों की जय। ಇವತ್ತು ಮಕ್ಕಳ ದಿನಾಚರಣೆ ಇರೋದ್ರಿಂದ ಒಂದಿಬ್ಬರು ಮಕ್ಕಳು ವೇದಿಕೆ ಮೇಲೆ ಒಂದಿಬ್ಬರು ಕಲಂ 371 ಜೆ ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿ ಬೀದರ್, ಚನ್ನಬಸವೇಶ್ವರ ಅವರ ಟ್ರಸ್ಟ್ ಹಾಗೂ ಲಿಂಗಾಯತ ಸಮಾಜ ಕ್ರಾಂತಿ ಗಂಗೋತ್ರಿ ನಕ್ಕನಾಗಾಮಿಕ ಮಹಿಳಾ ಗಣದ ವತಿಯಿಂದ ಇವತ್ತು ಮಕ್ಕಳ ದಿನಾಚರಣೆ ಹಾಗೂ ನಿವೃತ್ತ ಕಾರ್ಯನಿರ್ವಾಹಕ ಅಭಿಯಂತರಾಗಿರ್ತಕ್ಕಂತಹ ಗಣಪತರಾವ್ ಸಾಕ್ರೆ ಅವರು ಕೂಡ ಸನ್ಮಾನ ಸಮಾರಂಭ ಇದೆ.
ಆಮೇಲೆ ನಮ್ಮ ಒಂದು ಸ್ವಾಭಿಮಾನಿ ಶರಣ ಮೇಳದ ಭಿತ್ತಿಪತ್ರ ಬಿಡುಗಡೆ ಇದೆ ಹಾಗೂ ಪೂಜ್ಯ ಸ್ವಾಮೀಜಿಯವರ ಒಂದು ಜನ್ಮದಿನದ ನಿಮಿತ್ತವಾಗಿ ಒಂದು ಗೌರವ ಸನ್ಮಾನ ಸಮಾರಂಭ ಕೂಡ ಇವತ್ತು ನೆರವೇರಿಸಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ಅವರು, ಪೀಠಾಧ್ಯಕ್ಷರು ಚನ್ನಬಸವೇಶ್ವರ ಜ್ಞಾನಪೀಠ ಅವರು ವಹಿಸಿಕೊಳ್ಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಸನ್ಮಾನಿತರಾಗಿರ್ತಕ್ಕಂಥ ಇವತ್ತು ಗಣಪತರಾವ್ ಸಾಕ್ರೆ ಅವರು ಕೂಡ ತಮ್ಮ ಸ್ಥಾನವನ್ನು ವಹಿಸ್ಕೋಬೇಕು. ಹಾಗೆ ಜಿಲ್ಲಾ ವಕೀಲರ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಪಾಟೀಲ್ ಕೂಡ ತಮ್ಮ ಸ್ಥಾನವನ್ನು ವಹಿಸ್ಕೋಬೇಕು. ಹಾಗೆ ಜಂಟಿ ಕಾರ್ಯದರ್ಶಿಗಳಾಗಿರುವಂತಹ ಶಿವರಾಜ್ ಜೋಕಾಲಿ ಅವರು ಕೂಡ ತಮ್ಮ ಸ್ಥಾನವನ್ನು ವಹಿಸ್ಕೋಬೇಕು. ಕೋಶಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ನೇಗಿ ಅವರು ಕೂಡ ತಮ್ಮ ಸ್ಥಾನವನ್ನು ವಹಿಸ್ಕೋಬೇಕಾಗಿ ಅವರಿಗೆ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಒಂದು ಲಿಂಗಾಯತ ಧರ್ಮ ಮಹಾಸಭಾದ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರುವಂತಹ ಶಿವರಾಜ್ ಪಾಟೀಲ್ ಅತ್ತಿವಾಳ ಅವರು ತಮ್ಮ ಸ್ಥಾನವನ್ನು ವಹಿಸ್ಕೋಬೇಕು. ಹಾಗೆ ಜಿಲ್ಲಾ ರಾಷ್ಟ್ರೀಯ ಬಸವರ ಉಪಾಧ್ಯಕ್ಷರಾದ ಶಿವಶರಣಪ್ಪ ಪಾಟೀಲ್ ಹಾರೋಗೇರಿ ಅವರು ಕೂಡ ತಮ್ಮ ಸ್ಥಾನವನ್ನು ವಹಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾರೆ. ಇದೀಗ ಮೊಟ್ಟ ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿಗಳಿಗೆ ಸ್ವಾಗತ ಮತ್ತು ಪ್ರಾಸ್ತಾವಿಕವಾಗಿ ಶರಣ ಅಶೋಕ್ ಮಾಧುರೆ ಅವರು, ಸಂಸ್ಥಾಪಕ ಅಧ್ಯಕ್ಷರು ಕಲಂ 371 ಜೆ ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿ ಬೀದರ್ ಅವರು ಸಭಿಕರಿಗೆ ಸ್ವಾಗತವನ್ನು ಕೋರಿ ಪ್ರಾಸ್ತಾವಿಕವಾಗಿ ಮಾತನಾಡಬೇಕು ಅಂತ ನಾನು ಅಭಿಪ್ರಾಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಮಹಾಮಾನವತವಾದಿ, ಮಂತ್ರಪುರುಷ, ದಲಿತೋದ್ಧಾರಕ, ಸ್ತ್ರೀ ಉದ್ಧಾರಕ ಮಹಾತ್ಮ ಬಸವಣ್ಣನವರ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಇಂದು ವಿಶೇಷವಾಗಿ ಪೂಜ್ಯ ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿಯವರ ಹುಟ್ಟುಹಬ್ಬ, ಅವರಿಗೆ ಪ್ರಪ್ರಥಮವಾಗಿ ಶುಭಾಶಯನ್ನು ಕೋರುತ್ತಾ, ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ಮತ್ತು ಸತ್ಕಾರಕ್ಕೆ ಈ ಕಾರ್ಯಕ್ರಮದ ಒಂದು ಸತ್ಕಾರ ಸಮಾರಂಭ ಕೂಡ ಹಮ್ಮಿಕೊಳ್ಳಲಾಗಿದೆ. ನಮ್ಮವರೇ ಆದ ನಿವರ್ತವಾಗಿ ಈ ಗಣಪತರಾವ್ ಸಾಕ್ರೆ ಬೀದರ್ ಜಿಲ್ಲೆದವರು. ಬಹುಶಃ ಮೊನ್ನೆ ತಾನೇ ಎಲ್ಲ ಒಂದು ಕೋ ಇನ್ಸಿಡೆಂಟ್ ಆಗಿ ಈ ಕಾರ್ಯಕ್ರಮವನ್ನು ಜರುಗ್ತಾ ಇದೆ. ಬಹಳ ಸಂತೋಷ. ಇವತ್ತು ಅಪ್ಪಾಜಿಯವರ ಒಂದು ಜನ್ಮ ದಿನಾಚರಣೆ ನಿಮಿತ್ತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹೋರಾಟ ಸಮಿತಿ ವತಿಯಿಂದ ಮತ್ತು ರಾಷ್ಟ್ರೀಯ ಬಸವದಳ, ಚನ್ನಬಸವೇಶ್ವರ ಸಾಮಾಜಿಕ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟು, ಅದೇ ರೀತಿ ಲಿಂಗಾಯತ ಸಮಾಜ, ಕ್ರಾಂತಿ ಗಂಗೋತ್ರಿಯ ಅಕ್ಕ ನಾಗಲಾಂಬಿಕಾ ಮಹಿಳಾಗಣ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತೇ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿಯವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಲಿಂಗಾಯತ ಸಮಾಜದ ಉಪಾಧ್ಯಕ್ಷರು, ರಾಷ್ಟ್ರ ಉಪಾಧ್ಯಕ್ಷರಾಗಿರ್ತದ ಅಜ್ವಾಡಿಯವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಇನ್ನೋರ್ವ ರಾಷ್ಟ್ರೀಯ ಬಸವದ ಉಪಾಧ್ಯಕ್ಷರು ಆತ್ಮೀಯರಾದ ಶಿವಶರಣಪ್ಪ ಪಾಟೀಲ್ ಅವರಿಗೂ ಕೂಡ ವೇದಿಕೆಗೆ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮದ ಸತ್ಕಾರವನ್ನು ಸ್ವೀಕರಿಸಿಕೊಳ್ಳಲು ಆಗಮಿಸಿದಂಥ ಗೌರವದಿಂದ ನಮ್ಮ ಗಣಪತರಾವ್ ಸಾಕ್ರೆ ಸರ್ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಹೋರಾಟ ಸಮಿತಿ ಕಲಂ 371 ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿ ನಮ್ಮವರಾದ ಶಿವಕುಮಾರ್ ಪಾಟೀಲ್, ಈ ನಮ್ಮ ವಕೀಲ ಸಂಘದ ಉಪಾಧ್ಯಕ್ಷರು ಕೂಡ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಜಂಟಿ ಕಾರ್ಯದರ್ಶಿಗಳು ಕಲ್ಯಾಣ ಕರ್ನಾಟಕ ಕಲಂ 371 ಆದ ಡಾಕ್ಟರ್ ಶಿವರಾಜ್ ಜೋಕಾಲಿ ಅವರು, ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ರಮೇಶ್ ನೇಗಿ ಅವರು ಕೋಶಾಧ್ಯಕ್ಷರು, ನಮ್ಮ ಕಲಂ 371 ಹೋರಾಟ ಸಮಿತಿ, ಮತ್ತೆ ಅದೇ ರೀತಿಯಾಗಿ ನಮ್ಮ ರವಿಕಾಂತ್ ಬಿರಾದರ್ ನ್ಯಾಯವಾದಿಗಳು ಹಾಗೂ ರಾಷ್ಟ್ರೀಯ ಒಂದು ಕಾರ್ಯದರ್ಶಿಯಾಗಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಇದಕ್ಕೆ ಆಹ್ವಾನವನ್ನು ಕೂಡ ಮಾಡ್ತೇನೆ. ಅದೇ ರೀತಿಯಾಗಿ ಮತ್ತೆ ಈ ಒಂದು ಕಾರ್ಯಕ್ರಮ ಇವತ್ತು ವಿಶೇಷ ಕಾರ್ಯಕ್ರಮ ಅಂದ್ರೆ ಮಕ್ಕಳ ದಿನಾಚರಣೆ
ಮೂರ್ನಾಲ್ಕು ಕಾರ್ಯಕ್ರಮವನ್ನು ಜೋಡಿಸ್ಕೊಂಡು ಇವತ್ತು ಮಕ್ಕಳನ್ನು ಕೂಡ ಇಲ್ಲಿ ಬಂದಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ಎಲ್ಲಾ ಮತ್ತು ನಮ್ಮ ರಾಷ್ಟ್ರೀಯ ಬಸವನದ ಎಲ್ಲಾ ಒಂದು ಕಾರ್ಯಕರ್ತರಿಗೂ, ಶರಣ ಬಂಧುಗಳಿಗೆ ಮತ್ತು ನಮ್ಮ ಮಹಿಳಾಗಣ ಗಂಗೋತ್ರಿ ಅವರು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಯನ್ನು ಹೇಳ್ತೇನೆ. ಒಂದು ವಿಶೇಷ ಏನಂದ್ರೆ, ಒಂದು ಈ ಸಂದರ್ಭದಲ್ಲಿ ನಾನು ಪ್ರಾಸ್ತಾವಿಕ ಮಾತನಾಡಲ್ಪಟ್ಟಿರ್ತದೆ ಹೋರಾಟ ಸಮಿತಿ ಬಂದ ಹಿನ್ನೆಲೆ ಮತ್ತು ರಾಷ್ಟ್ರೀಯ ಬಸವಗಳ ಮತ್ತು ನಮ್ಮ ಲಿಂಗಾಯತ ಸಮಾಜದ ಕ್ರಾಂತಿ ಗಂಗೋತ್ರಿ ಅಕ್ಕನಾಗಂಬಿಕ 3-4 ಕಾರ್ಯಕ್ರಮ ಕೋಇನ್ಸಿಡೆಂಟ್ ಆಗಿ ಇವತ್ತನ್ನು ಕೂಡಿದೆ. ಮುಂಚಾನೆ ಇದೆಲ್ಲ ಏನಿದ್ದಿಲ್ಲ, ಒಂದೇ ಮಾರ್ನಿಂಗ್ ನಮಗೆ ನಾವೇನೋ ಶುಭ ಕೋರ್ಬೇಕು ಸ್ವಾಮೀಜಿಯವ್ರಂತ ನಾನು ಅವ್ರಿಗೆ ಫೋನ್ ಮಾಡಿದೆ. ಆಯ್ತು, ನಾವು ಬರ್ತೀವಿ ಸ್ವಾಮೀಜಿಯವರೇ ಸತ್ಕಾರ ಮಾಡಕ್ಕಂತಂದೆವು. ಆಮೇಲೆ ಏನಾಯ್ತು ಅಂದ್ರೆ ಮತ್ತೆ ವಿಚಾರ ಮಾಡಿ ಇನ್ನು ಎಲ್ಲ ಒಂದ್ ಕಡೆ ಕಾರ್ಯಕ್ರಮ ಒಂದು ಆಯೋಜನೆ ಮಾಡೋಣ ಈ ಒಂದು ನಿಮಿತ್ತ ಅಂದಾಗ ಮತ್ತೆ ನನಗೆ ಮೊನ್ನೆ ತಾನೇ ನಮ್ಮ ನ್ಯಾಯಾಲಯದಲ್ಲಿ ಸಿಕ್ತಂತ ನಮ್ಮ ಗಣಪತರಾವ್ ಸಾಕು ಅವ್ರ ಹೆಸರನ್ನ ಕೇಳಿದ ಬಹಳಷ್ಟು ನಾನು ಇಲ್ಲೇ ನಮ್ಮ ಜಿಲ್ಲೆಯವರು ಇರೋದ್ರಿಂದ ಬಹಳ ಸಮಾಜಮುಖಿ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಸುದೀರ್ಘ 41 ವರ್ಷ ಅವರ ಸೇವೆಯನ್ನ ಸರ್ಕಾರದಲ್ಲಿ ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಈಗ ತಾನೇ ಆಗಮಿಸಿದಂತ ಸತ್ಯವತಿ ಮಾತಾಜಿಯವರು, ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಅವರು ಕೂಡ ಬರಬೇಕು. ಹೀಗೆ ನಾನು ಏನೋ ಒಂದು ಹೇಳಬೇಕಾದ್ರೆ ತಾತ್ಪರ್ಯ ಏನು ಅಂದ್ರೆ, ಕೋಇನ್ಸಿಡೆಂಟ್ ಇವತ್ತೆಲ್ಲ ಏನು ಕಾರ್ಯಕ್ರಮದ ಯಾವುದೇ ನಮ್ದು ಏನು ಪ್ಲಾನ್ 8 ದಿವಸ ಏನಿದ್ದಿಲ್ಲ. ನಾನು ಮುಂಚೆನೆ ಫೋನ್ ಮಾಡಿದಾಗ ಅಪ್ಪವರಿಗೆ ಈ ನಿಮ್ಮ ಜನ್ಮದಿನದ ನಾವೊಬ್ಬರ ನಿವೃತ್ತ ಅಧಿಕಾರಿ ಸೂಕ್ತ ವ್ಯಕ್ತಿಯನ್ನು ನಾವು ಇವತ್ತೇನಂದ್ರೆ ನಿಮಿತ್ತಿಯಾಗಿ ಅವರನ್ನು ಸತ್ಕರಿಸೋಣ ಅಂತಕ್ಕಂಥ ಮಾತನ್ನ ಅಪ್ಪಾಜಿ ಅವರಿಗೆ ಕೇಳಿ ಆಯ್ತು, ಬಹಳ ಅವಶ್ಯ, ಅವರಿಗೂ ನಾವು ಗೌರವಿಸೋಣ, ಸತ್ಕರಿಸೋಣ. ಸುದೀರ್ಘ 41 ವರ್ಷ ಸಮಾಜಮುಖಿಯಾಗಿ ಅವರು ಬಹಳ ಹೆಸರನ್ನು ಕೇಳಿದೀವಿ ನಾವು. ಆ ರೀತಿ ಸುದೀರ್ಘ ಈ ಒಂದು ಪ್ರಸ್ತುತ ಜನಮನದಲ್ಲಿ ಇವತ್ತು ಸರ್ಕಾರಿ ನೌಕರಿ ಮಾಡಿ ಹೊರಗೆ ಬಂದ ಶಿವಶರಣಪ್ಪ ಪಾಟೀಲ್ ಅವ್ರಿಗೆ ಗೊತ್ತದ. ಅದೇ ರೀತಿ ಅವ್ರ ಬಾಜು ಅವ್ರಿಬ್ರು ಮೇಲೆ ಕಾಣಿಸ್ತಾ ಇದ್ದಾರೆ. ಈಗ ಆ ಒಂದು ಈಗ ಬಹಳ ಕಷ್ಟ ಇದೆ ನೌಕರಿ ಮಾಡಿ ಹೊರಗೆ ಬರ್ಬೇಕು, ಒಳ್ಳೆ ರೀತಿ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಅವರು ರಾಜ್ಯ ಸರ್ಕಾರದ ಪರಿಸ್ಥಿತಿಯನ್ನು ಪಡೆದಾರೆ. ಗಣಪತರಾವ್ ಸಾಕ್ರೆ ಮತ್ತು ಜಿಲ್ಲಾ ಶ್ರೇಷ್ಠ ಉತ್ತಮ ಇದು ಅಂತ ಹೇಳಿ ಪಡ್ಕೊಂಡು ಸುದೀರ್ಘ ಸೇವೆಯನ್ನ ಮಾಡಿದ್ದಾರೆ. ಅವರ ಡಿಪಾರ್ಟ್ಮೆಂಟು PWD ಇತ್ತು, ಅದರಲ್ಲಿ ಜೈಯಾಗಿ ಮೊತ್ತ 1983ದಲ್ಲಿ ಮೂಲತಃ ಅವರು ಔರಾ ತಾಲೂಕಿನ ಬರ್ದಾಪುರ್ ವಿಲೇಜ್ನಲ್ಲಿ ಅವರ ಪ್ರಾಥಮಿಕ ಮತ್ತು ಹೈಸ್ಕೂಲ್ ಅನ್ನ ಔರಾ ತಾಲೂಕದ ಬರ್ದಾಪುರ್ನ ಔರಾ ತಾಲೂಕದ ಬರ್ದಾಪುರ್ ಅವರು ಪ್ರಾಥಮಿಕ ಮತ್ತು ಹೈಸ್ಕೂಲ್ ಅನ್ನು ಔರಾದ್ನಲ್ಲಿ ಮುಗಿಸಿ ತದನಂತರ ಬೀದರ್ನಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡೆದು 1983ರಲ್ಲಿ ಅವರು ಜೈಯಾಗಿ PWD ಯಲ್ಲಿ ಜಾಯಿನ್ ಆಗಿ ತದನಂತರ AWE ಆಗಿ ಮತ್ತೆ EE ಆಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಸುಮಾರು ಎಡಿಷನಲ್ ಚಾರ್ಜ್ ಆಗಿ 7 ವರ್ಷ, ಬೇರೆ ಬೇರೆ ಕಡೆ 17 ವರ್ಷ, ಒಟ್ಟು 41 ವರ್ಷ ಅವರು ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಮೊನ್ನೆ ತಾನೇ ರಿಟೈರ್ಡ್ ಆಗಿದ್ದು ಅಕ್ಟೋಬರ್. ಅದಕ್ಕೆ ಈಗ ತಾನೇ ಅವರು ಆಗಿದ್ದಕ್ಕೆ ಈಗ ಒಂದು ಸೂಕ್ತ ಸಮಯ. ಈ ಸಂದರ್ಭದಲ್ಲಿ ಅಪ್ಪವ್ರ ಜಯಂತಿಯ ಒಂದು ಜನ್ಮ ದಿನವನ್ನು ಆಚರಣೆ ಮಾಡೋಣ ನಾವೆಲ್ಲ ಕೂಡು ಅಂತೇಳಿ ಅವ್ರೇನು ಇದಿಲ್ಲ, ಅದಕ್ಕೆ ನಾವು ಒತ್ತಾಯ ಮಾಡಿ ಅವ್ರಿಗೆ ಒಪ್ಪಿಸಿ ಇವತ್ತೇನದು ಅವ್ರ ಜನ್ಮ ದಿನಾಚರಣೆ ಆಯ್ತು, ಅವ್ರಿಗೆ ಸತ್ಕಾರ ಆಯ್ತು, ಮತ್ತೇನೋ ಒಂದು ಕೂಡ್ಬೇಕು ಒಂದ್ ಕಡೆ ಅಂತಕ್ಕಂಥ ಒಂದು ವಿಚಾರ. ಯಾವತ್ತೂ ಒಂದ್ ಕಡೆ ನಾವು ಸೇರ್ದೆ ಅಂದ್ರೆ ಒಂದು ವಿಚಾರಗಳನ್ನ ಹೊರ ಬರ್ತಾವ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆ ಒಂದು ನಿಟ್ಟಿನಲ್ಲಿ ಹೋರಾಟ ಸಮಿತಿ ಮುಂಜಾನೆ ಸಂಜಿತನ ಕಾರ್ಯಕ್ರಮ ಇದು ರೂಪುಗೊಂಡಿದ್ದ ಕಾರ್ಯಕ್ರಮ ಅದ. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ನಾವು ಹೋರಾಟ ಸಮಿತಿ ಇವತ್ತು ನಾವು ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ಸಂಖ್ಯೆ ಕಡಿಮೆ ಇರ್ಬೋದು, ಹೋರಾಟದ ಕೊರತೆ ಇಟ್ಟಿಲ್ಲ, ನಾವು ಸಂಖ್ಯೆ ಕಡಿಮೆ ಇದೆ ಅದ್ರ ಚಿಂತಿಲ್ಲ, ಇನ್ನೂ ಅದು ಬೆಳೀತಾ ಇದೆ. ನಾವು ಮೊನ್ನೆ ಎಲ್ಲ ಫ್ಲೂಡ್ ಇದು ಆದಾಗ ಅಪ್ಪವ್ರು ನಾವೆಲ್ಲ 6 ಜಿಲ್ಲೆಗಳಲ್ಲಿ ಮೊನ್ನೆ ಭಾರಿ ಫ್ಲೂಡ್ ಇದನ್ನ ಆಗಿತ್ತು. ಒಂದು ತಿಂಗಳು ಆಗಸ್ಟ್ನಲ್ಲಿ, ಅದು ಸೆಪ್ಟೆಂಬರ್ನಲ್ಲಿ ಆದಾಗ ಪ್ರತಿ ಜಿಲ್ಲೆಯಿಂದ ನಾವು ಪ್ರತಿ ಜಿಲ್ಲಾಧಿಕಾರಿಗಳನ್ನ ಮಾತಾಡಿ ಏನಾದ್ರೂ ನಿಮ್ಮಲ್ಲಿ ಏನಾದ್ರೂ ಕೊರತೆ ಇದ್ರೆ, ಇವತ್ತು ಮೆಡಿಸಿನ್ ಇರ್ಬೋದು, ಕಾಳಜಿ ಕೇಂದ್ರಗಳಲ್ಲಿ ಅನ್ನದ ಕೊರತೆ ಇದ್ದು ಅಲ್ಲೆಲ್ಲ ಈಗ ಎಲ್ಲಿ ಜೌರ್ಗಿ ಈ ಕಡೆ ಅಫ್ಜಲ್ಪುರ್ ಎಲ್ಲ ಇದಾಗಿತ್ತು ಬಹಳಷ್ಟು. ಇಡೀ ಕಲ್ಯಾಣ ಕರ್ನಾಟಕ ನಮ್ಮ ಫೋಕಸ್ ಅನ್ನ ಮಾಡಿ ಕಲಂ 371 ಸಮಗ್ರ ಅನುಷ್ಠಾನ ಅದ್ರ ಅಭಿವೃದ್ಧಿ ಕೂಡ ನಮಗೆ ಕಾಳಜಿ ಇದೆ. ಎಲ್ಲಿ ಏನಾದ್ರೂ ಆದ್ರೂ ಕೂಡ ಆ ಒಂದು ಇದಕ್ಕೆ ನಮ್ಮ ಹೋರಾಟ ಸಮಿತಿ ಮುಟ್ತದೆ. ಅವಾಗ ನಾವು ಪ್ರತಿ ಜಿಲ್ಲಾಧಿಕಾರಿಗಳನ್ನ ಸಂಪರ್ಕ ಮಾಡಿ ಅಲ್ಲಿ ಏನಾದ್ರೂ ಕೊರತೆ ಉಂಟಾ ಅಥವಾ ಮೆಡಿಸಿನ್ ಇರ್ಬೋದು, ಅಲ್ಲಿ ಎಲ್ಲ ಕಾಳಜಿ ಇದರಲ್ಲಿ ಏನಾದ್ರೂ ದವಸ ಧಾನ್ಯಗಳು, ಅನ್ನ, ಯಾಕಂದ್ರೆ ಅವರೆಲ್ಲ ಮನೆಗಳೆಲ್ಲ ನೀರಲ್ಲಿ ಅದು ಕಡೆ
ಭೀಮಾ ನದಿ ಇದು ಬಂದಾಗ ಗ್ರೂಟ್ ಬಂದಾಗ ಎಲ್ಲ ಮನೆಗಳನ್ನು ಇದಾಗಿದ್ದು. ಹಾಗಾಗಿ ಅವ್ರ ಪಾಪ ಹುಟ್ಟ ಬಟ್ಟೆಲಿಂದ ಹೊರಗಡೆ ಬಂದಿರು. ಹಾಗಾಗಿ ಅವ್ರಿಗೆ ಮೊಟ್ಟ ಮೊದಲು ಏನ್ ಬೇಕು, ಊಟ ವಸತಿ ಏನಾದ್ರು ಇದ್ದಾಗ ನಾವು ಏನಾದ್ರು ಮಾಡ್ಬೋದು ಅಂತಕ್ಕಂಥ ಹೋರಾಟ ಸಮಿತಿಯಿಂದ ಕೇಳಿದಾಗ ನಿಮಗೆ ಅವಶ್ಯಕತೆ ಇದ್ದಾಗ ನಾವು ನಿಮ್ಗೆ ಹೇಳ್ತೀವಿ ಅಂತಕ್ಕಂಥ ಮತ್ತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಂದ ಬಂದು ನೀವು ನಿಮ್ಮ ಜಿಲ್ಲಾಡಳಿತಕ್ಕಿಂತ ಮೊದಲು ನಾವು ಹೋರಾಟ ಸಮಿತಿ ಮುಟ್ತೇವೆ ಅಲ್ಲಿಗೆ ಅಂತಕ್ಕಂಥ ವಿಶ್ವಾಸನೆಯನ್ನು ನಾವು ಪಟ್ಟಿದ್ದೇವೆ. ಇವತ್ತು ನಾವು ಸ್ವಾಮೀಜಿಯವ್ರ ಶಕ್ತಿ ಇದೆ ನಮ್ಗೊಂದು. ನಾವು ಸ್ವಾಮೀಜಿ ಆಗಲಿ ಮತ್ತೆ ನಾವು ಇವತ್ತು ಮೆಡಿಸಿನ್ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳ ಜೊತೆ ನಮಗೆ ಸಂಪರ್ಕ ಇದೆ, ಆ ಒಂದು MDಗಳ ಜೊತೆ. ಆ ಒಂದು ನಿಟ್ಟಿನಲ್ಲಿ ಹೋರಾಟ ಸಮಿತಿ ಸತತವಾಗಿ ಕೆಲಸ ಮಾಡ್ತಾ ಇದೆ. ಯಾಕೆಂದ್ರೆ ಇವತ್ತು ನಾವು ಸಮಾಜಮುಖಿಯಾಗಿ ಧಾರ್ಮಿಕವಾಗಿ ಇವತ್ತು ಬಸವನ ಧರ್ಮ ಇವತ್ತೇನೋ ಬಸವಣ್ಣವ್ರದ್ದು ಏನು ಕನ್ಸೆಪ್ಟ್ ಅದ, ಆ ಕನ್ಸೆಪ್ಟ್ಲಿಂದ ನಮ್ಮ ಹೋರಾಟ ಸಮಿತಿಯವರು ಕಟ್ಟ ಕಡೆ ಮನುಷ್ಯ, ಸಮಾಜದ ಕಟ್ಟ ಕಡೆ ಮನುಷ್ಯನನ್ನ ಮುಖ್ಯವಾಹಿನಿ ತರ್ತಕ್ಕಂಥ ಒಂದು ಕೆಲಸ ಇವತ್ತು ನಾವೇನಂತಂದ್ರ ಅದು ಬಸವಣ್ಣನವರ ಒಂದು ಕನಸು, ಕನ್ಸೆಪ್ಟ್. ಅದು ಸಂವಿಧಾನದ ಕನ್ಸೆಪ್ಟ್ ಇದೆ. ಏನು ಬಸವಣ್ಣವ್ರ ಪಟ್ಟಂತ ಇದನ್ನ ನಮ್ಮ ಸಂವಿಧಾನದಲ್ಲಿ ಇದೆ. ಇವತ್ತು ಕಳಬೇಡ, ಕೊಲಬೇಡ, ಹುಷಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಬೇಡ, ತನ್ನ ಬಣ್ಣಿಸೇ ಬೇಡ, ಇತರರು ಅಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅಂತಕ್ಕಂಥ ಮಾತನ್ನ ಸಂವಿಧಾನದಲ್ಲಿನೂ ಇದು ತಿರುವನ್ನ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಮಾಜದ ಒಂದೇನು ಸೆಕ್ಯುಲರ್ ಇದನ್ನ ಪದ ಇದೆ, ಅದು ವಚನ ಸಾಹಿತ್ಯದಲ್ಲಿ ನಾವು ನೋಡ್ತೀವಿ. ಹೀಗಾಗಿ ನಾವು ಹೋರಾಟ ಸಮಿತಿ ಇವತ್ತೊಂದು ಒಂದು ಸಂಘಟನೆಯಲ್ಲಿ ನಮ್ಮ ಇದು ಮಾರುತ ಡಾಕ್ಟರ್ಗಳಿಗೆ ಅವರಿಗೂ ಕೂಡ ನಾವೇನಂತಂದ್ರೆ ಇದು ಮಾಡಿ ಇವರೊಂದು ಸಂಯುಕ್ತ ಆಶ್ರಮದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದಾಗ ಅವ್ರು ನಾವು ಕೂಡ್ಕೊಂಡು ಇವತ್ತೊಂದು ಈ ಕಾರ್ಯಕ್ರಮ ಸಂಜೆಗೆ ಸುಂದರವಾದ ಕಾರ್ಯಕ್ರಮ, ಬಹಳ ಮಾರ್ಮಿಕವಾಗಿ ಈ ಕಾರ್ಯಕ್ರಮ ಇವತ್ತು ಪೂಜ್ಯರ ಜನ್ಮದಿನ ಒಂದು ನಿಮಿತ್ತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮೆಲ್ಲರಿಗೆ ಮತ್ತೊಮ್ಮೆ ಮೊಗದೊಮ್ಮೆ ನಾವೇನಂತಂದ್ರೆ ಇನ್ನೂ ನಾವು ಬಲಿಷ್ಠ ಮಾಡಬೇಕಾಗಿದೆ. ಧಾರ್ಮಿಕವಾಗಿ ನಾವು ಬಲಿಷ್ಠ ಆಗಬೇಕು, ಸಾಮಾಜಿಕವಾಗಿ ಬಲಿಷ್ಠ ಆಗಿದೆ. ನಮ್ಮ ಹೋರಾಟ ಸಮಿತಿ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಕನಸು ನಮ್ದಿದೆ. ಇವತ್ತು ಮತ್ತೊಂದು ಶಕ್ತಿ ನಾವು ಅವ್ರಿಗೆ ಕೇಳ್ಕೊಂಡಿದ್ದೇವೆ. ಇವತ್ತು ಸತ್ಕಾರ ಮಾಡೋದ್ರ ಜೊತೆ ಅವ್ರಿಗೆ ಜವಾಬ್ದಾರಿ ಕೊಡ್ತಾ ಇದ್ದೀವಿ. ಹೆಚ್ಚಿನ ಜವಾಬ್ದಾರಿ ವಹಿಸೋ ಕಡೆ ಸಾಕ್ರೆ ಅವ್ರಿಗೆ ಕರೆದಿದ್ದೀವಿ. ನಮ್ಗೊಂದು ಸ್ವಾರ್ಥ ಇದೆ, ಮತ್ತೇನಿಲ್ಲ. ಸಮಾಜದ ಕಟ್ಟುವ ಕೆಲಸ ಇದೆ, ನಮ್ದು ನಿಮ್ಗೆಲ್ಲ ಕೂಡ ಧರ್ಮ ಕಟ್ಟುವ ಕೆಲಸ ಇದೆ. ಅದಕ್ಕೆ ನಮ್ಮ ಸ್ವಾರ್ಥನೂ ಇದೆ. ಅವ್ರಿಗೆ ನಾವು ಹೇಳ್ತೀವಿ, ನಾವು ಅಂದಾಗ ಅವ್ರು ನಿಮ್ ಜೊತೆಯಲ್ಲಿ ಇರ್ತೀವಿ. ನಾವು ಯಾವಾಗಲೂ ಹೋರಾಟ ಸಮಿತಿ ಒಂದು ಬಿಚ್ಚು ಮನಸ್ಸಿನ ಕೋರ್ಟ್ನಲ್ಲಿ ಸಿಕ್ಕಾಗಿ ಹೇಳಿದ್ವಿ. ಒಂದು 8 ದಿವಸಗಳಿಗೆ ಬಾಳೇನಿಲ್ಲ. ಇವತ್ತೇನಂದ್ರೆ ಅವ್ರು ರಾಯಚೂರಿನಿಂದ ಬರ್ತಾ ಇದ್ರು, 3 ದಿವಸ ಅಲ್ಲಿದ್ದರು. ಒಂದ್ ವೇಳೆ ನಿನ್ನೆ ಮೊನ್ನೆ ಅಂದ್ರೆ ನಮ್ಗೆ ಸಿಗ್ತಿಲ್ಲ. ಅವ್ರದ್ದು ಎಲ್ಲ ಈ ವಸತಿ ಅದೆಲ್ಲ ಅಲ್ಲಿಂದ ಇದು ಮಾಡ್ಕೊಂಡ್ರಲ್ಲ, ಮೊನ್ನೆ ರಿಟೈರ್ಡ್ ಆಗ್ಯಾರ, ಹೋಗಿದ್ರು. ಇವತ್ತು ನಾ ಬರ್ತಾ ಇದ್ದೀನಿ ಇದ್ರಲ್ಲಿ ಮುಂಜಾನೆ 8 ಗಂಟೆ 9 ಗಂಟೆಗೆ ಫೋನ್ ಮಾಡಿದಾಗ ನಾ ಯಾದಗಿರಿನಲ್ಲಿ ಇದ್ದೀನಿ, 3 ಗಂಟೆ ತನಕ ಬೀದರ್ ಬರ್ತೀನಿ, 2 ಗಂಟೆ ತನಕ ಅಂತ ಹೇಳಿದಾಗ ಎಲ್ಲ ಒಂದು ಕೋಇನ್ಸಿಡೆಂಟ್ ಆಗಿ ಕೊಡು ಒಂದು ಕಾರ್ಯಕ್ರಮ ಇದು ಗೊತ್ತಾ ಆಯೋಜನೆ ಬಂದು. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ನಾವು ಹೆಚ್ಚಿನ ಒಂದು ಜವಾಬ್ದಾರಿ ಅವ್ರಿಗೆ ಸಮಾಜ ಮಿಕ್ಕಿದ್ರೆ ಬಹಳ ಕ್ರಿಯಾಸಿದೆ. ಇವತ್ತು ಅವ್ರು ರಿಟೈರ್ಡ್ ಆಗ್ಯಾರ ಬಟ್ ನಾಟ್ ಟೈರ್ಡ್, ಆ ಕ್ರಿಯಾಸಿರುತ್ತೆ. ಇವತ್ತಿನ ಹಿರಿಯರಲ್ಲಿ ಇಲ್ಲೆಲ್ಲ ಶ್ರೀಣಪ್ಪ ಪಾಟೀಲ್ ಇರ್ಬೋದು, ಅವ್ರು ಇರ್ಬೋದು, ಅವ್ರಿಗೆಲ್ಲ ನೋಡಿದ್ರೆ ನಮಗೆ ಒಂದು ಹೆಂಗಿರ್ತೀರಿ, ಹೆಂಗೆ ಇವ್ಸ್ ದಿನ ನಿಮ್ ಗುಟ್ಟು ಏನೋ ಅಂತ ಕೇಳೋ ಪ್ರಸಂಗದಾಗ ಶಿವಸಣ್ಣ 83 ವರ್ಷದ ಅವ್ರಿಗೆ 83. ಈಗ ಅವರೆಲ್ಲ ಆ ಒಂದು ಅವರ ಆರೋಗ್ಯ ಅದೆಲ್ಲ ನಾವು ಬಿಟ್ಟು ಅವ್ರ ಸಾತ್ವಿಕ ಜೀವನ ಅದೆಲ್ಲ ನಮ್ಗೆ ಪ್ರೇರಣೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಎಲ್ಲರೂ ಈಗ ಧರ್ಮಪೀಠ ಇವತ್ತು ನಾವು ಚನ್ನಬಸವನಂದ ಸ್ವಾಮೀಜಿ ಅವರು ಬಹಳ ಒಂದು ಶಕ್ತಿ ಅವ್ರ ಕಡೆ ಇದೆ. ಅದನ್ನ ನಾವು ಅವ್ರಿಗಿನ್ನೂ ಹೆಚ್ಚಿನ ಇವೆಲ್ಲ ಮಾಡೋ ಸತ್ಕಾರ ಇದೆಲ್ಲ ಮಾಡೋದು ಅವ್ರಿಗೆ ಹೆಚ್ಚಿಗೊಂದು ನಾವು ಜವಾಬ್ದಾರಿ ಅವ್ರ ಮೇಲೆ ಬಹಳ ಜವಾಬ್ದಾರಿ ಇದೆ ಅಂತ ಹೇಳಕ್ಕೊಂದು ಇವೆಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಿ ಅವ್ರಿಗೆ ಹೆಚ್ಚಿಗೆ ಜವಾಬ್ದಾರಿ, ಧರ್ಮದಾಗ್ಲಿ ಸಮಾಜದಾಗ್ಲಿ ಅವ್ರ ಮೇಲೆ ಹೆಚ್ಚಿನ ಜವಾಬ್ದಾರಿ ಏನಂತಂದ್ರೆ ಇನ್ನು ಧರ್ಮಕ್ಕಾಗಿ ಕೆಲಸ ಮಾಡ್ಬೇಕು, ಧರ್ಮ ಪೀಠದ ಕೆಳಗೆ ಕೆಲಸ ಮಾಡ್ಬೇಕು, ಧರ್ಮ ಬಸವ ತತ್ವನ. ಇವತ್ತು ಅವ್ರು ಸೌತ್ ಆಫ್ರಿಕಾ ಹೋಗಿದ್ದಾರೆ, ಇಂಗ್ಲೆಂಡ್ ನಲ್ಲಿ ಹೋಗಿದ್ದಾರೆ ಬಸವಣ್ಣನ ಪರಿಚಯ ಮಾಡಕ್ಕೆ, ಮತ್ತೆ ಮಾರಿಷಸ್ ಹೋಗಿದ್ದಾರೆ, ನೇಪಾಳ ಹೋಗಿದ್ದಾರೆ. ಈಗ ಮತ್ತೆ ನಾವು ಅದ್ರ ಜೊತೆ ಈಗ ನೆಕ್ಸ್ಟ್ ದುಬೈ ಇದರಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಚನ್ನಬಸವಣ್ಣ ಇದು ಮಾಡಕ್ಕೆ ನಾವು ಅವ್ರ ಜೊತೆ ನಾವು ಬಂದಾಗ ಒಂದ್ ಸ್ವಲ್ಪ ಅವ್ರ ಜೊತೆ ಇದ್ದಾಗ ನಮಗೂ ಒಂದೇನೋ ಒಂದು ನೋಡೋದು ಆಗ್ತದ, ಮತ್ತೆ ಇದೂ ಆಗ್ತದ ಅಂತಕ್ಕಂಥ ಒಂದು ಇದರಲ್ಲಿ ಬರ್ತಕ್ಕಂಥ ತಿಂಗಳ 12 ಡಿಸೆಂಬರ್ಕ ದುಬೈ ಆ ಕಡೆ ಅಲ್ಲಿ ಹೋಗಿ ಚನ್ನಬಸವಣ್ಣನವರ ಒಂದು ಇಂಟರ್ನ್ಯಾಷನಲ್ ಬಸವ ತತ್ವ ಪ್ರಚಾರ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅದ್ರ ಕಡೆ ನಾವು ಅವ್ರ ಜೊತೆಯಲ್ಲಿ ಈ ಸಲ ಹೋರಾಟ ಮಾಡಿದ್ವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತ ಭಾರತದಲ್ಲೆಲ್ಲ ಇಡೀ ಪ್ರಪಂಚದಲ್ಲಿ ಬಸವ ತತ್ವ ಮತ್ತ ಇದನ್ನ ಪ್ರೇರಣೆ ಆಗ್ಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಶಕ್ತಿ ಕೊಳ್ಳಿ ಅವ್ರ ಹುಟ್ಟುಹಬ್ಬ ದಿನ ಮತ್ತೊಮ್ಮೆ ಅವರಿಗೆ ಆ ಬಸವಣ್ಣ ಆಯುಷ್ಯ ಆರೋಗ್ಯ ಅವರಿಗೆ ಶಕ್ತಿ ವರ್ಧಿಸ್ಲಿ, ಧರ್ಮದ ಕೆಲಸ ಸಮಾಜ ಕೆಲಸ ಮಾಡಲಿ ಅಂತ ಹೇಳಿದ್ರೆ ನಾನು ಹಾರೈಸುತ್ತಾ ನನ್ನ 4 ಮಾತ ಪ್ರಸ್ತಾವಿಕ ನುಡಿಯನ್ನ ಬಸವಣ್ಣ ಅರ್ಪಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಜೈ ಬಸವೇಶ್ವರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಜೈ ಗುರು ಬಸವೇಶ ಹರ ಹರ ಮಹಾದೇವ್. ಹೇ ಶರಣ ಬಂಧುಗಳೇ, ಬಸವ ಧ್ವಜವು ಹಾರುತ್ತಿದೆ,
ಶಾಂತಿ ಧ್ವನಿ ಮೊಳಗುತ್ತಿದೆ. ಬನ್ನಿ ಬನ್ನಿ ಬನ್ನಿರಲ್ಲ, ಭೇದ ಭಾವ ತೊಡೆದೀಗ. ಹೇ ಶರಣ ಬಂಧುಗಳೇ, ಜಾತೀಯತೆಯ ತಿಮಿರ ತೊಡೆದು ಧಾರ್ಮಿಕತೆಯ ತತ್ವ ಹಿಡಿದು ಬಸವ ಪತಾಕೆಯ ತತ್ವದೊಡನೆ ಮೆರೆಸುತ್ತ ಧರ್ಮವೆಂಬುದು ಸದ್ಧರ್ಮ, ಧರ್ಮವೆಂಬುದು ಮಾನವ ಧರ್ಮ, ಧರ್ಮವೆಂಬುದು ರಾಷ್ಟ್ರ ಧರ್ಮ, ಧರ್ಮವೆಂಬುದು ವಿಶ್ವ ಧರ್ಮ. ಹೇ ಶರಣ ಬಂಧುಗಳೇ, ಬಸವಾದಿ ಪ್ರಮತರ ದಿವ್ಯ ಪರಂಪರೆಯವರು ಮನುಕುಲದ ಸ್ವಾತಂತ್ರ್ಯಕ್ಕೆ ದುಡಿವೆವೆಂಬ ಛಲದವರು. ಎಮ್ಮ ಬಾಳ ಕಣಕಣವೋ ಬಸವ ಪಾದ ಕರ್ಪಣ, ಎಮ್ಮ ಚನ್ನ ತನುಮನವೋ ನಾಡಹಿತಕ ತರ್ಪಣ. ಹೇ ಶರಣ ಬಂಧುಗಳೇ, ಜಾತಿ ಮತ ಪಂಥಗಳ ಕೀಳು ಭಾವ ಅಳಿಸುವ, ಭಿನ್ನ ಭೇದ ಮರೆತು ಬಾಳುವ, ಪ್ರೇಮ ಭಾವ ಬೆಳೆಸುವ, ಶಾಂತಿ ಸ್ನೇಹ ಪ್ರೇಮ ಸಮತೆ ಅಂಗವಿಸಿ ಬಾಳುವ, ಬಸವ ಧರ್ಮ ಪ್ರಣತೆಯೊರಿಗೆ ಬಾಳ ತೈಲ ಎರೆಯುವ. ಹೇ ಶರಣ ಬಂಧುಗಳೇ, ಬಸವ ಧ್ವಜವು ಹಾರುತ್ತಿದೆ, ಶಾಂತಿ ಧ್ವನಿ ಮೊಳಗುತ್ತಿದೆ. ಬನ್ನಿ ಬನ್ನಿ ಬನ್ನಿರಲ್ಲ, ಭೇದ ಭಾವ ತೊಡೆದೀಗ. ಹೇ ಶರಣ ಬಂಧುಗಳೇ, ಹೇ ಶರಣ ಬಂಧುಗಳೇ, ಹೇ ಶರಣ ಬಂಧುಗಳೇ. ಜೈ ಗುರು ಬಸವೇಶ ಹರ ಹರ ಮಹಾದೇವ್. विश्व गुरु बसवेश्वर महात्मा की जय, सकल शरण संतों की जय. शरणो शरणार्थी. ಬೆಳಗಲಿ ಬೆಳಗಲಿ ಬಸವ ಜ್ಯೋತಿ ಬೆಳಗಲಿ, ಬೆಳೆಸಲಿ ಬೆಳೆಸಲಿ ವಿಶ್ವಕ್ಕೆ ಬೆಳೆಸಲಿ. ನತ ಜನ ರಕ್ಷಕ ಗುರು ಬಸವಗೆ ನಮೋ, ಪತಿತೋದ್ಧಾರಕ ಮಹಾಕರುಣಿಗೆ ನಮೋ. ಶ್ರೀಲಿಂಗ ಸೇವನ ಕರ್ಣಗೆ ನಮೋ ನಮೋ. ಮಂಗಳಮಯ ವಿಶ್ವ ಜ್ಯೋತಿಗೆ ನಮೋ ನಮೋ. ಬೆಳಗಿರಿ ಬೆಳಗಿರಿ ಆರತಿ ಬೆಳಗಿರಿ ಹರಸಿ जय गुरु बसवेश हर हर महादेव. विश्व गुरु बसवेश्वर महात्मा की जय. सकल शरण संतों की जय.
ವಿಶ್ವಗುರು ಬಸವಣ್ಣನವರಿಗೆ, ಮಂತ್ರ ಪುರುಷ ಗುರು ಬಸವಣ್ಣನವರಿಗೆ, ಮಹಾಮಾನವತಾವಾದಿ ಗುರು ಬಸವಣ್ಣನವರಿಗೆ. ಪೂಜ್ಯ ಸತ್ಯದೇವಿ ಮಾತಾಜಿ ಅವರಿಗೆ. ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಂತ್ರಪುರುಷ ವಿಶ್ವಜ್ಯೋತಿ ಅಪ್ಪ ಬಸವ ತಂದೆಯವರನ್ನ ಮಂದಿರದಲ್ಲಿ ಧ್ಯಾನಿಸಿಕೊಳ್ಳುತ್ತಾ, ವೀರ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ತಾಯಿಯವರನ್ನ ಮಂದಿರದಲ್ಲಿ ಧ್ಯಾನಿಸಿಕೊಳ್ಳುತ್ತಾ, ಪರಮ ಪೂಜ್ಯ ಅಪ್ಪಾಜಿ ಮಾತಾಜಿಯವರನ್ನ ಮಂದಿರದಲ್ಲಿ ಧ್ಯಾನಿಸಿಕೊಳ್ಳುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪರಮ ಪೂಜ್ಯರ ಶ್ರೀ ಚರಣಗಳಿಗೆ ಹಣಿಮಣಿದು, ಅದೇ ರೀತಿಯಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ತಂದೆಯವರಿಗೂ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಇಂದು ಬಹಳ ಸಂತೋಷದ ದಿನ. 2 ಕಾರ್ಯಕ್ರಮಗಳು ಇವತ್ತು. ವರ್ಷವೂ ಕೂಡ 3 ಕಾರ್ಯಕ್ರಮಗಳು. ವರ್ಷವೂ ಕೂಡ ಬಸವ ಮಂಟಪದಲ್ಲಿ ಮಕ್ಕಳ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ವಿ. ಆದರೆ ಈ ಸಲ ಪರಮ ಪೂಜ್ಯ ಸ್ವಾಮೀಜಿಯವರು ಇಲ್ಲಿ ಹಾಲನ್ನು ಮಾಡಿ ಬುಕ್ ಮಾಡಿ ಮಕ್ಕಳನ್ನು ಇಲ್ಲೇ ಕರ್ಕೊಂಡು ಬರಬೇಕು ಅಂತಿರೋದ್ರಿಂದ ಇಲ್ಲಿಗೆ ಇವತ್ತಿನ ದಿವಸ ಕರ್ಕೊಂಡು ಬಂದಿದ್ದೇವೆ. ಇಂದು ಪರಮ ಪೂಜ್ಯರ ಹುಟ್ಟುಹಬ್ಬ. ಬಹಳ ಸಂತೋಷ. ಗುರುವಿನ ಕರುಣದಿಂದ ಲಿಂಗವ ಕಂಡೆ, ಗುರುವಿನ ಕರುಣದಿಂದ ಜಂಗಮವ ಕಂಡೆ, ಗುರುವಿನ ಕರುಣದಿಂದ ಪಾದೋದಕ ಪ್ರಸಾದವ ಕಂಡೆ, ಗುರುವಿನ ಕರುಣದಿಂದ ಶರಣರ ಕಂಡೆ, ಗುರುವಿನ ಕರುಣದಿಂದ ನನ್ನ ನಾ ಕಂಡೆ ಅಂತ ಹೇಳಿ ಅಕ್ಕ ಮಹಾದೇವಿ ತಾಯಿಯವರು ಹೇಳಿದಂತೆ, ಗುರು ಸಿಗುವುದು ಬಹಳ ದುರ್ಲಭ. ಅದೇ ಒಳ್ಳೆ ಗುರು ಸಿಗುವುದು ಕೂಡ ಬಹಳ ದುರ್ಲಭ. ಎಲ್ಲರಿಗೂ ಕೂಡ ಗೊತ್ತು. ಆದರೆ ವೇದಿಕೆ ಮೇಲೆ ವಿಶೇಷವಾದ ಅತಿಥಿಗಳು ಇರುವ ಕಾರಣ, ಗುರು ಅಂದ್ರೆ ಏನಪ್ಪ, ಗುರುಗಳಲ್ಲಿ ಎಷ್ಟು ಜನ ಇದ್ದಾರೆ ಅಂತಂದ್ರೆ, ಒಂದು ತಂದೆ ತಾಯಿ ಮೊದಲನೇ ಗುರು, ಮನೆಯಲ್ಲಿ ತಂದೆ ತಾಯಿ ಮೊದಲನೇ ಗುರು, 2ನೇ ಗುರು ವಿದ್ಯಾಗುರು, 3ನೇ ಗುರು ಯಾರ್ರಿ ಅಂತಂದ್ರ ಸಂಸ್ಕಾರ ಕೊಡುವಂತಹ ಜ್ಞಾನದ ಗುರು. ಹೌದಾ? 3 ಜನ ಇವರು ಗುರುಗಳು. ಇವರು ಏನೇನು ಕೆಲಸ ಮಾಡ್ತಾರೆ? ಇವ್ರ ಕೆಲಸ ಏನು ಅಂದ್ರೆ, ಮಕ್ಕಳ ಸುಮ್ಮನಿರ್ಬೇಕು. ಇವ್ರ ಕೆಲಸ ಏನು ಅಂದ್ರೆ, ನೋಡಿ, ದಾರಿ ಒಳಗೆ ಹೋಗುವಾಗ ಒಂದು ಬಂಡೆಗಲ್ಲು ವೇಸ್ಟ್ ಆಗಿ ಬಿದ್ದಿರ್ತದ. ಆ ಬಂಡೆಗಲ್ಲಿನ ಮೇಲೆ ನಾಯಿ ಏನ್ ಮಾಡ್ತಾ ಇರ್ತದಂದ್ರೆ ಒಟ್ಟು ಮಾಡ್ತಾ ಇರ್ತತಿ ವೇಸ್ಟ್ ಆಗಿ ಬಿದ್ದಾಗ. ಇನ್ನು ಮಕ್ಕಳೆಲ್ಲ ಹೋಗಿ ಆ ಬಂಡೆಗಲ್ಲನ್ನ ತುಳಿತಾ ಇರ್ತಾರೆ. ಹೌದ್ರಿ? ಆದ್ರೆ ಅದು ಒಬ್ಬ ಒಡ್ಡನ ಕಣ್ಣಿಗೆ ಬಿದ್ದಾಗ ಕಲ್ಲನ್ನ ಏನ್ ಮಾಡ್ತಾರೆ ಅವರು ಅಂದ್ರ, ಮನೆ ಕಟ್ಟಲಿಕ್ಕೆ ಸೈಜ್ಗಲ್ಲನ್ನಾಗಿ ತಯಾರು ಮಾಡ್ತಾರೆ. ವೇಸ್ಟ್ ಆಗಿ ಬಿದ್ದಿರುವಂತಹ ಕಲ್ಲು ಒಡ್ಡನ ಕಣ್ಣಿಗೆ ಬಿದ್ದಾಗ ಏನಾಯ್ತು ಅಂದ್ರೆ ಸೈಜ್ಗಲ್ಲಾಯ್ತು. ಅದೇ ರೀತಿ ಒಬ್ಬ ಶಿಲ್ಪಿಯ ಕಣ್ಣಿಗೆ ಬಿದ್ದಾಗ ಶಿಲಾಬಾಲಿಕೆಯರೋ ಅಥವಾ ಮತ್ತೊಬ್ಬರು ಮಗದೊಬ್ಬರು ಮೂರ್ತಿಗಳನ್ನ ತಯಾರು ಮಾಡ್ತಾರೆ. ಅದೇ ವಿಶೇಷವಾದ ಶಿಲ್ಪಿಯ ಕಣ್ಣಿಗೆ ಬಿದ್ದಾಗ ಅದು ದೇವರ ಮೂರ್ತಿಯಾಗಿ ಪರಿವರ್ತನೆಗೊಳ್ತಾ ಇದೆ. ನೋಡಿ, ವೇಷ್ಟವಾಗಿರುವಂತಹ ಒಂದು ಕಲ್ಲು ಇಷ್ಟು ಯಾರ್ಯಾರ ಕಣ್ಣಿಗೆ ಬಿದ್ದಾಗ ಏನೇನಾಯ್ತು ಅಂತ. ಹಾಗೆ ತಂದೆ ತಾಯಿ ಮೊದಲು ನಮ್ಮನ್ನ ಏನ್ ಮಾಡ್ತಾರ್ರಿ ಮನೆಯೊಳಗ ಅಂದ್ರ ಸೈಜ್ ಕಲ್ಲುಗಳನ್ನಾಗಿ ತಯಾರು ಮಾಡ್ತಾರೆ. ಎಂತವ್ರು ಅಂದ್ರೆ ಒಳ್ಳೆ ಸಂಸ್ಕಾರ ಭರಿತ ತಂದೆ ತಾಯಿಗಳಿದ್ರ ಅವ್ರು ಏನ್ ಮಾಡ್ತಾರಂದ್ರೆ ನಮ್ಮನ್ನ ಮಾತಿನಲ್ಲಿ ತಿದ್ದೋದಾಗ್ಲಿ, ನಡೆ ನುಡಿಯಲ್ಲಿ ತಿದ್ದೋದಾಗ್ಲಿ, ಹಿರಿಯರು ಕೂಡ ಹೇಗೆ ನಡ್ಕೋಬೇಕು, ಚಿಕ್ಕವರು ಕೂಡ ಹೇಗೆ ನಡ್ಕೋಬೇಕು, ಮಾತುಗಳನ್ನ ಹೇಗೆ ಮಾತಾಡಬೇಕು, ಹೇಗೆ ಕೂಡಬೇಕು, ಹೇಗೆ ನಾವು ಸಮಾಜದಲ್ಲಿ ಬೆಳವಣಿಗೆ ಆಗಬೇಕು, ಇಂಥವನ್ನೆಲ್ಲವನ್ನು ಕೂಡ ಕಲಿಸುವಂಥವ್ರು ಯಾರ್ರಿ ಅಂತಂದ್ರೆ ತಂದೆ ತಾಯಿ. ಇವರು
ಸೈಜ್ಗಲ್ಲಾಗಿ ತಯಾರು ಮಾಡ್ತಕ್ಕಂಥವ್ರು. ಇನ್ನ ಎರಡನೇ ಗುರು ಯಾರು ಅಂತೇಳಂತಂದ್ರೆ ಅಂದ್ರೆ ಶಿಲ್ಪಿ, ಮೂರ್ತಿಗಳನ್ನ ತಯಾರು ಮಾಡುವಂಥವ್ರು ಯಾರು ಅಂದ್ರೆ ಶಾಲೆಯಲ್ಲಿರುವಂತಹ ವಿದ್ಯಾಗುರುಗಳು. ಅವ್ರು ನಮ್ಮನ್ನೇನ್ ಮಾಡ್ತಾರೆ, ಒಂದು ಶಿಲ್ಪಿಯಾಗಿ ತಯಾರು ಮಾಡ್ತಾರೆ. ಇನ್ನ ವಿಶೇಷ ದೇವರ ಮೂರ್ತಿಯಾಗಿ ತಯಾರು ಮಾಡ್ತಕ್ಕಂಥವ್ರು, ಮಹಾತ್ಮರನ್ನಾಗಿ ತಯಾರು ಮಾಡ್ತಕ್ಕಂಥವ್ರು, ಮಹಾತ್ಮರ ಮೂರ್ತಿಯಾಗಿ ತಯಾರು ಮಾಡ್ತಕ್ಕಂಥವ್ರು ಯಾರ್ರಿ ಅಂದ್ರೆ ಅವರು ಸಂಸ್ಕಾರವನ್ನ ಕೊಡೋದ್ರ ಜೊತೆಗೆ ಜ್ಞಾನವನ್ನ ಕೊಡ್ತಕ್ಕಂತಹ ಗುರುಗಳು. ಅದಕ್ಕಾಗಿ ಎಷ್ಟೋ ಜನ ಗುರುಗಳನ್ನು ನೋಡ್ತಾ ಇದ್ದೇವೆ, ಸ್ವಾರ್ಥಿಗಳು ಏನ್ರಿ, ಸ್ವಾರ್ಥಿಗಳು, ತಮ್ಮದಷ್ಟು ಬೆಳೆದ್ರೆ ಸಾಕು ಅನ್ನುವಂಥವ್ರು, ಅವ್ರಿಗೆ ಜ್ಞಾನ ಗೊತ್ತಿಲ್ಲ, ಮತ್ತೊಂದು ಗೊತ್ತಿಲ್ಲ ಏನ್ರಿ, ಕಲ್ಮಶವಾದ ಗುಣವನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಹೀಗೆಲ್ಲ ಗುರುಗಳನ್ನ ನಾವು ನೋಡ್ತಾ ಇರ್ತೀವಿ. ಆದ್ರೆ ನಿರ್ಮಲವಾದ ಗುಣಗಳು ಇರುವಂತಹ ಒಂದು ವಿಶಾಲತೆಯ ಮನೋಭಾವನೆ ಇರ್ತಕ್ಕಂತಹ ಗುರು, ಜ್ಞಾನವನ್ನ ಕೊಡ್ತಕ್ಕಂತಹ ಗುರು ಅಂದ್ರೆ ಅದು ಸಿಗೋದು ಬಹಳ ಕಷ್ಟ. ಹಾಗಾಗಿ ಸಿಕ್ಕಾಗ ಅವರ ಒಂದು ಕರುಣೆಯನ್ನ ಪಡ್ಕೊಳ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಮೃದು ಸ್ವಭಾವದವರಾಗಿರುವಂತಹ ಪರಮ ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿ ಅವರು, ನಾನು ಹೊರಟ ನಾನು ಹೇಳ್ಕೊಂತೀನಿ, ನಾನು ಹೊರಟ ಸ್ವಾಮೀಜಿ ಅವರು ಮೃದು, ಹೌದ್ರಾ? ಅದಕ್ಕಾಗಿ ಮೃದು ಸ್ವಭಾವದವರಾಗಿರುವಂತಹ ಪರಮ ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿಯವರು ಇವತ್ತಿನ ದಿವಸ ಏನಂದ್ರೆ ಒಬ್ಬ ತಾಯಿಯ ಹೃದಯದವರು ಅವರಿಗೆ ಇವತ್ತು ಬರ್ತಡೆಯನ್ನ ಅವರ ಹುಟ್ಟುಹಬ್ಬವನ್ನ ಮಾಡ್ತಕ್ಕಂಥದ್ದು ತುಂಬಾ ಸಂತೋಷದಾಯಕವಾಗಿರುವಂತಹದ್ದು. ಪರಮ ಪೂಜ್ಯ ಅಪ್ಪಾಜಿ ಅವರು ರಾಷ್ಟ್ರೀಯ ಬಸವದಳ ಅದನ್ನ ತಮ್ಮ ಹುಟ್ಟುಹಬ್ಬವನ್ನ ರಾಷ್ಟ್ರೀಯ ಬಸವದಳದ ಹುಟ್ಟುಹಬ್ಬವಾಗಿ ಮಾಡಿಕೊಂಡ್ರು. ಇವತ್ತಿನ ದಿವಸ ಯಾರ ಹುಟ್ಟುಹಬ್ಬ ಇತ್ತು, ಯಾರ ಜಯಂತಿ ಇತ್ತು, ಯಾರ ಹುಟ್ಟುಹಬ್ಬ ಇತ್ತು ಇವತ್ತು ಶಾಲೆ ಒಳಗ? ಜವಾಹರ್ಲಾಲ್ ನೆಹರೂರವರು. ನೋಡಿ ಎಷ್ಟು ವಿಶಾಲ ಹೃದಯ ಅವರದು. ತಮ್ಮ ಹುಟ್ಟುಹಬ್ಬವನ್ನ ಕೇವಲ ವ್ಯಕ್ತಿಗತವಾಗಿ ಹುಟ್ಟುಹಬ್ಬಕ್ಕೆ ಜಾಸ್ತಿ ವ್ಯಾಲ್ಯೂ ಕೊಡಬಾರ್ದು ಅಂತೇಳಿ ಅವ್ರು ಏನ್ ಮಾಡಿದ್ರಿ ಅಂದ್ರ ಅದನ್ನ ಚಿಲ್ಡ್ರನ್ಸ್ ಡೇ ಆಗಿ ಪರಿವರ್ತನೆ ಮಾಡಿ ನನ್ನ ಸಂತೋಷ ಮಕ್ಕಳಲ್ಲಿದೆ ಅನ್ನೋದನ್ನ ತೋರಿಸಿಕೊಟ್ರು. ಹಾಗಾಗಿ ಪರಮ ಪೂಜ್ಯರು ಕೂಡ ಇವತ್ತಿನ ದಿವಸ ಮಕ್ಕಳ ಜಯಂತಿ ಜೊತೆಗೆ ತಮ್ಮ ಜಯಂತಿಯನ್ನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಜೋರಾದ ಒಂದು ಚಪ್ಪಾಳೆ ಬರಲೇಬೇಕು. ಹಾಗಾಗಿ ಬಂಧುಗಳೇ, ಗುರು ನೋಡಿ ಕೆಲರಂ, ಮಾತನಾಡಿ ಕೆಲರಂ, ಮುಟ್ಟಿ ಕೆಲರಂ ಅಂತ ಹೇಳ್ತಾರೆ. ಅಂದ್ರೆ ನೋಡೋದ್ರ ಮೂಲಕ ಪರಿವರ್ತನೆ ಮಾಡುವಂತ ಶಕ್ತಿ ಇರ್ತದ. ಆ ನಂತರ ಮುಟ್ಟಿ ವಿಭೂತಿ ಧಾರಣೆಯನ್ನ ಮಾಡೋದ್ರ ಮೂಲಕ ಪರಿವರ್ತನೆ ಮಾಡುವಂತಹ ಶಕ್ತಿ ಇರ್ತದ. ಮತ್ತು ಮಾತನಾಡಿ ಜ್ಞಾನವನ್ನು ಕೊಡುವುದರ ಮೂಲಕ ಅವ್ರ ಕಡೆಗೆ ಏನಂದ್ರೆ ಆ ಪರಿವರ್ತನೆ ಕೊಡ್ತಕ್ಕಂತಹ ಶಕ್ತಿ ಇರ್ತದ. ಹೀಗೆ ಹಂತದಲ್ಲಿ ಇರ್ತಕ್ಕಂಥದ್ದು. ಹಾಗಾದ್ರೆ ಯಾವ ಗುರುವಿನ ಮಾತು ಪರಿಣಾಮ ಆಗ್ತವೆ ಅಂತಂದ್ರೆ, ಯಾವ ಗುರು ನಿರ್ಮಲ ಮನಸ್ಸಿನಿಂದ ವಿಶಾಲ ಹೃದಯದಿಂದ ಸಮಾಜವನ್ನ ತಿದ್ದುವ ಕಳಕಳಿಯಿಂದ ಅವನು ತಾನು ಮಾತನಾಡ್ತಾನೋ, ತನ್ನ ವ್ಯಕ್ತಿತ್ವವನ್ನು ಅದರಂತೆ ಬೆಳೆಸ್ಕೊಳ್ತಾನೋ. ವ್ಯಕ್ತಿ 10 ಮಾತಾಡೋದು ಬೇಡ, 1 ಮಾತಾಡಿದ್ರು ಕೂಡ ಜನಗಳ ಮೇಲೆ ಪರಿವರ್ತನೆ ಆಗ್ತದ ಅನ್ನುವಂಥದ್ದನ್ನ ಪರಮ ಪೂಜ್ಯ ಅಪ್ಪಾಜಿ ಅವರು ಹೇಳ್ತಿದ್ರು. ಹಾಗಾಗಿ ಇಂಥ ಒಂದು ಸುಸಂದರ್ಭ ಅಂದ್ರೆ ಇಂಥ ಗುರುವಿನ ಒಂದು ಇದನ್ನು ಹುಟ್ಟುಹಬ್ಬ ಮಾಡ್ತಕ್ಕಂಥ ಸುಸಂದರ್ಭ ಬಹಳ ಸಂತೋಷ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ. ಎಲ್ಲರನ್ನೂ ನೋಡ್ತಾ ಬಹಳ ಸಂತೋಷ ಆಗ್ತಾ ಇದೆ. ಹುಟ್ಟುಹಬ್ಬ ಅನ್ನುವಂಥದ್ದು ಒಂದು ನಿಮಿತ್ತ ಆದ್ರೆ ಅದರ ಮೂಲಕ ಎಲ್ಲರೂ ಕೂಡ್ಕೊಂತಾರಲ್ಲ, ಅದನ್ನ ಸಮರಸವಾಗಿರುವಂತಹ ಆ ಒಂದು ಬಾಂಧವ್ಯ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು. ಹಾಗಾಗಿ ಒಂದು ರೀತಿಯಲ್ಲಿ ಹುಟ್ಟುಹಬ್ಬವನ್ನ ನಾವು ದೇವರಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಏನಂತ, ನನಗ ಆಯುಷ್ಯ ಜಾಸ್ತಿ ಕೊಡು ಅಂತೇಳಿ ನಾ ಏನು ಕೇಳ್ತಾ ಇಲ್ಲಪ್ಪ. ಆದ್ರೆ ಕೊಟ್ಟಷ್ಟು ಆಯುಷ್ಯವನ್ನ ಏನ್ ಮಾಡು ಅಂದ್ರ ರೋಗಾದಿಗಳಿಗೆ ಕೊಡಲಾರ್ದಂಗ ಭದ್ರವಾಗಿ ಕೊಟ್ಟು ನನ್ನ ಕೈಲಿಂದ ಈ ಸಮಾಜಕ್ಕೆ ಸಲ್ಲುವಂತಹ ಸಾರ್ಥಕವಾಗಿರುವಂತಹ ಕೆಲಸವನ್ನ ಮಾಡಿಸ್ಕೊ ಅಂತೇಳಿ ಕೇಳ್ಕೊಳ್ತಕ್ಕಂಥದ್ದು ಏನ್ರಿ. ಅಂತ ಒಂದು ಹುಟ್ಟುಹಬ್ಬ, ಇಂಥ ಹುಟ್ಟುಹಬ್ಬದಲ್ಲಿ ಭಾಗಿಯಾಗಿರುವಂತಹ ನಿಮಗೂ
ಇಂದು ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಳ್ತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿಯವರಿಗೂ ಗುರು ಬಸವಣ್ಣನವರು ಆಯುಷ್ಯವನ್ನ ಕೊಟ್ಟು ಕರುಣಿಸ್ಲಿ, ಅವರಿಂದ ಹೆಚ್ಚಿನ ಕಾರ್ಯ ಈ ಸಮಾಜದಲ್ಲಿ ಆಗಲಿ ಅನ್ನುವಂಥದ್ದನ್ನ ಶುಭವನ್ನ ಹಾರೈಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಶರಣ ಶರಣ. ಗುರುವಿನ ಒಂದು ಮಹಿಮೆ, ಆ ಒಂದು ಕುರಿತು ಬಹಳ ಅದ್ಭುತವಾಗಿ ಮಾತನಾಡಿರ್ತಕ್ಕಂಥ ಪೂಜ್ಯ ಸತ್ಯದೇವಿ ಮಾತಾಜಿ ಅವರಿಗೆ ಅನಂತ ಶರಣಾರ್ಥಿಗಳು. 13 ಮತ್ತು 14ರಂದು ಕೂಡಲ ಸಂಗಮದಲ್ಲಿ ನೆರವೇರ್ತಾ ಇದೆ. ಹಾಗಾಗಿ ಆ ಒಂದು ಭಿತ್ತಿ ಪತ್ರಗಳನ್ನ ಇದೀಗ ಇವತ್ತಿನ ಒಂದು ವೇದಿಕೆ ಮೇಲೆ ಬಿಡುಗಡೆ ಮಾಡಲಾಗ್ತಾ ಇದೆ. ಪೂಜ್ಯರು ಹಾಗೂ ಎಲ್ಲ ಅತಿಥಿ ಗಣ್ಯರು ಆ ಒಂದು ಭಿತ್ತಿ ಪತ್ರಗಳನ್ನು ಬಿಡುಗಡೆ ಮಾಡಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರತಿ ವರ್ಷ ಜನವರಿಯಲ್ಲಿ ಸ್ವಾಭಿಮಾನಿ ಶರಣಮೇಳ ಕಾರ್ಯಕ್ರಮ ಜರುಗ್ತಾ ಇದೆ. ಹಾಗಾಗಿ ಆ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರಚಾರಾರ್ಥವಾಗಿ ಇವತ್ತು ಪೂಜ್ಯರು ಹಾಗೂ ಎಲ್ಲ ಗಣ್ಯರು ಒಂದು ಭಿತ್ತಿ ಪತ್ರಗಳನ್ನ ಬಿಡುಗಡೆ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅನಂತ ಶರಣಾರ್ಥಿಗಳು. ಕಲ್ಯಾಣ ಕರ್ನಾಟಕದ ಒಂದು 371 ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶರಣ ಅಶೋಕ್ ಮಾಂದ್ರೆ ಅವರಿಗೆ ಗಣಪತಿ ಬಿರಾದರ್ ಅಣ್ಣನವರು ಈಗ ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳ್ಕೊತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ರೀತಿಯಾಗಿ ಶರಣರಾಗಿರ್ತಕ್ಕಂಥ ಶಿವಕುಮಾರ್ ಮಾಲಿ ಪಾಟೀಲ್ ಅವರು ಜಿಲ್ಲಾ ವಕೀಲರ ಸಂಘದ ಉಪಾಧ್ಯಕ್ಷರು, ಅವರಿಗೆ ಸತೀಶ್ ಪಾಟೀಲ್ ಹಾರೂರ್ಗೆರೆ ಅವರು ಬಂದು ಮಾಲಾರ್ಪಣೆ ಮಾಡಿ ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳ್ಕೊತಾ ಇದ್ದಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ. ಅದೇ ರೀತಿಯಾಗಿ ಶರಣರಾಗಿರ್ತಕ್ಕಂಥ ಶಿವರಾಜ್ ಜೋಕಾಲಿ ಅವರು ಜಂಟಿ ಕಾರ್ಯದರ್ಶಿಗಳು 371 ಹೋರಾಟ ಸಮಿತಿ, ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಶರಣರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಗುಪ್ತಾ ಅವರು ಬಂದು ಮಾಲಾರ್ಪಣೆಯನ್ನು ಮಾಡಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ. ಶರಣಾರ್ಥಿಗಳು. ಅದೇ ರೀತಿಯಾಗಿ ಹೋರಾಟ ಸಮಿತಿಯ ಕೋಶಾಧ್ಯಕ್ಷರಾದ ರಮೇಶ್ ನೇಳಿಗೆ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಶರಣರಾಗಿರ್ತಕ್ಕಂಥ ಪ್ರಕಾಶ್ ಕನ್ನಳೆ ಅವರು ಬಂದು ಮಾಲಾರ್ಪಣೆಯನ್ನು ಮಾಡಿ ಗೌರವಿಸಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಹಿರಿಯರು, ಹೋರಾಟಗಾರರು, ಒಂದು ಲಿಂಗಾಯತ ಧರ್ಮ ಮಹಾಸಭಾದ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ಅತ್ತಿವಾಳ ಅವರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಇವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಅವರಿಗೆ ಶಾಂತಪ್ಪ ಮುಗಳಿಯವರು ಬಂದು ಮಾಲಾರ್ಪಣೆಯನ್ನು ಮಾಡಿ ಗೌರವಿಸಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ರೀತಿಯಾಗಿ ಮಾತಾಜಿ ಅವರಿಗೆ ಒಂದು ಕಾರ್ಯಕ್ರಮದ ಒಂದು ಪದ್ಧತಿಯ ಪ್ರಕಾರ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ದಿವ್ಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಸತ್ಯದೇವಿ ಮಾತಾಜಿ ಅವರಿಗೆ ಇದೀಗ ಶರಣೆಯರು ತಾಯಂದಿರು ಗೌರವಿಸ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿವೃತ್ತಿಯನ್ನ ಯಶಸ್ವಿಯಾಗಿ ಹೊಂದಿರತಕ್ಕಂಥ ಶರಣರಾದ ಗಣಪತರಾವ್ ಸಾಕ್ರೆ ಅವರಿಗೆ ಇದೀಗ ಸನ್ಮಾನ ನಿರ್ವಹಿಸಲಾಗ್ತಾ ಇದೆ. ಅವರಿಗೆ ಹೋರಾಟ ಸಮಿತಿ ಹಾಗೂ ರಾಷ್ಟ್ರೀಯ ಬಸವದಳ ಹಾಗೂ ನಮ್ಮ ಎಲ್ಲ ಅಂಗ ಸಂಸ್ಥೆಗಳ ವತಿಯಿಂದ ಇದೀಗ ಅವರಿಗೆ ಸನ್ಮಾನ ನಿರ್ವಹಿಸ್ತೇವೆ. ನಂತರ ಸ್ವಾಮೀಜಿಯವರು ಮಾತಾಡ್ತಾರೆ. ಆ ನಂತರ ಹುಟ್ಟುಹಬ್ಬವನ್ನು ಮಾಡಿ ಮಕ್ಕಳ ದಿನಾಚರಣೆಯನ್ನು ಮಾಡಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ. ಸಾಕ್ರೆ ಅವರಿಗೆ ಗಾಯ
ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ जनसुरपूजा जयतु महाकारणिकलिङ्गदेवन तेजा जयतु करुणा सिन्धु भजत जनबन्धो जय इष्टदायका रक्षिसो श्री गुरु बसवा रक्षिसो श्री गुरु बसवा रक्षिसो श्री गुरु बसवा जय गुरु बसवेश्वर नमः। विश्व गुरु बसवेश्वर महात्मा की जय। सकल शरण संतों की जय। ಅನಂತ ಶರಣಾರ್ಥಿಗಳು ವೇದಿಕೆ ಮುಖಾಂತರವಾಗಿ ಅವರ ಮುಂದಿನ ಒಂದು ನಿವೃತ್ತಿಯ ಜೀವನ ಯಶಸ್ವಿಯಾಗಿ ಜರುಗಲಿ. ವಿಶ್ವಗುರು ಬಸವಣ್ಣನವರು ಅವರಿಗೆ ಆಯುಷ್ಯ ಆರೋಗ್ಯವನ್ನು ನೀಡಿ ಕಾಪಾಡಿ ಇರ್ತಾರ ಈ ಸಂದರ್ಭದಲ್ಲಿ ಶುಭವನ್ನ ಮಾಡಿ. ಇದೀಗ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿಯವರು ತಮ್ಮ ಆಶೀರ್ವಚನವನ್ನು ನೀಡಬೇಕಾಗಿ ನಾನು ಬಸವನ ಮೂರ್ತಿಯ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ಮುಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸೃಷ್ಟಿಕರ್ತನೂ ಸರ್ವಶಕ್ತನೂ ಆದ ಲಿಂಗದೇವರನ್ನು ನಾವು ಮುಂದಕ್ಕೆ ಧ್ಯಾನಿಸಿ, ಧರ್ಮಗುರು, ಮಂತ್ರಪುರುಷ, ಮನುಕುಲದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವ ತಂದೆಯವರನ್ನು ಸ್ಮರಿಸಿಕೊಂಡು ಪ್ರವಚನ ಪಿತಾಮಹರಾದ ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರನ್ನು ಮತ್ತು ವಿಶ್ವದ ಪ್ರಪ್ರಥಮ ಮಹಿಳಾ ಮಹಾಜಗದ್ಗುರುಗಳು ಮತ್ತು ಲಿಂಗಾಯತ ಧರ್ಮಕ್ಕೆ ಒಂದು ಚೌಕಟ್ಟನ್ನು ಒದಗಿಸಿರ್ತಕ್ಕಂತಹ ಲಿಂಗಾಯತ ಧರ್ಮದ ಪುನರುದ್ಧಾರಕರಾದಂತಹ ಪರಮ ಪೂಜ್ಯ ಡಾಕ್ಟರ್ ಮಾತಾಜಿಯವರ ಮನದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಈ ಒಂದು ವಿವಿಧೋದ್ದೇಶಗಳ ಅಂದ್ರೆ 2-in-1 3-in-1 ಕಾರ್ಯಕ್ರಮ ನಾವು ಇರ್ತೀವಲ್ಲ, ಆ ರೀತಿಯಲ್ಲಿ ಇಂಥ ಒಂದು ಬಹುತ್ವದ ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂತಹ ಪರಮ ಪೂಜ್ಯರಾದ ಸತ್ಯದೇವಿ ಮಾತಾಜಿಯವರಿಗೂ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ 371 ಜೆ ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯ ನ್ಯಾಯವಾದಿಗಳು ಮತ್ತು ನಮ್ಮ ಆತ್ಮೀಯ ಶರಣರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ಮಾಡೂರಿಯವರಿಗೂ, ವಿಶೇಷವಾಗಿ ಸನ್ಮಾನಿತರಾಗಿರ್ತಕ್ಕಂಥ ಇವತ್ತಿನ ಸನ್ಮಾನಕ್ಕೆ ಭಾಜನರಾಗಿರ್ತಕ್ಕಂತಹ ನಿವೃತ್ತ ಇಂಜಿನಿಯರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ತಕ್ಕಂಥ ಹಿರಿಯ ಶರಣರಾಗಿರುವಂಥ ಗಣಪತರಾವ್ ಸಾಕ್ರೆ ಅವರಿಗೂ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ವೇದಿಕೆ ಮೇಲಿರ್ತಕ್ಕಂಥ ಪದಾಧಿಕಾರಿಗಳು, ಮಕ್ಕಳ ದಿನಾಚರಣೆಯ ನಿಮಿತ್ತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಬಸವ ಮಂಟಪದ ಎಲ್ಲ ಮಕ್ಕಳಿಗೂ, ರಾಷ್ಟ್ರೀಯ ವಸ್ತುಗಳದ ಎಲ್ಲ ಹಿರಿಯರಿಗೂ ಮತ್ತು ಶರಣೆಯರಿಗೂ, ತಾಯಂದಿರಿಗೂ, ಮುದ್ದು ಮಕ್ಕಳಿಗೂ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ನಾವು ಪ್ರತಿ ವರ್ಷನೂ ಅಂದರೆ ನಾವು ಯಾವಾಗ ಬೀದರ್ನಾಗಿರ್ತೇವೆ ಅವಾಗ ಇಲ್ಲಿ ಮಕ್ಕಳ ದಿನಾಚರಣೆ ಮಾಡಿ
ಮಕ್ಕಳ ಜೊತೆಗೆ ಒಂದು ಸಂತೋಷದಿಂದ ಈ ದಿನಾಚರಣೆ ಮಾಡಿಕೊಂಡು ಮಕ್ಕಳಿಗೆ ಪುಷ್ಪ ಮಾಡಿ ಆನಂದ ಪಡುವಂಥ ನಾವು ಅಂದರೆ ಮಾತಾಡಿದ್ರು ಭಾಳ ಸಂತೋಷದಿಂದ ಮಕ್ಕಳ ದಿನಾಚರಣೆ ಮಾಡುವಾಗ ಪುಷ್ಪವೃಷ್ಟಿ ಮಾಡಿ ಎಲ್ಲ ಮಾಡ್ತಾರೆ. ಬೇರೆ ಎಲ್ಲೂ ಕೂಡ ನಾನು ವಿಶೇಷವಾಗಿ ಹುಟ್ಟುಹಬ್ಬ ಅಂತ ಆಚರಣೆ ಮಾಡ್ಕೊಂಡಾಗ ಇವತ್ತು ದಿವಸ ನಮ್ಮ ಮಾನವರೇ ಅಪ್ಪವರು ಹೇಳಿದ್ರು, ಇವತ್ತು ಹುಟ್ಟುಹಬ್ಬದ ಬೀದರ್ನಾಗ ಇಟ್ಟರೆ ಅದು ನಾವು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಕಡೆಯಿಂದ ಆಚರಣೆ ಮಾಡ್ತೀವಿ. ಅಲ್ಲಿ ಬೀದರ್ ಬಸವಮಂಟಪದ ಒಳಗೆ ಬರಲಿಕ್ಕೆ ಸ್ವಲ್ಪ ದೂರ ಆಗ್ತೇನೆ. ಶರಣರಿಗೂ ಇಲ್ಲಿ ಸಮೀಪ ಆಗ್ತಿದ್ರು. ಗುಂಪಾ ರೋಡ್ ಅಂದ್ರೆ ಈ ಕಡೆ ಭಾಳ ಜನ ಶರಣರಿದ್ದಾರೆ, ಇಲ್ಲೇ ಇಟ್ಕೋಬೇಕು ಅಂತ ಹೇಳಿ ಬೆಳಿಗ್ಗೆ ಅವರು ಇವ್ರಿಗೆ ಶುಭಾಶಯ ಹೇಳೋ ಫೋನ್ ಮಾಡಿದಾಗ ಬಸವಮಂಟಪಕ್ಕೆ ಸಾಯಂಕಾಲ 7 ಅಂತ ಹೇಳಿದ್ರು. ಮತ್ತೊಂದು ಗಂಟೆ ಬಿಟ್ಟು ಅವರು ಇಲ್ಲ ಅಲ್ಲಿ ಹೊರಗೆಲ್ಲರ ಹಾಲ್ ಬುಕ್ ಮಾಡಿ ಮಾಡೋಣ. ನಮ್ಮ ಗಣಪತರಾವರು ವಿಶೇಷವಾಗಿ ನಮ್ಮ ಕಮಿಟಿ ಬರೋದಾರ, ಅವ್ರಿಗೆ ಸತ್ಕಾರ ನಿಮ್ಮ ಕೈಯಿಂದ ಆಗ್ಬೇಕು, ನಿಮ್ಗೆ ಹುಟ್ಟಾಗ್ಬೋದಿಲ್ಲ ಅಂತ ಆಯ್ತು ಇಟ್ಕೊಡ್ರಿ ಅಂತ ಹೇಳಿ. ಅದಕ್ಕೆ ನಮ್ಮ ಸತ್ಯದೇವಿ ಮಾತಾಡಿದ್ರು ಮೇಲ್ಗಡೆನೆ ಹಾಲ್ನಾಗಿಲ್ಲ, ಅವರೇ ಸ್ವತಃ ಕಸ ಗುಡಿಸಿ ಗೊತ್ತದ ಅಲ್ಲೆಲ್ಲ ಫೋಟೋಗಳೆಲ್ಲ ಜೋಡಿಸಿ ಸ್ಟೇಜ್ ಎಲ್ಲ ರೆಡಿ ಮಾಡಿದ್ರು. ಈಗ ಅವ್ರು ಸರ್ ಫೋನ್ ಬಂದ್ಮೇಲೆ ಅಲ್ಲೇ ಹೋಗೋದಿದ್ದಾರೆ ಮಾತಾಡಿ ಅಂತ ಹೇಳಿದ್ರೆ ಮಕ್ಕಳಿಗೆಲ್ಲ ಕರ್ಕೊಂಡು ಅಲ್ಲೇ ಹೋಗೋಣ ಆಗಲಿ ಅಂತೇಳಿ ಒಪ್ಕೊಂಡು ಅಡುಗೆನೂ ಅಲ್ಲೇ ಮಾಡೋದು. ಈಗ ನಮ್ಮಲ್ಲಿ ಬಸವಣ್ಣದ ಇವತ್ತು ಅಡುಗೆ ಮಾಡೋದು ಇಲ್ಲ, ನಿಮಗೆಲ್ಲ ಗೊತ್ತಿದೆ. ನಮ್ಮ ಸುನೀತಮ್ಮ ಮುಖಮ್ಮ ಅಡುಗೆ ಎಲ್ಲರಿಗೂ ಅಡುಗೆ ಅವರೇ ಮಾಡೋದು. ಅವರು ಸುನೀತಕ್ಕ ಅವ್ರ ಊರಿಗೆ ಹೋಗ್ಯಾರ. ಅದಕ್ಕೆ ಈಗ ಅಲ್ಲಿ ಏನೋ ಅಡುಗೆ ಮಾಡ್ಬೇಕಾದ್ರೂ ಮತ್ತು ಮಾತಾಡಿದ್ರೆ ಮಾಡ್ಬೇಕಾಗಿತ್ತು. ಅದೊಂದು ಸ್ವಲ್ಪ ಈ ಕೆಲಸ ಹೋಗ್ತದೆ. ಈ ಹಾಲ್ನ ಮಾಡಿಬಿಟ್ರೆ ಹೋಗಿ ನಾವು ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ಬೋದು ಆನಂದವಾಗಿ. ಬಸವನಗರ, ವಿದ್ಯಾನಗರ, ಯಲ್ಲಪ್ರಭು ನಗರದ ಎಲ್ಲ ಶರಣರು ನಿನ್ನೆ ಗ್ರ್ಯಾಂಡ್ ಆಗಿ ನಮ್ಮ ಮಲ್ಲಿಕಾರ್ಜುನ ಬುದ್ಧ ಅವ್ರ ಶರಣರ ಮನೆಯಾಗ ಬಸವದತ್ತಿ ಕಾರ್ಯಕ್ರಮ ಮಾಡಿದ್ದೀವಿ. ವಾಟ್ಸಪ್ದಾಗ ಫೋಟೋಗಳು ನೋಡಿ ಭಾಳ ಜನ ಎಲ್ಲ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಇಷ್ಟೆಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮ ಬೀದರ್ದಾಗ ಮಾಡ್ತಾರೆ, ನಮಗೆ ಹಳ್ಳಿದವ್ರಿಗೆ ಯಾರಿಗೆ ಹೇಳಲ್ಲ ಅಂತ ಹೇಳಿದ್ರೆ ರಾತ್ರಿ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ, ಚಳಿ ಆಗ್ತಾವ ಅಂತಾರೆ. ಕಾರ್ಯಕ್ರಮ ಫೋಟೋ ನೋಡೋಣ ನಾವು ಯಾಕೆ ಬಂದಿಲ್ಲ ಅಂತ ಅನಿಸ್ತದ. ಅದಕ್ಕೆ ಇವತ್ತು ಕಾರ್ಯಕ್ರಮದ ಬನ್ನಿ ಅಂತೇಳಿ ಹೇಳಿದ್ರು ಕೆಲವರಿಗೆಲ್ಲ. ನಾನು ಯಾರಿಗೂ ಫೋನ್ ಮಾಡಿಲ್ಲ. ಮಾರುದ್ರ, ಶಂಕರಗೌಡ, ಮಾಡೋರೇಪರ್ ಅವರೇ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ನಂದೇ ಹುಟ್ಟುಹಬ್ಬದ ಬನ್ನಿ ಅಂತ ನಾವು ಯಾರಿಗೂ ಹೇಳಕ್ಕೂ ಹೋಗಿ ಅವ್ರಾಗಿನೇ ಫೋನ್ ಮಾಡೋದು ನಾನು ಮಾತಾಡ್ತೀನಿ. ಯಾಕಂತಂದರೆ ಸಂಕೋಚ ಸಭಾ ನಾವು ಏನೋ ಮಾಡ್ಕೊಳ್ಳೋದಲ್ಲ, ಅದಕ್ಕಾಗಿ ಖರ್ಚು ಮಾಡೋದಲ್ಲ. ಅದಕ್ಕಾಗಿ ಶರಣರು ಇವತ್ತು ನಾವೇ ಮಾಡ್ತೀವಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ವತಿಯಿಂದ. ಅಂದರೆ ಇವತ್ತು ದಿವಸ ಒಪ್ಕೊಂಡು ಎಲ್ಲರಿಗೂ ಒಂದು ಭೇಟಿ ಆಗ್ತಕ್ಕಂಥ ಒಂದು ಸಂದರ್ಭ. ಆದರೆ ನಾವು ಮತ್ತೊಂದು ಕಾರ್ಯಕ್ರಮ ಹಾಕ್ತೀವಿ. ಏನಂದರೆ ಮೊನ್ನೆ ನಾವು ಕೂಡಲ ಸಂಘದಾಗ ಏನೋ ಸಮನ್ವಯ ಸಮಿತಿ ರಚನೆ ಆಯಿತು. ಅವ್ರಿಗೆ ನಾನು ಹೇಳಿದೆ, ಈಗ ಅವರು ನಮ್ದೇನಿದು ವಿವಾದ ಬಗೆಹರಿಯವರಿಗೂ ಅವ್ರು ಆಯಿತು ಬರ್ರಿ ಮಾತಾಡೋಣ ಕೂಡೋಣ ಅಂತೇಳಿ ಒಂದೇ ಮಾಡ್ತೀವಿ ಅಂತಂದು ನಮ್ಗೆ ಅವರಿಗೆಲ್ಲ ಏನೋ ಒಂದು ಲೆಟರ್ಸನ್ ಮಾಡ್ಬೇಕಾದ್ರೆ ಹೇಗೆ ಮಾಡ್ತಾರೆ, ಹೆಣ್ಣಿನವ್ರ ಕಡೆ ಮಾತಾಡಬೇಕು, ಗಂಡಿನವ್ರ ಕಡೆ ಮಾತಾಡ್ಬೇಕು, ಅವ್ರಿಗೆ ಮಾತಾಡ್ಬೇಕು, ಇವ್ರಿಗೆ ಮಾತಾಡ್ಬೇಕು, ಅವ್ರು ಏನೇನು ಮಾಡ್ತಾರೋ ಮಾಡ್ತಾರೆ ಸಮನ್ವಯ ಸಮಿತಿಯವರು. ಆದ್ರೆ ನಾನು ಮಾತ್ರ ಹೇಳಿದ್ದೀನಿ ಎಲ್ಲರಿಗೂ, ನಮ್ಮದು ಸ್ವಾಭಿಮಾನಿ ಶರಣ ಮೇಳ, ಸ್ವಾಭಿಮಾನಿ ಕಲ್ಯಾಣ ಪರ್ವ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ನಾವು ನವೆಂಬರ್ 14ಕ್ಕೆ ನಾವು ಅದರ ಪ್ರಚಾರ ಕಾರ್ಯಕ್ರಮ ಶುರು ಮಾಡ್ತೀವಿ. ರಾಜ್ಯ ತುಂಬ ನಾವು ಶುರು ಮಾಡ್ತೀವಿ. ಅವರು ಇಲ್ಲಿವರೆಗೂ ಕೂಡಲ ಸಂಘದ ಮೀಟಿಂಗ್ ಆಗಿ ಇವತ್ತು 5 ದಿನ ಒಂದು ಪ್ರತಿಕ್ರಿಯೆ ಬಂದಿಲ್ಲ. ಅವ್ರಿಗೆ ಅದು ಬೇಕಿನೂ ಆಗಿಲ್ಲ. ಅದಕ್ಕೆ ನಾವು ಈ ಭಕ್ತರಿಗೆ ಒಪ್ಪಿಸ್ಬಿಟ್ಟಿದ್ವಿ. ಏನು ಮಾಡ್ತೀವಿ ಮಾಡ್ರಿ, ನಾವು ಸತ್ಯದೇವಿ ಮಾತಾಜಿಯವರು ನಮ್ಮ ಕೆಲಸ ನಾವು ಮಾಡ್ತೀವಿ. ಸ್ವಾಭಿಮಾನಿ ಶರಣ ಮೇಳದ ಪ್ರಚಾರ ಮಾಡ್ತೀವಿ, ಸಂಘಟನೆ ಮಾಡ್ತೀವಿ, ಮತ್ತು ನಮ್ಮ ಕರ್ತವ್ಯವನ್ನು ನಾವು ಮಾಡ್ತೀವಿ. ನಾವು ಸುಮ್ಮನೆ ಕೈ ಕೊಡ್ಕೊಂಡು ಕೂಡಿದ್ರೆ ನಾವೇನು ದುರ್ಬಲರಲ್ಲ. ತತ್ವನಿಷ್ಠ ನಮ್ಮ ಜೊತೆಗಿದ್ದಾರೆ. ಎಲ್ಲರೂ ಕೂಡ ಯಾವಾಗ ಶುರು ಮಾಡ್ತೀವಿ ಅಂತ ಕೇಳ್ತಾ ಇದ್ರು. ನಾನು ಇನ್ನೇನೆ ಮಾವರಿಗೆ ಹೇಳಿದೆ, ಭೇಟಿ ಮಾಡ್ಕೊಂಡು ಈಗ ಬಂದ ಇದು ಬಿಡುಗಡೆನೂ ಕೂಡ ಇಲ್ಲಿ ಆಗ್ತದೆ ಬಹಿರಂಗವಾಗಿ ಅಂತ ಹೇಳಿ ನಾವು ಶರಣ ಮೇಳದ ಒಂದು ಪೋಸ್ಟರ್ ಬಿಡುಗಡೆ ಮತ್ತು ಇವತ್ತ ನಮ್ಮ ಶರಣರಿಗೆ ಗಣಪತರಾವ್ ಸಾಕ್ರೆ ಸನ್ಮಾನ ಸಮಾರಂಭ, ಮಕ್ಕಳ ದಿನಾಚರಣೆ, ಇವೆಲ್ಲದರ ಜೊತೆಗೆ ನಮ್ಮ ಹುಟ್ಟುಹಬ್ಬದ ನಿಮಿತ್ತ ಜವಾಹರ್ಲಾಲ್ ನೆಹರು ಅವರ ಜನ್ಮ ನಿಮಿತ್ತ ಹೆಂಗೆ ಮಕ್ಕಳ ದಿನಾಚರಣೆ ಇರ್ತದೋ ಹಂಗೆ ಇವತ್ತಿನ ಮಕ್ಕಳ ದಿನಾಚರಣೆ ಜೊತೆಗೆ ನಮ್ಮದು ಕೂಡ ಒಂದು ವರ್ಧಂತಿಯಂತೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಬಹಳ ಜನರಿಗೆ ಮಕ್ಕಳಿಗೆ ಏನಾಗ್ತಂದ್ರೆ ಬಸ್ ನಮ್ಮ ಈ ಜನ್ಮ ದಿನಾಚರಣೆ ಆಚರಣೆ ಮಾಡಬೇಕು, ಜನ್ಮ ದಿನಾಚರಣೆ ಮಾಡ್ಕೋಬೇಕಂದ್ರೆ ಮಕ್ಕಳಿಗೆ ಭಾಳ ಖುಷಿ ಅನಿಸ್ತದೆ. ಯಾಕಂದ್ರೆ ಕೇಕ್ ಕಟ್ ಮಾಡೋದಿರ್ತದ, ಸ್ವೀಟ್ ತಿನ್ನೋದಿರ್ತದ, ಹೊಸ ಬಟ್ಟೆ ತರ್ತಾರ, ಎಲ್ಲರೂ ವಿಶ್ ಮಾಡ್ತಾರ. ಮಕ್ಕಳಿಗೆ ಏನು ನನ್ನ ಬರ್ತಡೇ ಯಾವಾಗ ಬರ್ತದೋ ಅಂತ. ಹೌದಲ್ರಿ?
ನಮ್ಮಲ್ಲಿ ಎಷ್ಟೋ ಜನ ಇವತ್ತು ಬಸವಣ್ಣದ ಮಕ್ಕಳಿದ್ದಾರೆ. ಇವತ್ತು ಕೆಲವರಿಗೆ ತಾಯಿ ಇದ್ದಾರೆ, ಕೆಲವರಿಗೆ ತಂದೆ ಇದ್ದಾರೆ, ಕೆಲವರು ತಾಯಿ ಇಲ್ಲ, ತಾಯಿ ಇದ್ರೆ ತಂದೆ ಇಲ್ಲ. ಎಂಥ ಮಕ್ಕಳದಾರಂದ್ರೆ ಅವರು ಬರ್ತ್ ಸರ್ಟಿಫಿಕೇಟ್ ಇಲ್ಲ, ಅವ್ರು ಯಾವತ್ತು ದಿನ ಹುಟ್ಟಿದ್ದಾರೆ ಗೊತ್ತಿಲ್ಲ. ಅವ್ರನ್ನೆಲ್ಲ ಜನ್ಮದಿನ ಯಾವಾಗ ಆಚರಣೆ ಮಾಡಬೇಕು? ಅದಕ್ಕೆ ನೆಹರು ಅವರು ಹೇಳಿದ್ದು ಭಾಳ ಚಲೋ ಆಗಿದೆ. ಮಕ್ಕಳ ದಿನಾಚರಣೆ ಅಂದರೆ ಎಲ್ಲರ ಬರ್ತ್ಡೇ ವರ್ಷಕ್ಕೊಮ್ಮೆ ಎಲ್ಲ ಮಕ್ಕಳದ್ದು ಹುಟ್ಟುಹಬ್ಬ ಹಾಗೆ ಆಯ್ತು. ಹೌದಲ್ರಿ? ಎಷ್ಟೋ ಜನಕ್ಕೆ ಆ ರೀತಿ ಒಂದು ಲಕ್ಷಾಂತರ ಜನ ಕೋಟ್ಯಾಂತರ ಮಕ್ಕಳು ಆ ರೀತಿಯಲ್ಲಿದ್ದಾರೆ. ನಮ್ಮ ಬಸವಣ್ಣದ ಮಕ್ಕಳು ಕೂಡ ಅದಕ್ಕೆ ಹೊರತೇನಿಲ್ಲ. ಅವರು ಇವತ್ತು ನವೆಂಬರ್ 14 ಮಕ್ಕಳ ದಿನಾಚರಣೆ ಬರ್ತದೆ ಅಂದರೆ ಅಷ್ಟು ಖುಷಿ ಪಡ್ತಾರೆ. ಯಾಕಂದ್ರೆ ಎಲ್ಲರಿಗೂ ಪುಷ್ಪವೃಷ್ಟಿ ಮಾಡಿ ಬಟ್ಟೆ ಉಟ್ಕೊಂಡು ಎಲ್ಲರೂ ಕೂಡಿ ಹೂವು ಸುರಳೆ ಮಾಡೋದು ಅಂತ. ಆಮೇಲೆ ನಾನು ಒಬ್ಬದವ್ರು ಮಾತಾಡ್ತಿರ್ತಾರೆ, ನನಗೆ ಕೇಳ್ತಿರ್ತಾರೆ ನಿಮ್ದು ಯಾವತ್ತು ಬರ್ತದೆ ಅಂತ. ನಿಮ್ದು ಯಾವತ್ತಿರ್ತದೆ ಅವತ್ತೇ ಅಂತ ನಾನು ಹೇಳಿರ್ತೀನಿ. ಅವರು 4 ದಿವಸ ಶುರು ಮಾಡ್ಯಾರ. ಇನ್ನು ಸ್ವಾಮೀಜಿ ನಿಮ್ಮ ಬರ್ತಡೇ 4 ದಿವಸ ಇರುತ್ತೆ, ಸ್ವಾಮೀಜಿ ನಿಮ್ಮ ಬರ್ತಡೇ 3 ದಿವಸ ಇರುತ್ತೆ, ನಿಮ್ಮ ಬರ್ತಡೇ 2 ದಿವಸ ಅಂತ. ಇವತ್ತು ಮುಂದೆ ನಾನು ಇನ್ನೂ ಮುಖ ತೊಳ್ಕೊಂಡು ಬಂದಿಲ್ಲ, ವಾಶ್ರೂಮ್ದಾಗಿ ಹೊರಗೆ ಬಂದಿಲ್ಲ. ಅಷ್ಟೋ ಮಂದಿ ಎಲ್ಲ 25 ಮಂದಿ ರೂಮಿನಾಗ ಬಂದು ನಿಂತ್ಕೊಂಡು ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಮ್ಮೆ ಬಸ್ ಮಂದಿ ಎಲ್ಲ ನಮ್ಮ ಮ್ಯಾಲೆ ನಿಂತ್ಬಿಟ್ರು. ಎಲ್ಲರೂ ವಿಶ್ ಮಾಡಲಿಕ್ಕೆ ರೂಮಿನಾಗ ಬಂದಿದ್ದಾರೆ. ಅಂದರೆ ನಾವು ಗೊತ್ತಲ್ಲ, ಸರ್ಪ್ರೈಸ್ ಎಲ್ಲರೂ ಒಮ್ಮೆ ಹೇಳಬೇಕು ಅಂತ ರೂಮಿನಾಗ ಬಂದು ನಿಂತಿದ್ದಾರೆ. ಅಂದರೆ ಮಕ್ಕಳ ಒಂದು ಹೌದಲ್ಲ ಹೆಂಗೆ ಸರ್ಪ್ರೈಸ್ ಮಾಡಿದೆ ಅಂತ ಅಷ್ಟು ಮಂದಿ ಎಲ್ಲ ಬಂದು ನಿಂತಿದ್ದಾರೆ. ಆ ಮಕ್ಕಳ ಜೊತೆಗೆ ಆಟ ಆಡೋದು ಮತ್ತು ಅವರ ಮಕ್ಕಳ ಜೊತೆ ಇರೋದೇ ಒಂದು ದೊಡ್ಡ ಭಾಗ್ಯ. ಅದಕ್ಕೆ ಇವತ್ತು ದಿವಸ ಮಕ್ಕಳ ದಿನಾಚರಣೆ ದಿವಸನೇ ನಾವು ಹುಟ್ಟಿದ ಅದೇನು ಕಾಕತಾಳಿ, ನಾವೇ ದೇವರಿಗೆ ಅರ್ಜಿ ಹಾಕಿ ಅವತ್ತಿನ ದಿವಸ ಹುಟ್ಟಿಲ್ಲ. ನಮ್ಮ ಚಿಕ್ಕಪ್ಪ ಅವರು ಇದ್ದಾರೆ, VM ಡಾಕ್ಟ್ರಿಗೆವರು ಹಿರಿಯ ಸಾಹಿತಿಗಳು. ಅವ್ರ ಸಂಸ್ಕಾರದಿಂದ ನಾವಂತೂ ಇಷ್ಟೆಲ್ಲ ನಾವು ಬೆಳೆದಿದ್ದೀವಿ. ಅವರು ಅಂದಿದ್ರಂತ ನನಗೆ ಹೇಳ್ತಾರೆ, ಸ್ಕೂಲ್ ಸರ್ಟಿಫಿಕೇಟ್ದಾಗ ಏನೋ ಬರೀತಾರೆ ಮಾಸ್ತರ್ಗಳು, 5 ವರ್ಷ 5 ತಿಂಗಳು ಆಗಬೇಕು, ಆ ಡೇಟಿಗೆ ಹಾಕೊಂಡು ಅಡ್ಮಿಷನ್ ಹಚ್ಬಿಡ್ತಾರೆ. ಅದಕ್ಕೆ ಭಾಳ ಮಂದಿ ಜೂನ್ 1ಕ್ಕೆ ಬರ್ತಡೇ ಇರ್ತಾವೆ. ಹೌದಲ್ರಿ? ಜೂನ್ 1ಕ್ಕೆ ಬರ್ತಡೇ ಯಾಕೆ ಇರ್ತಾವಂದ್ರೆ ಸ್ಕೂಲಿಗೆ ಅಡ್ಮಿಷನ್ ಮಾಡಿದ ದಿನ ತಂದೆ ತಾಯಿಗಳಿಗೆ ತಾರೀಖು ಗೊತ್ತಿರಲ್ಲ, ಬರ್ಕೊಂಡಿರಲ್ಲ. ಜೂನ್ 1ನೇ ತಾರೀಕು ಅಡ್ಮಿಷನ್ ಆಯ್ತು ಅಂದ್ರೆ ಜೂನ್ 1 ಇವ್ರ ಬರ್ತ್ಡೇ ಜೂನ್ 1 ಅಂತ ಹಾಕೊಂಡ್ಬಿಡು. ಆಮೇಲೆ 2 ವರ್ಷ ಮುಂದಕ್ಕೆ ಹಾಕಿದ್ರೆ 2 ವರ್ಷ ಹಿಂದಕ್ಕೆ, 3ನೇ ವರ್ಷಕ್ಕೆ ಶಾಲೆಗೆ ಹಾಕಿದ್ರೆ 5 ವರ್ಷ ಮಾಡಿಬಿಡ್ತಾರೆ. 7 ವರ್ಷಕ್ಕೆ ಹಾಕಿದ್ರು 6 ವರ್ಷ ಮಾಡಿ ಮತ್ತೆ ಇಸ್ವಿ ತಮಗೆ ಬೇಕಾದಂಗೆ ಹಾಕೊಂಡ್ಬಿಡ್ತಾರೆ. ಆದರೆ ನಮ್ದು ಆ್ಯಕ್ಚುಲಿ ಹುಟ್ಟುಹಬ್ಬ ನಮ್ಮ ಚಿಕ್ಕಪ್ಪರು ಯಾರು ಹೇಳ್ತಾರೆ, ಜವಾಹರ್ಲಾಲ್ ನೆಹರು ಹುಟ್ಟಿದ ದಿನ ಹುಟ್ಟಿದ್ದಾರೆ, ಅದಕ್ಕೆ ನೆಹರೂಜಿ ಹೆಸರು ಇಡಬೇಕು ಅಂತೇಳಿ ಹೇಳಿದ್ರಂತ, ನಮ್ಮ ಕಾಕರು ಹೇಳಿದ್ರಂತ. ಆದರೆ ನಮ್ಮ ತಂದೆಯವರು ಅಜ್ಜಿಯವರೆಲ್ಲ ಶಿವಕುಮಾರ್ ಅಂತೇಳಿ ಹೆಸರಿಟ್ಟು, ಅದು ದೂರದರ್ಶನದ ಹೆಸರು. ಈಗ ಮಾತಾಜಿಯವರು ಚನ್ನಬಸವಣ್ಣವ್ರ ಹೆಸರಿಟ್ಟರು, ಆ ವಿಷಯ ಬೇರೆ. ಅದಕ್ಕೆ ಈ ನವೆಂಬರ್ 14ನೇ ತಾರೀಕಿಗೆ ಒಂದು ಹುಟ್ಟುಹಬ್ಬ ಇದ್ದಿದ್ದು ನಮ್ಮ ತಂದೆಯವರು ಕೂಡ ಡೈರಿಯಲ್ಲಿ ಕರ್ಕೊಂಡು ಇಟ್ಕೊಂಡಿದ್ರು, ನವೆಂಬರ್ 14ರಿಂದ ಅಂತೇಳಿ. ನಾವು ಒಟ್ಟು ಆಚರಣೆ ಮಾಡ್ಕೋತಾ ಇರಲಿಲ್ಲ. ಆಮೇಲೆ ನಾನು ಡೆಲ್ಲಿಗೆ ಹೋದ ನಂತರ ಅವರು ಡೇಟ್ ಹೇಳಿದ್ರು. ಅವರೆಲ್ಲ ಭಕ್ತರೆಲ್ಲ ನಿಮ್ಗೆ ಯಾವತ್ತ ಅಂತ ಕೇಳೋದ್ರಿಂದ ನಾನು ಡೇಟ್ ಹೇಳಿದ್ದೆ. ಅವತ್ತಿನಿಂದ ವಿಶ್ ಮಾಡ್ಲಿಕ್ಕೆ ಶುರು ಮಾಡಿ. ನನಗೆ 10ನೇ PUC ಪಾಸ್ ಆಗೋ ತನಕನೂ ನಮ್ಗೆ ಡೇಟ್ ಆಫ್ ಬರ್ತ್ ನೆನಪಿಟ್ಕೊಂಡಿದ್ದಿಲ್ಲ. ನಾವು ಭಕ್ತರೆಲ್ಲ ಕೇಳಿದಾಗ ಹಂಗೆ ಒಂದು ಡೇಟ್ ಹೇಳಿದ್ವಿ, ಶುರು ಆಗಿತ್ತು. ಆದರೆ ನಾವು ಮಕ್ಕಳ ದಿನಾಚರಣೆ ಮಾಡೋದು ಭಾಳ ಮುಖ್ಯ. ಮತ್ತು ಈ ಹುಟ್ಟುಹಬ್ಬ ಯಾಕೆ ಆಚರಣೆ ಮಾಡ್ಕೋಬೇಕು ಅಂದರೆ, ನಾವು ಒಂದು ಈ ಸಿಂಹಾವಲೋಕನ ಅಂತ, ಆ ಸಿಂಹ ಗಂಭೀರವಾಗಿ ಕಾಡಿನೊಳಗೆ ನಡೀತಾ ಇರ್ತದೆ. ನಡೆದು ಸ್ವಲ್ಪ ದೂರ ಹೋದ್ಮೇಲೆ ಹಿಂಗೆ ಹಿಂದೆ ಓರೆ ನೋಟ ಅಂದರೆ ಹಿಂದರಿಗೆ ನೋಡ್ತೀನಿ, ಅವಲೋಕನ ಮಾಡ್ತೀನಿ, ನಾನು ಎಷ್ಟು ದೂರ ಬಂದಿದ್ದೀನಿ ಅಂಥೇಳಿ ನೋಡ್ತಾ ಇರ್ತದೆ. ಅದಕ್ಕೆ ಸಿಂಹಾವಲೋಕನ ಅಂತ ಹೇಳ್ತಾರೆ. ನಾವು ಹುಟ್ಟುಹಬ್ಬದ ದಿನ ಏನು ಮಾಡ್ಬೇಕಂದ್ರೆ, ನಮ್ಗೆ ಈಗ ಎಷ್ಟು ವರ್ಷ ಕಳೆದು ನಾವು ಏನೇನು ಒಳ್ಳೆ ಕೆಲಸ ಮಾಡಿದ್ದೀವಿ, ನಾವೇ ಅಂತಲ್ಲ ಎಲ್ಲರೂ ನಾವು ಎಷ್ಟು ಸುಳ್ಳು ಹೇಳಿದ್ದೀವಿ, ಎಷ್ಟು ಕರೆ ಹೇಳಿದ್ದೀವಿ, ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀವಿ, ಎಷ್ಟು ಬೇರೆಯವರಿಗೆ ಮೋಸ ಮಾಡುವಂಥ ಕೆಲಸ ಮಾಡಿದ್ದೀವಿ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪಾಪ ಪುಣ್ಯದ ಮಿಶ್ರಣನೇ ಇದು ಈ ಮನುಷ್ಯ ಜನ್ಮ. ಒಂದು ಕಡೆ ಹೇಳ್ತಾರೆ, ಮಾನವನಾದವನು ಸುಳ್ಳು ಹೇಳಬೇಕಾಗುತ್ತಂತ ದೇವರಿಗೆ ಚಾಲೆಂಜ್ ಮಾಡ್ತಾರೆ. ಯಾರು? ಜೇಡು ದಾಸಿಮೇನವ್ರು ಹೇಳ್ತಾರೆ. ಏನು ಹೇಳ್ತಾರೆ ವಚನದಾಗ ಅಂದ್ರೆ, ಒಡಲುಗೊಂಡವ ಹುಸಿವ, ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ಒಡಲುಗೊಂಡವ ಹಸಿವ. ನೀನೊಮ್ಮೆ ಒಡಲುಗೊಂಡವನೆಂದು ನನ್ನ ಜರಿಯಲು ಬೇಡ, ಒಡಲುಗೊಂಡವನೆಂದು ನನ್ನ ಜರಿಯಲು ಬೇಡ.
ನೀನೊಮ್ಮೆ ಎನ್ನಂತೆ ಒಡಲುಗೊಂಡು ನೋಡ ರಾಮನಾಥ ಅಂತ ಹೇಳ್ತಾರೆ. ನೋಡಿ ದೇವ್ರಿಗೆ ಹೆಂಗ್ ಚಾಲೆಂಜ್ ಮಾಡ್ತಾರಂದ್ರೆ, ದೇವ್ರೇ ಮನುಷ್ಯ ಜನ್ಮಕ್ಕೆ ಹುಟ್ಟಿದ ಮೇಲೆ ಒಡಲುಗೊಂಡವ ಅಂದ್ರೆ ದೇಹ ಧರಿಸ್ಕೊಂಡು ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ಟಿ ಬಂದವರು ಅಂತ. ಒಡಲುಗೊಂಡವ ಹುಸಿವ, ಒಡಲುಗೊಂಡವ ದೇಹ ಧರಿಸ್ಕೊಂಡು ಬಂದ್ಮೇಲೆ ಸುಳ್ಳು ಹೇಳಲೇಬೇಕಾಗುತ್ತೆ ಅಂತ ಹೇಳ್ತಾರೆ. ದೇವ್ರಿಗೆ ಹೇಳ್ತಾರೆ, ದೇವ್ರೇ ನಾವು ದೇಹ ಧರಿಸ್ಕೊಂಡು ಬಂದಿದ್ದೀವಿ, ನಾವು ಸುಳ್ಳು ಹೇಳಲೇಬೇಕಾಗ್ತದೆ ಅಂತ ಹೇಳ್ತಾರೆ. ಯಾಕೆ ಸುಳ್ಳು ಹೇಳ್ತಾನೆ ಮನುಷ್ಯ ಅಂದ್ರೆ ಮುಂದೆ ಹೇಳ್ತಾರೆ, ಒಡಲುಗೊಂಡವ ಹಸಿವ. ಮನುಷ್ಯನಿಗೆ ಹಸಿವ ಆಯ್ತವಲ್ಲ, ಮತ್ತೆ ಊಟ ಮಾಡೋ ಸಲುವಾಗಿ ಸುಳ್ಳು ಹೇಳ್ಬೇಕಲ್ಲ, ಹೌದಲ್ಲ? ಆದ್ರೆ ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದ್ರೆ ಉಡುವ ಚಿಂತೆ, ಅವೆಲ್ಲ ಬಹಳ ಚಿಂತೆಗಳು ದುರಾಶೆ ಮಾಡಿಬಿಟ್ರೆ ಕೊನೆಗೆಲ್ಲ ಚಿಂತೆಗಳು ಇರ್ತಾನೆ, ದೇವ್ರನ್ನೇ ಮರ್ತಿರ್ತಾನೆ ಮನುಷ್ಯ. ಆದ್ರೆ ಒಡಲುಗೊಂಡವನಿಗೆ, ದೇಹ ಧರಿಸಿಕೊಂಡು ಬಂದವನಿಗೆ ಹಸಿವಾಗ್ತದೆ. ಹಸಿವು, ತೃಷೆ, ಇವೆಲ್ಲ ಆಸೆ ಇರೋದ್ರಿಂದ, ಆಕಾಂಕ್ಷೆಗಳು ಇರೋದ್ರಿಂದ ಮನುಷ್ಯ ಸುಳ್ಳು ಹೇಳಬೇಕಾಗ್ತದೆ. ಯಾಕಂದ್ರೆ ಇವರಿಗೆ ಹಸಿವಾಗ್ತದೆ, ತೃಷೆ ಆಗ್ತದೆ. ಅದಕ್ಕೋಸ್ಕರ ಒಂದಿಷ್ಟು ಸುಳ್ಳು ಹೇಳಬೇಕಾಗ್ತದೆ ಮನುಷ್ಯರಾದಂಥವ್ರು. ಮತ್ತು ಶರಣರು ಹೇಳ್ಯಾರ ಅಂತ ಹೇಳಿ ಎಲ್ಲರೂ ಸುಳ್ಳು ಹೇಳ್ಕೊತಾನೆ ಹೋಗಿ. ಮತ್ತ ಈ ಧರ್ಮ ಇವೆಲ್ಲ ಯಾಕೆ ಬೇಕು ಅಂದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋ ಸಲುವಾಗಿ. ಸುಳ್ಳು ಹೇಳಿದ್ರೆ ಒಂದು 2 ಸುಳ್ಳು ಹೇಳಿ 3 ಸುಳ್ಳು ಹೇಳಿದ್ರೆ ನಡೀತು. 197 ಸುಳ್ಳು ಹೇಳಿ 3 ಕರೆ ಹೇಳಿದ್ರೆ ಹೆಂಗ್ರಿ ಮನುಷ್ಯರಂತಾರ? ಆದ್ರೆ ನಾವು ಸಾಧನೆಯ ಮಾರ್ಗದಲ್ಲಿ ಹೋಗ್ಬೇಕಾದಾಗ ಒಂದೊಂದೇ ನಾವು ಬಿಟ್ಟುಕೊಳ್ತಾ ಹೋಗ್ಬೇಕಾಗ್ತದೆ. ಅವರಿಗೆ ಸಾಧಕರು ಅಂತಾರೆ. ಬರೀ ಕಾವಿ ಬಟ್ಟೆ ಉಟ್ಕೊಂಡು ಸನ್ಯಾಸಿಗಳಂದ್ರೆ ಅಲ್ಲ. ಸಾಧಕರು ಯಾರು ಅಂದ್ರೆ ಆತ್ಮಾವಲೋಕನ ಮಾಡ್ಕೋಬೇಕು. ಈಗ ನಮ್ಮೊಳಗೆ ಇದೇನು ದೌರ್ಬಲ್ಯಗಳಿದ್ದಾವೆ ನಮ್ಮಲ್ಲಿ. ನಾನೀಗ 53 ವರ್ಷ ಮುಗೀತು ನನಗೆ. 53 ವರ್ಷದ ನಾವು ಏನು ಸಾಧನೆ ಮಾಡಿದ್ದೀವಿ, ಹೌದಲ್ಲ? 53 ವರ್ಷ ಏನು ಸಾಧನೆ ಮಾಡಿದ್ದೀವಿ? ಈಗ ನೋಡಿ, ನನಗೆ ಒಂದೊಂದ್ಸಲ ಸುಮ್ಮನೆ ಎಲ್ಲರ ಮುಂದೆ ಮನಸ್ಸು ಬಿಚ್ಚಿ ಮಾತಾಡ್ತೀವಿ. ಈಗ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಏನ್ರಿ ಸಾಕ್ರೆ, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇದ್ದಾರೆ. ಯೋಗಿ ಆದಿತ್ಯನಾಥ್ 47 ವರ್ಷದಲ್ಲಿ 3 ಸಲ ಮುಖ್ಯಮಂತ್ರಿ ಆದರು, 2 ಸಲ MP ಆದರು. ಈಗ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗ್ಯಾರ. ಈಗ ನಾನು ಸುಮ್ಮನೆ ವಿಚಾರ ಬರ್ತಾವೆ ನಮಗೂ. 47 ವರ್ಷಕ್ಕೆ 3 ಸಲ ಮುಖ್ಯಮಂತ್ರಿ ಆದ್ರು, 2 ಸಲ MP ಆದ್ರು, ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಿರ್ತಾರ. ಯಾಕಪ್ಪ? ನಾವು ಮಾತಾಡಿದ್ರೆ ಕೈಯಾಗಿದ್ದು ರಾಷ್ಟ್ರೀಯ ಬಸ್ಸಳಾಗಿದ್ದು 35 ವರ್ಷ ದುಡಿದ್ರೂ ಕೂಡ ನಾವು ಏನೂ ಆಗಿಲ್ಲಲ್ಲ ಅಂತ ಬರ್ತದೆ. ಇದು ಯಾರಿಗಾರ ನೀವು ರಾಷ್ಟ್ರೀಯ ಬಸ್ಸಳ ಕಾರ್ಯಕರ್ತರಿಗೆ ಬರ್ತದೆ. ನಮಗೆ ನಾವೇನು MLA ಆಗಿಲ್ಲ, ನಾವೇನು ಕಾರ್ಪೊರೇಟರ್ ಆಗಿಲ್ಲ. ಎಷ್ಟು ಕೋಟಿ ಗಂಟೆ ಕಳ್ಳರು ಕಳಿಸ್ಕೊತಾ ಇದ್ದಾರೆ, ನಾವು ಬರೀ ಧರ್ಮ ದುಡಿತಾ ಇದ್ದೀವಿ ಅಂತ ನಿಮಗೆ ಒಳ್ಳೆ ಒಂದು ಅಂತರಾತ್ಮ ಹೇಳ್ತಾ ಇರ್ತದೆ. ಆದರೆ ನನಗೇನು ದುಃಖ ಇಲ್ಲ. ನಾವು ಈಗ ಆಗಿಲ್ಲಲ್ಲ ಅಂತ ಹೇಳಿ ನಮಗೆ ಬೇಜಾರಿಲ್ಲ. ಮನಸ್ಸು ಹಂಗೆ ಅಂದಾಗ ನಾವು ಏನು ಹೇಳ್ಕೊತೀವಿ ಅಂದ್ರೆ, ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗೋದು ಮುಖ್ಯ ಅಲ್ಲ. ಅಪ್ಪ ಬಸವಣ್ಣ ತತ್ವಕ್ಕಾಗಿ ನಾವು 53 ವರ್ಷ ನಮ್ಮ ದೇಹ ಸವಿಸಿದೆಯಲ್ಲ, ನಮ್ಮ ಜೀವನ ಸಾರ್ಥಕ ಆಯಿತು ಅಂತ ನಾವು ಸಂತೋಷ. ಬೇರೆ ಯಾರೋ ಜಾತಿವಾದಿಗಳು ಮತ್ತೆ ಯಾವ್ಯಾವ ಸಂಘಟನೆದಾಗ ಹೋಗಿ ನಾವು ದುಡ್ದಿದ್ರೆ, ABPನೋ RSSನೋ, ಈಗ ಅವ್ರಾಗ ಹಿಂದೂ ಮುಸ್ಲಿಂ ಅಂತೇಳಿ ನಾವು ಜಗಳ ಹಾಕೊಂಡು ಬೇರೆ ಎದುರಾಗೆಲ್ಲ ಹೋಗಿದ್ರೆ ಇವತ್ತು ಏನಾರು ಆಗ್ಬೋದಾಗಿತ್ತು. ಆದ್ರೆ ನಾವು ಗುರು ಬಸವಣ್ಣವರ ವಿಶ್ವ ಭ್ರಾತೃತ್ವ ತತ್ವವನ್ನ ಪ್ರಚಾರ ಮಾಡ್ತಾ ಇದ್ದೀವಲ್ಲ ಜಗತ್ತಿನ ತುಂಬ, ಇಂಥ ಭಾಗ್ಯ ನಮಗೆ ಬಸವಣ್ಣವ್ರು ಕೊಟ್ಟಾರಂದ್ಮೇಲೆ ಇದು ಎಲ್ಲಕ್ಕಿಂತಲೂ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಎಲ್ಲ MLAಗಳು, MP ಗಳು, ಪ್ರಧಾನಮಂತ್ರಿಗಳು ಯಾರು ಮುಂದೆ ತಲೆ ಬಾಗ್ತಾರೆ ಹೇಳ್ರಿ? ಗುರುಗಳು ಮುಂದೆ ತಲೆ ಬಾಗ್ತಾರೆ, ಹೌದಲ್ಲ? ಗುರುಗಳ ಕೆಲಸ ಗುರುಗಳು ಮಾಡಬೇಕು, ರಾಜಕಾರಣಿಗಳ ಕೆಲಸ ರಾಜಕಾರಣಿಗಳು ಮಾಡಬೇಕು. ಅದಕ್ಕೆ ನಾವು ಗುರು ಬಸವಣ್ಣ ತತ್ವ ಪ್ರಚಾರ ಮಾಡ್ತಾ ಇದ್ದೀವಲ್ಲ ಅಂತ ಹೇಳಿ ನಾವು ಸಮಾಧಾನ ಪಟ್ಕೋತೇವೆ. ನಮ್ಮ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು, ನಾವು ಇನ್ನೂ ಹೆಚ್ಚು ಕೆಲಸ ಮಾಡಬೇಕು. ಹಂಗೆ ಮಾತಾಜಿಯವರು ಹೇಳಿದ್ರು. ಆ ಮಾತಾಜಿಯವರು ಇರೋ ತನಕ ನೋಡಿ 1996 ದಿಲ್ಲಿಗೆ ಹೋದವರು, ದಿಲ್ಲಿ ಒಳಗೆ 5 ಸಲ ಸಮ್ಮೇಳನ ಆಯ್ತು. ಮುಂಬೈಗೆ ಆಯ್ತು, ಚೆನ್ನೈಗೆ ಆಯ್ತು, ಪೂನಾಕ್ ಆಯ್ತು, ಇಡೀ ಭಾರತ ದೇಶ ತುಂಬ ಆಯ್ತು. ಅದಕ್ಕೆ ಕಾಕತಾಳಿ ಅಂದಂಗ ಪೂಜಾ ಮಾತಾಜಿಯವರು ಲಿಂಗೈಕ್ಯ ಆಗೋದಕ್ಕೂ ನಾವೀಗ ಟ್ರಸ್ಟ್ನಿಂದ ಹೊರಗೆ ಫ್ರೀ ಇರೋದಕ್ಕೂ ನಾವೀಗ 5 ವರ್ಷದೊಳಗೆ 6 ಮಾತಾಜಿಯವರು ಲಿಂಗೈಕ್ಯ 6 ವರ್ಷದೊಳಗೆ ದುಬೈಗೆ ಒಂದು ಹೋಗಿ ಬಂದೀವಿ ಅಂದ್ರೆ 6 ದೇಶದೊಳಗೆ ನಾವು ಬಸವ ಧ್ವಜ ಹಾರಿಸಿ ಬಂದಂಗೆ ಆಯ್ತು. 6 ದೇಶದೊಳಗೆ. ಮೊದಲು ನಾವು ಭಾರತದಾಗ ಅಷ್ಟೇ ತಿರುಗಾಡ್ತಿದ್ದೀವಿ, ಈಗ ನಾವು ಬೇರೆ ದೇಶಕ್ಕೂ ಕೂಡ ಹೋಗಿ ಧರ್ಮ ಪ್ರಚಾರ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಅಲ್ಲ ಅಂತ. ಅದಕ್ಕಾಗಿ ನಾವು ಈ ಒಂದು ಬಸವ ತತ್ವವನ್ನು ಪ್ರಚಾರ ಮಾಡ್ತಕ್ಕಂಥ ಒದಗಿದೆ ನಮಗಿಂತ ಭಾಗ್ಯ. ಗುರು ಬಸವ ಸೇವೆಗೆ ಆದೆವು ಯೋಗ್ಯ ಅಂತ ನಾವು ಯಾರೂ ಕೂಡ ಕಮ್ಮಿ ಅಂತ ತಿಳ್ಕೋಬಾರ್ದು. ಇವತ್ತು ನಾವೆಲ್ಲ ರಾಷ್ಟ್ರೀಯ ಬಸವ ಕಾರ್ಯಕರ್ತರು
ಲಿಂಗಾನಂದ ಅಪ್ಪಾಜಿಯವರು, ಮಾತಾಜಿಯವರ ಒಂದು ಶಿಷ್ಯರು ಎಲ್ಲರೂ ದುಡಿದಿರೋದ್ರಿಂದ ಇವತ್ತು ಏನಾಗಿದೆ ಅಂದರೆ ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ದಕ್ಷಿಣ ಭಾರತ ತುಂಬ, ಜಗತ್ತಿನ ತುಂಬ ಬಸವಣ್ಣ ತತ್ವ ಪ್ರಚಾರ ಆಗಿದೆ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥ ಒಂದು ಸಂದರ್ಭ ಇದೆ. ಅದಕ್ಕಾಗಿ ನಾವು ಈ ಶರಣ ಮೇಳ, ಕಲ್ಯಾಣ ಪರ್ವ ಇವುಗಳಿಂದ ನಮ್ಮ ಸಮಾಜಕ್ಕೆ ಒಂದು ಜೀವ ತುಂಬಿದಂಗಾಗಿದೆ. ಏನ್ರಿ ಪೂಜಾ ಮಾತಾಡಿದ್ರೆ ಹೇಳ್ತಿರೋ, ನಮ್ಮ ರಾಜ್ಕುಮಾರ್ ಹೆಬ್ಬಾಳೆ ಅವರು ಭಾಳ ಕ್ರಿಯಾಶೀಲರು, ನಮ್ಮ ಬಗ್ಗೆ ಭಾಳ ಚಿಂತನೆ ಮಾಡ್ತಾರೆ. ಅಪ್ಪ ಅವ್ರು ಇಷ್ಟೆಲ್ಲ ದುಡಿತಾರೆ, ದಿಲ್ಲಿಯಲ್ಲಿ ಎಷ್ಟು ಸೇವೆ ಮಾಡಿದ್ರು, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಯಾವಾಗಲೂ ತತ್ವನಿಷ್ಠೆಗೆ ಹೆಂಗಿರ್ತದೆ ಅಂದರೆ, ನಾವು ಯಾವುದೇ ಕಮರ್ಷಿಯಲ್ ಆಗಿ ಯೋಚನೆ ಮಾಡಿಲ್ಲ. ಧರ್ಮ ಪ್ರಚಾರ ಒಂದೇ ಉದ್ದೇಶ ಇಟ್ಕೊಂಡು ಹೋಗ್ತಕ್ಕಂಥದ್ದು, ಆ ಗುರಿ ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಈಗ ನಾವು ಬೇರೆ ಕಮರ್ಷಿಯಲ್ ಶಾಲೆನೋ, ಕಾಲೇಜೋ ಅಥವಾ ಇಂಜಿನಿಯರಿಂಗ್ ಕಾಲೇಜು, ಮತ್ತೇನೇನ ITI ಬೇಕಾದಷ್ಟು ಅದಾವ, BEd ಕಾಲೇಜು ಇಂಥವೆಲ್ಲ ಮಾಡಿಕೊಂಡ್ರೆ ನಮಗೆ ಎಲ್ಲ ಮಿನಿಸ್ಟರ್ ಗೊತ್ತಿದ್ರು. ನಾವು H ಮುನಿಯಪ್ಪ ಅವ್ರಿಗೆ ಆಹಾರ ಮಂತ್ರಿ ಇದ್ದಾರೆ, ಅವಾಗ ಕೇಂದ್ರದ ರೈಲ್ವೆ ಸಚಿವರಿದ್ರು. ಕಲ್ಯಾಣ ಪರ್ವದ ಉದ್ಘಾಟನೆಗೆ ಬರೀ ಒಂದು ಫೋನ್ ಮಾಡಿ ನಾನು ಬಸವ ಕಲ್ಯಾಣ ಕರ್ಕೊಂಡು ಬಂದಿದ್ದೆ. ಅವ್ರ ಫ್ಲೈಟ್ಗಳಿಗೆ ನನಗೆ ಗೌರ್ಮೆಂಟ್ ಟಿಕೆಟ್ ತೆಗೆಸಿ ನಾನು ಕರ್ಕೊಂಡು ಬಂದೆ. ಮತ್ತೆ ಇಲ್ಲಿ ಕಲ್ಯಾಣ ಪರ್ವ ಉದ್ಘಾಟನೆ ಮಾಡಿ ವಾಪಸ್ ಮತ್ತೆ ಎಲ್ಲಿಗೆ ಅಧಿವೇಶನಕ್ಕೆ ಹೋದ್ರು, ಪಾರ್ಲಿಮೆಂಟ್ ಅಧಿವೇಶನಕ್ಕೆ ಹೋದ್ರು. ಅಂದರೆ ಇಷ್ಟೆಲ್ಲ ನಮಗೆ ಪರಿಚಯ ಇದ್ರೂ ಕೂಡ ನಾವು ಕಮರ್ಷಿಯಲ್ ಆಗಿ ಒಂದು ಕಾಲೇಜ್ ಮಾಡ್ಕೋಬೇಕು, ಒಂದು ಏನಾರ ಒಂದು ಆದಾಯ ಬರುವಂಥದ್ದು ಮಾಡ್ಕೋಬೇಕು ಅಂತ ನಾವು ಮಾಡ್ಕೊಂಡಿಲ್ಲ. ಯಾಕಂದ್ರೆ ಶಾಲೆ ಕಾಲೇಜ್ ಮಾಡೋ ಶಿಕ್ಷಕರು ಯಾರೋ ಒಬ್ಬರು ಬರಲಿಲ್ಲ ಅಂದ್ರೆ ನಾವು ಅಲ್ಲಿ ಚಾಕಿಸ್ತಾನ ಪಾಠ ಹೇಳಕ್ಕೆ ಕುಂದಿರ್ಬೇಕಾ? ನಾವು ಇವತ್ತು ಇಲ್ಲಿರೋರು ನಾಳೆ ಹೈದರಾಬಾದ್ಗೆ ಇರೋರು, ನಾಳೆ ಮತ್ತೆ ದಾಳಿಂಬಕ್ಕೆ ಹೋಗೋರು, ಬೆಂಗಳೂರಿಗೆ ಹೋಗೋರು. ಧರ್ಮ ಪ್ರಚಾರ ಕಾರ್ಯ ಮಾಡುವಾಗ ಬೇರೆ ಯಾವುದು ಕೂಡ ಮಾಡಕ್ಕೆ ಆಗಲ್ಲ. ಅಪ್ಪಾಜಿಯವರು ಗಂಗೋತ್ರಿದಾಗ ಒಂದು ಬಸವ ಗಂಗೋತ್ರಿ ಶಾಲೆ ಅಂತ ತೆಗೆದಿದ್ರು. ಅದು ಯಾಕೆ ನಿಲ್ಸಿದ್ರು ಅಂದ್ರೆ ನಮ್ಮ ಧರ್ಮ ಪ್ರಚಾರಕರಿಗೆ ಅದು ಸರಿಯಾಗಲ್ಲ. ನಾವು ನದಿಯಂತೆ ಹರಿಯುವ ನದಿಯಂತೆ ನಾವು ಧರ್ಮ ಪ್ರಚಾರ ಮಾಡ್ತಾ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಅವರು ಅದನ್ನು ಮುಚ್ಚಿದ್ರು. ನಾವು ಯಾವುದು ಕೂಡ ವಾಣಿಜ್ಯಿಕ ವ್ಯವಹಾರಗಳು, ಕಮರ್ಷಿಯಲ್ ಆಕ್ಟಿವಿಟೀಸ್ ಅಂತ ಅವುಗಳನ್ನು ಮಾಡದೆ ಧರ್ಮ ಪ್ರಚಾರವನ್ನೇ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು 53 ವರ್ಷ ಮುಗಿದು ಈಗ 54ನೇ ವರ್ಷ ಇವತ್ತು ಶುರುವಾಯಿತು. 54ನೇ ವರ್ಷ ಶುರುವಾಯ್ತಂದ್ರೆ ನಾವು ಮನುಷ್ಯನಿಗೆ ಆಯುಷ್ಯ ಎಷ್ಟಿರುತ್ತೆ ಗೊತ್ತಿಲ್ಲ. ಆದ್ರೆ ದೇವರು ಈಗ ನಾವು ವಿದೇಶಕ್ಕೆ ಹೋಗುವಾಗ ಹೆಂಗೆ ರಿಟರ್ನ್ ಟಿಕೆಟ್ ನಾವು ತೆಗೆಸ್ಕೊಂಡು ಹೋಗ್ಬೇಕಾಯ್ತು. ರಿಟರ್ನ್ ಟಿಕೆಟ್ ಯಾವತ್ತಿರುತ್ತೆ ಆ ಡೇಟಿಗೆ ಅದೇ ಫ್ಲೈಟಿಗೆ ವಾಪಸ್ ಬರ್ಬೇಕು. ದೇವ್ರ ಸಹಿತ ನಮಗೇನು ಮಾಡ್ಯಾನಂದ್ರೆ ವೀಸಾ ತೆಗೆದು ರಿಟರ್ನ್ ಟಿಕೆಟ್ ಯಾವತ್ತು ವಾಪಸ್ ಬರ್ಬೇಕಂತೇಳಿ ಕೊಟ್ಟೆ ಕಳಿಸ. ಆದರೆ ಮನುಷ್ಯನಿಗೆ ಗೊತ್ತಿಲ್ಲ ಯಾವತ್ತು ಹೋಗ್ತಾನೆ, ಯಾರ ಆಯುಷ್ಯ ಎಷ್ಟಿದೆ ಅಂತೇಳಿ ಗೊತ್ತಿಲ್ಲ. ಆದರೆ ಇರೋವರೆಗೂ ಕೂಡ ನಾವು ಹಿಡಿದ ಮಾರ್ಗವನ್ನು ಬಿಡಬಾರ್ದು. ನಮ್ಮ ಗುರುಗಳು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡಿಬೇಕು ಅನ್ನುವಂತಹ ಒಂದು ಛಲವನ್ನು ಇಟ್ಟುಕೊಂಡು ಎಂದು ಹಿಡಿದ ನಿಯಮವ ಬಿಡದಿರ್ಪುದೇ ನಿಯಮ ಅಂತ ಹೇಳ್ತಾರೆ. ಹಿಡಿದಿದ ನಿಯಮವ ಬಿಡದಿರ್ಪುದೇ ನಿಯಮ. ನಾವೊಂದು ನಿಯಮವನ್ನು ಹಿಡ್ಕೊಂಡಿದ್ದೀವಿ ಅಂದ್ರೆ ಅದು ಬಿಡದೆ ನಾವು ಮುನ್ನುಗ್ತಕ್ಕಂಥದಕ್ಕೆ ನಿಜವಾದಂತಹ ನಿಯಮ ಅಂತ ಕರೀತಾರೆ. ನಿಯಮ ಅಂದ್ರೆ ಬೇರೆ ಏನೂ ಇಲ್ಲ. ಕೆಲವರೆಲ್ಲ ಹಾಲಿನ ನಿಯಮ, ಕಡಲೆಯ ನಿಯಮ, ಇವೆಲ್ಲ ನಿಯಮಗಳು ಹೇಳ್ತಾರೆ. ಅನ್ನಪುರದಲ್ಲಿ ಹೇಳ ಹಾಲಿನ ನಿಯಮ ಹಿಡಿದಾತ ಕೆಲವರು ಶ್ರಾವಣ ಮಾಸದಾಗ ಬರೀ ಹಾಲು ಕುಡ್ದೇ ಇರ್ತಾರೆ, ಹೇಳ್ತಾರೆ ಸ್ವಾಮಿಗಳು ಹಾಲು ಕೊಡದೇ ಇರ್ತಾರೆ ಅಂತ ತಿಳ್ಕೊಂಡು ಹೇಳ್ತಾರೆ. ಆದರೆ ಹಾಲಿನ ನಿಯಮ ಆಯ್ತು. ಆ ಕೆಲವರು ಕಡಲೆ ಕಾಳು ಅಷ್ಟೇ ತಿಂದಿರ್ತಾರೆ ಒಂದು ವರ್ಷಗಟ್ಟಲೆ, ಮತ್ತೇನು ತಿನ್ನೋದಿಲ್ಲ ಅಂತ ಕಡಲೆಯ ನಿಯಮ ಅಂತಾರೆ. ಅದಕ್ಕೆ ಅಲ್ಲಪುರದಲ್ಲಿ ಹೇಳ್ತಾರೆ ಹಾಲಿನ ನಿಯಮ ಅಲ್ಲ, ಕಡಲೆಯ ನಿಯಮ ಅಲ್ಲ. ಏನ್ರಿ ಹಾಲಿನ ನಿಯಮ ಹಿಡಿದಾತ ಏನಾಗ್ತಾರಂದ್ರೆ ಅಲ್ಲಪುರದಲ್ಲಿ ಹೇಳ್ತಾರ ಹಾಲಿನ ನಿಯಮ ಹಿಡಿದಾತ ಬೆಕ್ಕಾಗಿ ಹುಟ್ಟುವ ಅಂತ ಹೇಳ್ತಾರೆ. ನಮ್ಮ ಶರಣರ ಪರಿಭಾಷೆನೇ ಬೇರೆ. ಹಾಲಿನ ನಿಯಮ ಹಿಡಿದಾತ ಬೆಕ್ಕಾಗಿ ಹುಟ್ಟುವ, ಕಡಲೆಯ ನಿಯಮ ಹಿಡಿದಾತ ಕುದುರೆಯಾಗಿ ಹುಟ್ಟುವ. ಅಂದ್ರೆ ಆ ನಿಯಮಗಳ ನಿಯಮ ಅಲ್ಲ. ನಾನು ಬಸವ ತತ್ವವನ್ನು ಪ್ರಚಾರ ಮಾಡ್ತೀನಿ, ನಾನು ಒಂದು ವರ್ಷಕ್ಕೊಂದು 1000 ಜನಕ್ಕಾದ್ರೆ ನಾವು ಬಸವ ಮಾರ್ಗಕ್ಕೆ ತರ್ತೇವೆ ಅನ್ನುವಂಥ ಒಂದು ಸಂಕಲ್ಪ ಮಾಡ್ಕೋತೇವಲ್ಲ, ಇದು ನಿಜವಾದಂತಹ ನಿಯಮ. ಅಪ್ಪಾಜಿ ಹೇಳ್ತಾ ಇದ್ರು ಟ್ರೈನ್ದಾಗ ಹೋಗ್ಬೇಕಾದ್ರೂ ಹೇಳ್ಬೇಕು, ಬಸವಣ್ಣವ್ರ ಬಗ್ಗೆ ಹೇಳ್ಬೇಕು, ನೀವೆಲ್ಲರ ಕುಂತರು ಬಸವಣ್ಣವ್ರ ಬಗ್ಗೆ ಹೇಳ್ಬೇಕು, ಅವರಿಗೆ ತಿಳಿಸ್ಬೇಕು ಅಂತ. ಹಂಗೆ ನಾನು ದಿಲ್ಲಿಗೆ ಟ್ರೈನ್ದಲ್ಲಿ ಹೋಗೋ ಸಹಿತ ನಮಗ ಗುರು ಬಸವಣ್ಣರ ಅನುಗ್ರಹದಿಂದ ಹಿಂದಿ, ಮರಾಠಿ, ಇಂಗ್ಲೀಷ್ ಎಲ್ಲ ಭಾಷೆಯಲ್ಲಿ ಹೇಳಕ್ ಬರೋದ್ರಿಂದ ಟ್ರೈನ್ದಾಗ ಎಷ್ಟೋ ಮಂದಿ ನಾವು ಬೆಂಗಳೂರಿನಿಂದ ದಿಲ್ಲಿಗೆ ಹೋಗೋ ತನಕ ಟ್ರೈನ್ದೊಳಗೆ, ಮುಂಬೈ ಹೋಗೋ ಟ್ರೈನ್ದೊಳಗೆ ಬೇರೆ ಬೇರೆ ಭಾಷೆ, ಬೇರೆ ಬೇರೆ ರಾಜ್ಯದ ಜನರಿಗೆ ಬಸವಣ್ಣನ ತತ್ವ ಏನು ಅಂತ ತಿಳಿಸಿದ್ವಿ. ನಂಗೆ ಬೇರೆ ರಾಜ್ಯದಾಗ ಹೆಂಗೆ ಪರಿಚಯ ಆಗಿದ್ದಾರೆ ಅಂದರೆ ನಾವು ಸೋಮಾರಿತನ ಮಾಡಲ್ಲ. ಸುಮ್ಮನೆ ಟ್ರೈನ್ದಾಗ ಏನು ಅಪ್ಪಡಿನ ಮಲ್ಕೊಂಡ್ರೆ ಐತಪ್ಪ, ಏನು ಜನ ಯಾರೋ ಏನೋ ಅಂತ ಅಂದ್ಕೊಂಡ್ರೆ ಸುಮ್ಮನೆ ನಿದ್ದೆ ಮಾಡ್ಬೋದಾಗಿತ್ತು. ಆದ್ರೆ ಭಾಳ
ಎಷ್ಟೇ ಆಯಿತು ಅವಾಗ ನಾವು ಅವರಿಗೆಲ್ಲ ಮಾತಾಡಿಸಿ ಎಲ್ಲ ಹೇಳಿ ನೀವೇನು ಪೂಜೆ ಮಾಡ್ತೀರಿ, ನೀವೇನು ಇದು ಮಾಡ್ತೀರಿ, ಯಾವ ದೇವ್ರು ನಂಬ್ತೀರಿ ಎಲ್ಲ ಕೇಳಿ ಮಾತಾಡಿಸಿ ಅವ್ರಿಗೆ ನಾವು ಲಿಂಗದ ಬಗ್ಗೆ ಹೇಳ್ತಿದ್ದೀವಿ, ವಿಭೂತಿ ಬಗ್ಗೆ ಹೇಳ್ತಿದ್ದೀವಿ. ಆ ಬೇರೆ ರಾಜ್ಯದಲ್ಲ ನಮಗೆ ಪರಿಚಯ ಆಗಿ ಟ್ರೇನ್ದಾಗೆ ಎಷ್ಟೋ ಮಂದಿಗೆ ದೀಕ್ಷೆ ಕೊಟ್ಟಿದ್ದೀವಿ. ಅಂದ್ರೆ ಯಾಕಂದ್ರೆ ಅಪ್ಪಾಜಿಯವರ ಆ ಒಂದು ಪ್ರವಚನ ಕೇಳಿದ ನಂತರ ಮಿಷನರಿ ಝೀಲ್ ಅಂತಾರಲ್ಲ, ಯಾರ್ಯಾಕೆ ಬರಲ್ಲ ಏನಕ್ಕೆ ಕಾಣ ನನಗೇನು ಮಾಡೋದು ಅಂತಲ್ಲ, ಯಾರು ಬಂದ್ರೆ ಅವ್ರಿಗೆ ಮೊದಲು ಮಾತಾಡಿಸಿ ನಾವೇ ಪರಿಚಯ ಮಾಡಿಕೊಂಡು ಅವ್ರಿಗೆ ಹೇಳ್ತಕ್ಕಂಥದ್ದು. ಇದಕ್ಕೆ ಮಿಷನರಿ ಝೀಲ್ ಅಂತ, ಧರ್ಮ ಪ್ರಚಾರದ ಕಳಕಳಿ ಅಂತ. ಮಿಷನರಿ ಝೀಲ್ ಇದ್ದವರು ಹೊಸ ಜನಕ್ಕೆ ಯಾರು ಬಂದರೂ ಕೂಡ ತಾವೇ ಮಾತಾಡಿಸಿ ಹೇಳ್ತಕ್ಕಂಥದ್ದು ಮಾಡ್ತಾರೆ. ಇಲ್ಲಾಂದ್ರೆ ನನಗೇನು ಸಂಬಂಧ ಇಲ್ಲ ಅವರು ಅಂತಂದಾಗ ಕುಂತ್ಬಿಟ್ರೆ ಯಾರೂ ಪರಿಚಯ ಆಗಲ್ಲ, ಯಾರು ನಮಗೆ ಕೇಳಲ್ಲ. ನೀವು ಯಾರು ಅಂತ ಕೇಳಲ್ಲ, ಅವ್ರಿಗೇನು ಬೇಕಾಗಿರಲ್ಲ, ಅವ್ರವ್ರ ಮೊಬೈಲ್ ಕೊಡ್ತಾರೆ. ಅದಕ್ಕೆ ನಾವಾಗಿನೇ ಅವ್ರಿಗೆ ಮಾತಿಗಾಡ್ದು ಅವ್ರಿಗೆ ತಿಳಿಸಿ ವಿಚಾರ ಮಾಡ್ತಕ್ಕಂಥದ್ದು. ಅದಕ್ಕಾಗಿ ನಾವು ಧರ್ಮ ಪ್ರಚಾರ ಮಾಡ್ತಕ್ಕಂಥದ್ದು ಇನ್ನೂ ಭಾಳ ಇದೆ. ಇಲ್ಲಿ ತನಕ ಏನು ಮಾಡಿದ್ದು ಭಾಳ ಅಲ್ಲ, ನಾವೆಲ್ಲ ಮಾಡ್ಬೇಕಾದ್ರೆ ನೀವೆಲ್ಲರೂ ಕೂಡ ನಾವು ಒಬ್ಬರೇ ಮಾಡ್ಲಿಕ್ಕಾಗಲ್ಲ, ನಾವು ನೀವೆಲ್ಲರೂ ಕೂಡ ಮಾಡಬೇಕಾದಂಥ ಒಂದು ಕಾರ್ಯ ಇದೆ. ಅದಕ್ಕಾಗಿ ಜನವರಿ 13 ಮತ್ತು 14 ಎರಡೇ ದಿವಸ ನಾವು ಶರಣ ಮೇಳ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತಿದೆ. ಜನವರಿ 13 ಮತ್ತು 14 ಎರಡು ದಿವಸ ಸ್ವಾಭಿಮಾನಿ ಶರಣ ಮೇಳವನ್ನು ನಾವು ಕೂಡಲ ಸಂಗಮದಲ್ಲಿ ಮಾಡ್ತಾ ಇದ್ದೀವಿ. ಈ ಎತ್ತಿನಿಂದ ವಿದ್ಯುಕ್ತವಾಗಿ ನಾವು ಚಾಲನೆಯನ್ನು ಕೊಟ್ಟಿದ್ದೀವಿ. ನಾಳೆಯಿಂದ ಮಾತ್ರಜರು ನಾವೆಲ್ಲ ಅದು ಪ್ರಚಾರಕ್ಕೆ ಹೋಗ್ತೀವಿ. ಬೀದರ್ ಜಿಲ್ಲೆ ಅಷ್ಟೇ ಅಲ್ಲ, ಶರಣ ಮೇಳ ಅಂದರೆ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಎಲ್ಲ ರಾಜ್ಯದ ಮಾಡಬೇಕಾಗ್ತದೆ. ಈ ಕಲ್ಯಾಣ ಪರ್ವ ಅಂದ್ರೆ ಬೀದರ್, ಗುಲ್ಬರ್ಗ, ಹೈದರಾಬಾದ್ ಈ ಭಾಗಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿರೋದ್ರಿಂದ ನಾವು ಬೇರೆ ಕಡೆ ಪ್ರಚಾರ ಮಾಡಲಿಕ್ಕೆ ಆಗಲ್ಲ. ಈಗ ಇನ್ನೂ 2 ತಿಂಗಳ ಸಮಯ. ಇವತ್ತು ನೋಡಿ 13 ತಾರೀಕು, ನವೆಂಬರ್ 13, 14 ಇವತ್ತಿಗೆ 2 ತಿಂಗಳು ಅಂದ್ರೆ ಜನವರಿ 14, ಡಿಸೆಂಬರ್ 14, ಜನವರಿ 14 2 ತಿಂಗಳು ಸಮಯ ಇದೆ ಶರಣ ಮೇಳ ಪ್ರಚಾರಕ್ಕೆ. ನೀವು ಎಲ್ಲರೂ ಕೂಡ ಕರಪತ್ರಗಳು ತಗೊಳ್ಳಿ. ರಸೀದಿ ಬುಕ್ಗಳು ಹೋದ ವರ್ಷದ ಕೆಲವು ಇದ್ದಾವೆ, ಅವು ಕೊಡ್ತೇವೆ. ಆದರೆ ಇನ್ನೂ ಬೇಕಾದ್ರೆ ಪ್ರಿಂಟ್ ಮಾಡಿಸಿ ಕೊಡ್ತೇವೆ. ಪ್ರತಿಯೊಬ್ಬರು ಕೂಡ ಈ ಶರಣ ಮೇಳದ ಒಂದು ರಸೀದಿ ಪುಸ್ತಕಗಳನ್ನು ತಗೊಂಡು ಕರಪತ್ರಗಳನ್ನು ಕೂಡ ತೆಗೆದುಕೊಂಡು ಹೋಗಿ ಪ್ರಚಾರ ಮಾಡಬೇಕು. ಈ ಶರಣ ಮೇಳದ ಪ್ರಚಾರವನ್ನು ಮಾಡಬೇಕು ಅಂತೇಳಿ ಸೂಚಿಸುತ್ತಾ, ಇನ್ನು ನಮ್ಮ ಮಾಡೂರೇ ಶರಣಗಳದೊಂದು ಮಾತು ಹೇಳ್ಬಿಡ್ತೀನಿ. ಈಗ ಮುಂದಿನ ತಿಂಗಳು ಡಿಸೆಂಬರ್ 12ನೇ ತಾರೀಕು ದುಬೈಗೆ ಹೋಗ್ಬೇಕು ಅಂತೇಳಿ ಒಂದು ಫಿಕ್ಸ್ ಇದೆ ನಮ್ಗೆ. ಈಗ ನಾಳೆಗೆ ಆ ಟಿಕೆಟ್ ನೋಡೋದ್ರ ಫ್ಲೈಟ್ದು ಯಾವ್ದು ಕಡಿಮೆ ಆಗುತ್ತೆ ಅದು ಮಾಡ್ಬೇಕಂತೇಳಿ ಕಮ್ಮಿ ಆಗ್ಬೋದು. ನಾಳೆ ಫೈನಲ್ ಆಗ್ತದೆ, ಇವತ್ತು ಆರ್ತಿ ಆಗ್ತದೆ. ನಾವು ಈ ದುಬೈದಲ್ಲಿ ಯಾಕೆ ನಾವು ಈ ಬಸವ ತತ್ವವನ್ನು ಪ್ರಚಾರ ಮಾಡಬೇಕು, ನಾವು ಯಾಕೆ ದುಬೈಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಅಂತಂದ್ರೆ, ನೀವು ಎಲ್ಲ ಗೊತ್ತಿದೆ. ಮೊನ್ನೆ ವಾಟ್ಸಪ್ದೊಳಗೆ ಮತ್ತು ಇದರೊಳಗೆ ನೋಡಿದ್ವಿ. ಒಂದು ತುರ್ಕಿಸ್ತಾನ ಅಂದರೆ ಇಸ್ಲಾಂ ಕಂಟ್ರಿ ದುಬೈ ಇರ್ತಕ್ಕಂಥದ್ದು. ಅಲ್ಲಿ ಯಾವ ಒಂದು ಧರ್ಮಗಳು ಅಥವಾ ಈ ಸಮಾನತೆ ಇಂಥವು ಯಾವುದು ಕೂಡ ಇಲ್ಲದೆ ಇರ್ತಕ್ಕಂಥದ್ದು. ಅದು ಬಹಳ ದೊಡ್ಡ ಶ್ರೀಮಂತ ರಾಷ್ಟ್ರ ದೇಶ. ಆದರೆ ಅಲ್ಲಿ ಇವತ್ತು ಕೇವಲ ಭಾರತಕ್ಕಷ್ಟೇ ಅಲ್ಲ, ಜಾತ್ಯತೀತ ರಾಷ್ಟ್ರಗಳಿಗಷ್ಟೇ ಅಲ್ಲ, ಬೇರೆ ಬೇರೆ ಒಂದು ಧರ್ಮದ ಒಂದು ಪ್ರಭಾವ ಇರ್ತಕ್ಕಂತಹ ರಾಷ್ಟ್ರಗಳಲ್ಲಿ ಸಹಿತ ಬಸವಣ್ಣ ತತ್ವ ಪ್ರಚಾರ ಆಗಿದೆ. ನಮ್ಮ ಭಾರತದ ರಾಯಭಾರಿಗಳು ಎಲ್ಲ ದೇಶಗಳಲ್ಲೂ ಇರ್ತಾರೆ. ಏನ್ರಿ ಹೆಬ್ಬಾಳೆಯವರು ಮೊನ್ನೆ ನಮ್ಮ ಇಂಡಿಯನ್ ಅಂಬಾಸಿಡರ್ ಇರ್ತಾರಲ್ಲ, ಅಲ್ಲಿ ಆಫ್ರಿಕಾದ ಬಸವಣ್ಣ ಮೂರ್ತಿ ಉದ್ಘಾಟನೆ ಮಾಡ್ಯಾರ. ನಮ್ಮ ಕರ್ನಾಟಕದಿಂದ ಸಿದ್ದಣ್ಣ ಲಂಗೋಟಿಯವರು ಮತ್ತು ಬಸವ ಸಮಿತಿ ಕಡೆಯಿಂದ ಹೋಗಿ ಮೂರ್ತಿ ಉದ್ಘಾಟನೆ ಮಾಡಿ ಬಂದಿದ್ದಾರೆ. ಆ ದುಬೈದಲ್ಲಿ ಬಹಳಷ್ಟು ಜನ ಕನ್ನಡಿಗರಿದ್ದಾರೆ, ಮಹಾರಾಷ್ಟ್ರದವರಿದ್ದಾರೆ, ಕನ್ನಡ ಸಂಘಗಳಿದ್ದಾವೆ. ಈಗ ನಮಗೆ ಇಲ್ಲಿಂದ ದುಬೈಯಪ್ಪ ಹೆಂಗೆ ಹೋಗೋದು ಅಷ್ಟು ದೂರ ಅಂತ ನಿಮ್ಗೆ ಅನಿಸೋ ಸಮುದ್ರ ದಾಟಿ ಹೋಗೋದಂತ. ಅಲ್ಲಿ ಭಾಳ ಜನ ನಮ್ಮವರೇ ಶರಣರು ಅಲ್ಲಿ ಹೋಗಿ ಸಂಘಗಳು ಕಟ್ಕೊಂಡಾರ, ಬಸವ ಜಯಂತಿ ಆಚರಣೆ ಮಾಡ್ತಾರ. ಅದಕ್ಕೆ ಅವ್ರನ್ನೆಲ್ಲ ನಾವು ಭೇಟಿ ಮಾಡಬೇಕು. ಜಾಗತಿಕ ಮಟ್ಟದಲ್ಲಿ ಧರ್ಮ ಬೆಳಿಬೇಕು ಅಂದರೆ ಬಾಂಧವ್ಯ ಬೆಳಿಬೇಕು. ಈಗ ನಾವು ಮಹಾರಾಷ್ಟ್ರ ಇರ್ತಕ್ಕಂಥ ಲಿಂಗಾಯತು, ಹೈದರಾಬಾದ್ದಾಗ ಇರ್ತಕ್ಕಂಥ ಲಿಂಗಾಯತು, ಪೂನಾದಾಗ ಇರ್ತಕ್ಕಂಥ ಲಿಂಗಾಯತು, ಇವರೆಲ್ಲ ನಮ್ಗೆ ಹ್ಯಾಂಗೆ ಪರಿಚಯ ಆದರೆ ಬಸವ ಭಕ್ತರು ಲಿಂಗಾಯತರಂದ್ರೆ ಯಾವುದೇ ಜಾತಿ ಒಳಪಂಗಡ ಇಲ್ಲ. ಇವರೆಲ್ಲ ಹೆಂಗೆ ಪರಿಚಯ ಆದರೆ ಹೇಳಿ ನಮಗೆ. ನಮ್ಮ ಧರ್ಮಕ್ಷೇತ್ರದಾಗ ನಾವೆಲ್ಲ ಸೇರಿದ್ವಿ. ನಮ್ಮ ಧರ್ಮಕ್ಷೇತ್ರದ ನಾವೆಲ್ಲರೂ ಬಂದಾಗ ನಿಮ್ದು ಯಾವ ರಾಜ್ಯ, ನಿಮ್ದು ಯಾವ ರಾಜ್ಯ, ನಿಮ್ದು ಯಾವ ರಾಜ್ಯ ಅಂತ ನಾವೆಲ್ಲ ಪರಿಚಯ ಮಾಡ್ಕೊಂಡಿದ್ವಿ, ಹೌದಲ್ಲ? ಈಗ ನಾವು ಎಲ್ಲಿ ತನಕ ಉಳಿದಿದ್ದೇವೆ ಅಂದರೆ ನಾವು ಭಾರತದ ಅಖಿಲ ಭಾರತ ಮಟ್ಟದಾಗ ಉಳಿದಿದ್ದೇವೆ. ನಾವು ಮಹಾರಾಷ್ಟ್ರದವ್ರು ಸೇರ್ತೀವಿ, ತೆಲಂಗಾಣದವ್ರು ಸೇರ್ತೇವೆ, ಕೇರಳದವರು, ತಮಿಳುನಾಡದವರು, ಊಟಿದವರು ಎಲ್ಲ ಸೇರ್ತೀವಿ.
ಈಗ ನಮ್ಮ ನೆಟ್ವರ್ಕ್ ಎಲ್ಲಿ ವಿಸ್ತರಣೆ ಮಾಡಬೇಕು ಅಂದ್ರೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಸ್ತರಣೆ ಮಾಡಬೇಕು. ನಮ್ಮ ಸ್ವಾಭಿಮಾನಿ ಮೇಳಕ್ಕೆ ಶರಣರು ಬಂದಾಗ ನಿಮ್ದು ಯಾವ ರಾಜ್ಯ ಅಂತ ಕೇಳೋದಿಲ್ಲ, ನಿಮ್ಗೆ ಯಾವ ದೇಶ ಅಂತ ಕೇಳಬೇಕು. ನೀವೇನು ಸೌತ್ ಆಫ್ರಿಕಾದಿಂದ ಬಂದಿರೋ, ನೇಪಾಳದಿಂದ ಬಂದಿರೋ, ಭೂತಾನ್ದಿಂದ ಬಂದಿರೋ ಅಂತ. ಅವಾಗ ನಮ್ಮದು ಅಂತಾರಾಷ್ಟ್ರೀಯ ಧರ್ಮ ಆಗ್ತದೆ, ಅವಾಗ ನಮ್ಮದು ಜಾಗತಿಕ ಧರ್ಮ ಆಗ್ತದೆ. ನಾವು ಬೀದರ್ದಷ್ಟೇ ಕೂಡಿದ್ರೆ ಒಂದು ಜಾಗತಿಕ ಧರ್ಮ ಆಗಲ್ಲ, ಬರೀ ಬೆಳಗಾವದಷ್ಟೇ ಕೂಡಿದ್ರೆ ಒಂದು ಜಾಗತಿಕ ಧರ್ಮ ಆಗಲ್ಲ. ಜಗತ್ತಿನ ಎಲ್ಲರೂ ಕೂಡ ಕೂಡ್ಬೇಕು. ಜಗತ್ತಿನ ಎಲ್ಲ ಕಡೆ ಇರ್ತಕ್ಕಂತಹ ಬಸವ ಭಕ್ತರು ನಮ್ಮ ಧರ್ಮ ಕ್ಷೇತ್ರದಲ್ಲಿ ಕೂಡಬೇಕು. ಜಾಗತಿಕ ಮಟ್ಟದ ಶರಣ ಮೇಳ ಆಗಬೇಕು. ನಮ್ಮ ಸ್ವಾಭಿಮಾನಿ ಶರಣ ಮೇಳ ಜಾಗತಿಕ ಮಟ್ಟದ ಶರಣ ಮೇಳ ಆಗಬೇಕು. ಈ ಸಲ ನೇಪಾಳದವರು ಕೆಲವರು ಬರೋರಿದ್ದಾರೆ, ಭೂತಾನ್ದವ್ರು ಬರೋರಿದ್ದಾರೆ. ಎಲ್ಲ ಕಡೆ ನಾವು ದೀಕ್ಷೆ ಕೊಟ್ಟು ಬಂದಿದ್ದೇವೆ. ನಾವು ಸಮ್ಮೇಳನಕ್ಕೆ ಹೋದಾಗ ಅವರಿಗೆಲ್ಲ ನಾವು ಕೂಡಲ ಸಂಗಮಕ್ಕೆ ಕರೆಸ್ತೇವೆ. ಇನ್ನು ವರ್ಷಕ್ಕೆ 1-2 ದೇಶಗಳು ಮಾಡಿ ಒಂದು 4-5 ವರ್ಷದಲ್ಲಿ 20 ದೇಶದ ಪ್ರತಿನಿಧಿಗಳು ಕೂಡಲ ಸಂಗಮಕ್ಕೆ ಮತ್ತು ಬಸವ ಕಲ್ಯಾಣಕ್ಕೆ ಬರಂಗ ಮಾಡ್ತೇವೆ ಅಂತೇಳಿ ನಾವು ಸಂಕಲ್ಪ ಮಾಡಿದ್ವಿ. ಇಲ್ಲಿನೂ ಮಾಡಬೇಕು ಮತ್ತು ಹೊರಗಡೆನೂ ಮಾಡಬೇಕು. ಅದಕ್ಕಾಗಿ ನಾವು ಕೇವಲ ದೇಶ ನೋಡಕ್ಕೆ ಹೋಗೋದಷ್ಟೇ ಅಲ್ಲ, ನಮ್ಮ ಧರ್ಮವನ್ನು ಪ್ರಚಾರ ಮಾಡಬೇಕು ಅಂತೇಳಿ ನಾವು ಹೋಗ್ತಕ್ಕಂಥ ಉದ್ದೇಶ ಇದೆ. ಅದಕ್ಕಾಗಿ ಯಾರು ಬರ್ತಕ್ಕಂಥವ್ರು ರೆಡಿಯಾಗಿ ಈ ಪಾಸ್ಪೋರ್ಟ್ ತೆಗೆಸಿ ಮತ್ತು ಟಿಕೆಟ್ ತೆಗೆಸ್ಬೇಕಂದ್ರೆ ಆಗಲ್ಲ. ಈಗ ನಾವು ಮೊನ್ನೆ ಮಾರಿಷಸ್ಗೆ ಹೋಗಾಗ ಪಾಸ್ಪೋರ್ಟ್ ತೆಗೆಸ ನಮ್ಮ ಶಿವಶರಣಪ್ಪ ಅವರೆಲ್ಲ ಯಾರ್ಯಾರು ಪಾಸ್ಪೋರ್ಟ್ ರೆಡಿ ಇದೆ ಅವರೆಲ್ಲರೂ 1 ಲಕ್ಷ ರೂಪಾಯಿ ನೀವು ಇಟ್ಕೊಂಡ್ರೆ ದುಬೈಗೆ ಹೋಗಿ ನಾವು ಅಲ್ಲಿ ಒಂದಿನ ಸಮ್ಮೇಳನ ಮಾಡಿ ಅಲ್ಲಿದೆಲ್ಲ ಶರಣರಿಗೆ ಸೇರಿಸಿ ನಾವು ಯಾವ ಹೋಟೆಲ್ದಾಗ ಇರ್ತೀವಿ ಅಲ್ಲಿ ಒಂದು ಬ್ಯಾಂಕೆಟ್ ಹಾಲ್ ನಾವು ಬುಕ್ ಮಾಡ್ತೀವಿ. ಅಲ್ಲೇ ಸಮ್ಮೇಳನ ಮಾಡಿ ಎಲ್ಲರೂ ಕೂಡ ಬಸವ ತತ್ವ ಪ್ರಚಾರ ಮಾಡಿ ದುಬೈ ನೋಡಿ ನಾವೆಲ್ಲ ಬರ್ಬೇಕು. ನೀವೆಲ್ಲ ಯೂಟ್ಯೂಬ್ದಾಗ ಇದ್ರಾಗ ನೋಡಿರ್ತೀರಿ, 124 ಅಂತಸ್ತಿನ ಬಿಲ್ಡಿಂಗ್ ಇದೆ ಸಮುದ್ರ ದಂಡಿ, ಬುರ್ಜ್ ಖಲೀಫಾ. ಆ ಬುರ್ಜ್ ಖಲೀಫಾದಲ್ಲಿ ಒಂದು ರಾತ್ರಿ ಇರ್ಬೇಕಂತ ಸುಮ್ಮನೆ ಹೇಳ್ತಾ ಇದ್ದೀನಿ. ಅದು ಎಷ್ಟು ದೇಶ ಶ್ರೀಮಂತ ನೋಡ್ರಿ. ಆ ಒಂದು ರೂಮ್ನೊಳಗೆ ಆ 124 ಅಂತಸ್ತು ಬಿಲ್ಡಿಂಗ್ ಬುರ್ಜ್ ಖಲೀಫಾ ಹೋಟೆಲ್ದಾಗ ಇರ್ಬೇಕಾದ್ರೆ ಒಂದು ನೈಟ್ ಇರ್ಬೇಕಾದ್ರೆ 1 ಲಕ್ಷ ರೂಪಾಯಿ ಒಬ್ಬರಿಗೆ. ಒಂದು ನೈಟ್ ಇರ್ಬೇಕಾದ್ರೆ ಒಬ್ಬರಿಗೆ 1 ಲಕ್ಷ. ಅಲ್ಲಿ ನಾವೇನು ಇರ್ಲಿಕ್ಕೆ ಹೊರಟಿಲ್ಲ, ನಾವು 1 ಲಕ್ಷದ ಪೂರ ದುಬೈ ದೇಶ ದುಡ್ಡು ವಾಪಸ್ ಬರ್ತೀವಿ. ನಾವು ಬೇರೆ ಹೋಟೆಲ್ದಾಗ ಮಾಡಿದ್ವಿ. ಆದ್ರೆ ಅದು ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ. 124 ಅಂತಸ್ತು ಫ್ಲೈಟ್ ಇದ್ರಾಗ ಹೋಗಿ ಇದ್ರಾಗ ಲಿಫ್ಟ್ದಾಗ ಹೋಗಿ ನೋಡೋದ್ರಿ. ಸುತ್ತ ಎಲ್ಲ ಸಮುದ್ರ ಇರ್ತದೆ, ನಡು ದಂಡೆಯಲ್ಲಿ ಆ ಒಂದು ಬುರ್ಜ್ ಖಲೀಫಾ ಹೋಟೆಲ್ ಇರ್ತದೆ. ಅದು ಜಗತ್ತಿನ ಅತ್ಯಂತ ಎತ್ತರದ ಹೋಟೆಲ್. ಅದಕ್ಕಾಗಿ ಇಂಥವು ಅನೇಕ ಗಾರ್ಡನ್ ಇದೆ. ಆಮೇಲೆ ಡಿಸರ್ಟ್, ದುಬೈ ಡಿಸರ್ಟ್ ಅಂತ ಹೇಳಿದೆ. ಇವೆಲ್ಲ ಅನೇಕ ನೋಡುವಂಥ ಸ್ಥಳಗಳಿದ್ದಾವೆ. ಅವೆಲ್ಲವೂ ಕೂಡ ನೋಡಿ ನಮ್ಮ ಬಸವ ತತ್ವವನ್ನು ಪ್ರಚಾರ ಮಾಡಿ ಬರ್ತಕ್ಕಂತಹ ಒಂದು ಕಾರ್ಯ 12ನೇ ತಾರೀಕು ಹೋಗಿ 5 ದಿವಸ ನಾವು ಅಲ್ಲಿ ಇರ್ತೀವಿ. ಅದಕ್ಕಾಗಿ ಯಾರು ಬರ್ತಕ್ಕಂಥವ್ರು ತಮ್ಮ ಹೆಸರುಗಳನ್ನು ಕೊಡಬೇಕು ಅಂತ ಹೇಳಿ ಸೂಚಿಸಿ, ರಾಷ್ಟ್ರೀಯ ಬಸವದಳ ಗುರು ಬಸವ ಫೌಂಡೇಶನು ನಾವೇನು ನಾಗನಾಥ್ ಪಾಟೀಲ್ರು ನಾವು ಎಲ್ಲ ಆಯೋಜನೆ ಮಾಡ್ತಾ ಇದ್ದೀವಿ. ನಮ್ಮ ಹೇಳಿದ ತಕ್ಷಣ ನಮ್ಮ ನೀವು ವಾಟ್ಸಪ್ನಲ್ಲಿ ಫೇಸ್ಬುಕ್ನಲ್ಲಿ ಯಾವುದೂ ನಾವು ಪ್ರಚಾರ ಮಾಡಿಲ್ಲ. ಈ ನಮ್ಮದೇ ಶರಣಗಳ ಕಲ್ಯಾಣ ಪರ್ವ ಇದೇ ಇದೆ, ಮತ್ತು ಅದರ ಕನ್ಫ್ಯೂಷನ್ ಬೇಡ ಅಂತೇಳಿ ನಾವು ಬಹಿರಂಗವಾಗಿ ಹಾಕಿಲ್ಲ. ಇವತ್ತು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ನಮ್ಮ ಶರಣರು ಮಾಡೋದವ್ರು ಹೇಳಿದ್ದಾರೆ, ಅವರು ದುಡ್ಡು ಕೊಟ್ಟಿದ್ದಾರೆ, ಅವ್ರ ಪಾಸ್ಪೋರ್ಟ್ ರೆಡಿ ಇದೆ, ಟಿಕೆಟು ಆಗ್ತಾ ಇದೆ ನಾಳೆ. ಈಗ ಒಂದು 10 ಜನ ರೆಡಿ ಆಗಿದ್ದಾರೆ. ಇನ್ನು ಮತ್ತೆ ಯಾರು ಬರ್ತಕ್ಕಂಥವ್ರಿಗೆ ನಿಮ್ಮ ಹೆಸರುಗಳು ಕೊಟ್ಟರೆ ನಾಳೆ ಟಿಕೆಟ್ ಮಾಡಿಸ್ಬೋದು ಅಂತೇಳಿ ಸೂಚಿಸ್ತಾ, ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಅಭಿಮಾನದಿಂದ, ಅದರಲ್ಲಿ ನಮ್ಮ ಅಶೋಕ್ ಫೌಂಡೇಶನ್ ಯಾವುದು ಒಂದು ಪೈಸೆನೂ ಫೀಸ್ ತಗೊಳ್ಳಾರ್ದೇ ನೀವೆಲ್ಲ ನಮ್ಮ ಸಂಸ್ಥೆ ಹೆಸರುಗಳನ್ನು ಗುಲ್ಬರ್ಗ ಹೈಕೋರ್ಟ್ದಲ್ಲಿ ಏನು ನಮಗೆ ಈ ಸ್ವರ ಚಳಿ ಇದೆ ಭಾಳ, ಹೊರನ ನಮಗೆ ಶೆಕೆ ಆಗ್ಬೇಕು ಫ್ಯಾನ್ ಹಚ್ಚೋಂಗೆ. ಆದ್ರೆ ನೀವೆಲ್ಲರೂ ಪ್ರಸಾದ ವ್ಯವಸ್ಥೆ ಇದೆ, ಮಾಡ್ಕೊಂಡು ಹೋಗ್ರಿ ಆನಂದವಾಗಿ. ಮಕ್ಕಳು ಒಂದು ನೃತ್ಯ ಮಾಡೋರಿದ್ದಾರೆ, ನಮ್ಮ ಬಸವಣ್ಣವ್ರ ಮಕ್ಕಳು, ಅವರೆಲ್ಲ ಪ್ರಾಕ್ಟೀಸ್ ಮಾಡಿ ರೆಡಿಯಾಗಿದ್ದಾರೆ. ಇವತ್ತು ಅವ್ರ ಶಾಲೆಯೊಳಗೆ ನೃತ್ಯ ಮಾಡಿ ಬಂದಾರೆ ಬೆಳಿಗ್ಗೆ ಎಲ್ಲ. ಅದಕ್ಕೆ ಇಲ್ಲಿನೂ ಮಾಡಬೇಕಂತೇಳಿ ನಾವು ಕರ್ಕೊಂಡು ಬಂದಿದ್ದೀವಿ. ನೀವೆಲ್ಲರೂ ಈ ದುಬೈಗೆ ಹೋಗುವಂಥ ಒಂದು ಶರಣ ಮೇಳದ ಎಲ್ಲ ಕಡೆಗೂ ಕೂಡ ಪ್ರಚಾರ ಮಾಡ್ತೇವೆ. ಇನ್ನೂ ದುಬೈಗೆ ಹೋಗೋದು 1 ತಿಂಗಳಿದೆ, ಅಲ್ಲಿ ತನಕ ನಮ್ಮ ಶರಣ ಮೇಳ ಪ್ರಚಾರ ಮಾಡ್ತೇವೆ. ನಾವೆಲ್ಲರೂ ಅಭಿಮಾನದಿಂದ ನಮ್ಮ ಶರಣರು ಅಶೋಕ್ ಬಾಳದೇವರು ಇವತ್ತ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದರ ಜೊತೆಗೆ ಶ್ರೀ ಚನ್ನಬಸವೇಶ್ವರ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಒಂದು ಪ್ರಚಾರ ಮಾಡೋ ಸಲುವಾಗಿ ಮಹಾರುದ್ರವರು ಈಗ ಅಧ್ಯಕ್ಷರಾಗಿ ಅವರು ಚನ್ನಬಸವೇಶ್ವರ ಸಾಹಿತ್ಯಿಕ ಟ್ರಸ್ಟ್ ಅಂತೇಳಿ ಮಾಡಿದ್ದಾರೆ. ಅದರ ಒಂದು ಸಂಯುಕ್ತ ಆಶ್ರಯದಲ್ಲಿ ಮಾನವರವರು ಇವತ್ತು ಕಲ್ಯಾಣ ಕರ್ನಾಟಕದ ಹೋರಾಟ ಸಮಿತಿ, ಸಮಗ್ರ ಅನುಷ್ಠಾನ ಸಮಿತಿಯ ನಮಗೆ ಈ ಒಂದು ಸಾಮಾಜಿಕ ಕೆಲಸ, ಧರ್ಮದ ಕೆಲಸದ ಜೊತೆಗೆ ಇನ್ನೊಂದು ನಮಗೆ ಹೆಚ್ಚಿನ ಜವಾಬ್ದಾರಿ ಮಾನವರೇ ಶರಣರು ಕೊಟ್ಟಿದ್ದಾರೆ. ಏನಂದರೆ ನೀವು ಇರಬೇಕು ವ್ಯಾಪಾರಿ ಅಂತ ಕಲ್ಯಾಣ ಕರ್ನಾಟಕದ
ಈ ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿಗೆ ನಮ್ಮನ್ನು ಗೌರವಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಗೌರವಾಧ್ಯಕ್ಷರಾಗಿ ಆಯ್ಕೆ ಮಾಡಿರೋದ್ರಿಂದ ಆ ಒಂದು ಸಮಿತಿಯಿಂದ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ಹುಟ್ಟುಹಬ್ಬವನ್ನ. ಅದು ಇದೇನಪ್ಪ ಅಂದ್ರೆ 371J ಅಂದ್ರೆ ಬಹಳ ಗೊತ್ತಿದ್ದವ್ರಿಗೆ ಗೊತ್ತಷ್ಟೇ ಇದೆ, ಗೊತ್ತಿದ್ದವ್ರಿಗೆ ಅಷ್ಟೇ ಗೊತ್ತಿದೆ. ಈ 371J ನಾವು ಒಂದ್ ಕಡೆ ವಿಶ್ಲೇಷಣೆ ಮಾಡಕ್ ಬಿಟ್ರೆ ನಿಮಗೆ ಒಂದು 8 ದಿವಸ ನಾವು ಅದೇ ಪ್ರವಚನ ಮಾಡ್ತೀವಿ. ನಾವು ಎಷ್ಟು ಹಿಂದುಳಿದಿದ್ದೀವಿ, ನಾನು ಶರಣ ಮೇಳ ಮಾಡಲಿಕ್ಕೆ ಬದ್ಧರಾಗಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಇದೆ ಅಂತ ನಾನು ಭಾವಿಸ್ತೇನೆ. ನೀವೆಲ್ಲರೂ ಜೋರಾಗಿ ಚಪ್ಪಾಳೆ ಮೂಲಕ ನೀವು ಹರಿಸಿದ್ರೆ ನಾವೆಲ್ಲರೂ ನಮ್ಮ ಸಮ್ಮತಿ ಇದೆ, ನಾವೆಲ್ಲ ಮಾಡ್ತೀವಿ ಅಂದಾಗ ನಾವು ಮುಂದುವರಿತೀವಿ. ನಿಮ್ಮೆಲ್ಲರ ಸಹಕಾರದಿಂದಲೇ ಎಲ್ಲ ಕಾರ್ಯಕ್ರಮಗಳನ್ನ ಮಾಡೋದು. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಸದಾ ಇರಲಿ ಅಂತ ಹಾರೈಸಿ ನನ್ನ ಮಾತಿಗೆ ರಿಟೈರ್ಡ್ ಆಗಿದ್ದಾರೆ. ಈ ಸಮಾಜ ಸೇವೆಗೆ ಅವರು ಬದ್ಧರಾಗಿರ್ತಾರೆ ಅಂತ ಹೇಳಿ ಸತ್ಕಾರ ಮಾಡಿದ್ದೀವಿ. ಗುರು ಬಸವಣ್ಣ ಅವರಿಗೆ ಶಕ್ತಿ, ಆಯುಷ್ಯ, ಆರೋಗ್ಯ, ಭಾಗ್ಯ ಕೊಡ್ಲಿ ಅಂತ. ಇದೀಗ ಮಕ್ಕಳಿಂದ ಒಂದು ಚಿಕ್ಕ ಬರುತ್ತೆ, ನಂತರ ಮೇಲೆ ನಾವು ಮಕ್ಕಳ ಹಾಗೂ ಸ್ವಾಮೀಜಿಯವರ ಜನ್ಮದಿನ ಆಚರಣೆ ಮಾಡಿ ತಮಗೆ ಮಹಾಮಂಗಾಲಕ್ಕೆ ಬಿಡ್ತೀವಿ. ಈಗ ಮಕ್ಕಳಿಂದ ಒಂದು ಸಣ್ಣ ಮುದ್ದು ಮಕ್ಕಳಿಗೆ ಇದೀಗ ಕೊನೆಯದಾಗಿ ಸ್ವಾಮೀಜಿಯವರ ಒಂದು ಜನ್ಮದಿನ ಮಾತಾಜಿಯವರ ಸ್ವಾಮೀಜಿ ಅವರಿಗೆ ಅಲ್ಲಿಂದ ಹೂವನ್ನ ಹಾಕೊಂಡು ಕರ್ಕೊಂಡ್ ಬರ್ಬೇಕು. ಎರಡೂ ಕಡೆಗೆ ಮಕ್ಕಳು ನಿಂತ್ಕೋಬೇಕು. ಸ್ವಾಮೀಜಿ ಅವ್ರ ಆಚೆ ಕಡೆಗೆ ಈಚೆ ಕಡೆಗೆ ನಿಂತ್ಕೋರಿ. ಅಲ್ಲಿಂದ ಹೂವು ಹಾಕೊಂಡು ಕರ್ಕೊಂಡ್ ಬರ್ರಿ. ದಯವಿಟ್ಟು ತಾವು ಕೂಡ ಸ್ವಾಮೀಜಿ ಅವ್ರ ಜೊತೆಗೆ ಹೋಗ್ಬೇಕು ಅಂತ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ
ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ಮಾಡೋಣ ಸದ್ಗುರುವಿನ ಮೇಲೆ ಶ್ರೀ ಗುರುವಿನ ಮೇಲೆ ಹೂವ ಸೂರ್ಯಾಡೋಣ ಹೂವ ಸೂರ್ಯಾಡೋಣ ಸದ್ಗುರುವಿನ ಮೇಲೆ ಶ್ರೀ ಗುರುವಿನ ಮೇಲೆ ಹೂವ ಸೂರ್ಯಾಡೋಣ ಜಡ ದೇಹದಿಂದ ಒಡಲನ್ನು ತೋರುತ್ತ ಕಳಲನ್ನು ತಾಂಟಿಪ ಪಾವನ ಮೂರ್ತಿಯ ಮೇಲೆ ಹೂವ ಸೂರ್ಯಾಡೋಣ ಸದ್ಗುರುವಿನ ಮೇಲೆ ಶ್ರೀ ಗುರುವಿನ ಮೇಲೆ ಹೂವ ಸೂರ್ಯಾಡೋಣ ಲೋಕವ ಬೆಳಗುವ ಸೂರ್ಯಾದೀಪನಲು ಮರೆವಿನ ತಿಮಿರವ ತೊಳೆವ ಜಗದ್ಗುರು ತಾನು ಹೂವ ಸೂರ್ಯಾಡೋಣ ಸದ್ಗುರುವಿನ ಮೇಲೆ ಶ್ರೀ ಗುರುವಿನ ಮೇಲೆ ಎದೆ ಹಾಲಿಯುತ ಪೋಷಿಪತಾಯನು ಮುದದಿಮ್ಮರಿವನು ನಿಲ್ವ ಗುರುವಿನ ಮೇಲೆ ಹೂವ ಸೂರ್ಯಾಡೋಣ ಸದ್ಗುರುವಿನ ಮೇಲೆ ಶ್ರೀ ಗುರುವಿನ ಮೇಲೆ ಹೂವ ಸೂರ್ಯಾಡೋಣ ಗಂಗಾಧರನನು ಕರುಣೆಯ ಹರಿಸುತ್ತ ಮನವನ್ನು ತಣಿಸುವ ಮಂಗಳ ಮೂರ್ತಿಯ ಮೇಲೆ ಹೂವ ಸೂರ್ಯಾಡೋಣ ಸದ್ಗುರುವಿನ ಮೇಲೆ ಶ್ರೀ ಗುರುವಿನ ಮೇಲೆ ಹೂವ ಸೂರ್ಯಾಡೋಣ ಪ್ರಣವ ಪಂಚಾಕ್ಷರಿಯ ಪ್ರತಿರೂಪರಾಗಿ ಮಿನುಗುವ ಶಶಿಯ ಜಗದ್ಗುರುದೇವನ ಮೇಲೆ ಹೂವ ಸೂರ್ಯಾಡೋಣ ಸದ್ಗುರುವಿನ ಮೇಲೆ ಶ್ರೀ ಗುರುವಿನ ಮೇಲೆ ಹೂವ ಸೂರ್ಯಾಡೋಣ ಹೂವ ಸೂರ್ಯಾಡೋಣ ಹೂವ ಸೂರ್ಯಾಡೋಣ ಬೆಳಗಿರಿ ಬೆಳಗಿರಿ ಮಂಗಲದಾರತಿ ಜಂಗಮ ಜ್ಯೋತಿ ಮಂಗಳ ಮೂರ್ತಿಗೆ ಬಸವಾದಿ ಪ್ರಮದರ ಪದವನ್ನು ಹಿಡಿದು ಕುಸುಮಗಳಾಗಿಸಿ ತನುಮದ ಪ್ರಾಣವ ನಂಬಿದ ಭಕ್ತರ ಮುನ್ನಡೆಸಲೆಂದು ಇಂಬಿಲಿ ಜಂಗಮ ಲಾಂಛನ ತೊಟ್ಟಿಹ ಬೆಳಗಿರಿ ಬೆಳಗಿರಿ ಮಂಗಲದಾರತಿ ಜಂಗಮ ಜ್ಯೋತಿ ಮಂಗಳ ಮೂರ್ತಿಗೆ ನಾನು ನನ್ನದೆಂಬ ಮಮಕಾರವಳಿದು ಎಲ್ಲರೂ ದೇವನದೆಂಬ ಶರಣ ಭಾವ ಉಳಿದು ಎಲ್ಲರವನೆಂಬ ವಿನಯ ಭಾವ ಬಲಿದು ಎಲ್ಲರೂ ನನ್ನವರೆಂಬ ಭೂಮ ಭಾವ ಬೆಳೆದ ಬೆಳಗಿರಿ ಬೆಳಗಿರಿ ಆರತಿ ಬೆಳಗಿರಿ ಹರಸಿರಿ ಶುಭವನು ಗುರುಮೂರ್ತಿಗೆ ಆಯುಷ್ಯ ಆರೋಗ್ಯ ನಿಮಗಿರಲಿ ಎಂದು ಸತ್ಕೀರ್ತಿ ಸಂಪದ ನಿಮಗಾದ ಎಂದು ಗುರು ಬಸವೇಶನ
ಬಿಂದು ಬೆಳಗಿರಿ ಬೆಳಗಿರಿ ಆರತಿ ಬೆಳಗಿರಿ ಹರಸಿರಿ ಶುಭವನು ಮುತ್ತು ಮಕ್ಕಳಿಗೆ ಮುತ್ತು ಮಕ್ಕಳಿಗೆ ಮುತ್ತು ಮಕ್ಕಳಿಗೆ ಜಯ ಬಸವರಾಜ ಭಕ್ತ ಜನ ಸುರ ಪೂಜಾ ಜಯತು ಮಹಾಕಾರಣಿಕ ಲಿಂಗ ದೇವನ ಘನ ತೇಜ ಜಯತು ಕರುಣಾ ಸಿಂಧು ಭಜಕ ಜನ ಬಂಧು ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ जय गुरु बसवेश्वर हर महादेव विश्व गुरु बसवेश्वर महात्मा की जय सकल शरण संतों की जय शरण शरणार्थी ಕೂಡ ಸಾಲಾಗಿ ಅವರಿಗೆ ಸನ್ಮಾನವನ್ನು ನೆರವೇರಿಸಬೇಕು. ಪೂಜ್ಯ ಮಾತಾಜಿಯವರು ಇಲ್ಲಿವರೆಗೆ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರು ಕೂಡ ಅನಂತ ಶರಣಾರ್ಥಿಗಳು ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗಾಗಿ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಬೇಕು. ಮೊದಲಿಗೆ ಪರಮ ಪೂಜ್ಯ ಸದ್ಗುರು ಸತ್ಯದೇವಿ ಮಾತಾಜಿಯವರು ಪೂಜ್ಯ ಸ್ವಾಮೀಜಿಯವರಿಗೆ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ನಂತರ ಹಿರಿಯ ಸೇವಕರಿಗೆ ಕಲಂ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಶರಣ ಬಂಧುಗಳು ಹಿರಿಯರು ಕೂಡ ಪೂಜ್ಯ ಸ್ವಾಮೀಜಿಯವರಿಗೆ ಸನ್ಮಾನವನ್ನು ನೆರವೇರಿಸ್ತಾರೆ. जा रहा ಇದೀಗ ಹೋರಾಟ ಸಮಿತಿಯ ಪದಾಧಿಕಾರಿಗಳಿಗೂ ಕೂಡ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ನಂತರ ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆಯವರು ಹಾಗೆ ಕರ್ನಾಟಕ ಜನಪದ ಪರಿಷತ್ತಿನ ಮುಖಂಡರಾದ ಸನ್ಮಾನವನ್ನು ಜ್ಞಾನದ ಜ್ಯೋತಿಯ ಬೆಳಗಿಸುವ ನಿಮಗಿದು ನಮ್ಮಯ ಚಪ್ಪಾಳೆ.
ಬೋಧಿಸುವ ಜ್ಞಾನದಾತರಿಗೆ ಚಪ್ಪಾಳೆ 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 ಪ್ರಾರ್ಥನೆ ವಚನವ ಹಾಡಿಸುವ ಗೌರವ ವೃಂದಕ್ಕೆ ಚಪ್ಪಾಳೆ ವಿದ್ಯಾಲೋಕದ ಚಿಂತಕರೇ ನಿಮಗಿದು ನಲ್ಲೆಯ ಚಪ್ಪಾಳೆ ಶಿಕ್ಷಣ ಕ್ಷೇತ್ರದ ತಾರೆಗಳೇ ನಿಮಗಭಿಮಾನ
ಪ್ರೀತಿಯಿಂದ ಅಭಿಮಾನದಿಂದ ಕಲ್ಯಾಣ ಕರ್ನಾಟಕ ಸಮಗ್ರ ಅನುಷ್ಠಾನ ಸಮಿತಿ ವತಿಯಿಂದ ಮತ್ತು ರಾಷ್ಟ್ರೀಯ ಬಸವನ ಚನ್ನಬಸವೇಶ್ವರ ಕ್ರಾಂತಿ ಗಂಗೋತ್ರಿ ಅಕ್ಕನಾರಾಯಣ ಲಿಂಗಾಯತ ಕಲಬು ಮಹಾಸಭಾ ಎಲ್ಲ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ನೀವೆಲ್ಲರೂ ಕೂಡ ಮಕ್ಕಳ ದಿನಾಚರಣೆ ಮತ್ತು ನಮ್ಮ ಒಂದು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ಈಗ ಮಂಗಳಾಗ್ತೇನೆ. ನಾವೆಲ್ಲರೂ ಕೂಡ ಇದೆ ಶರಣ ಬಂಧುಗಳು ಸ್ವಾಭಿಮಾನಿ ಶರಣ ಬೆಳೆದ ವಿಚಾರವೆಲ್ಲ ನೋಡಬೇಕು ಅಂತ ಹಾರೈಸಿ ನಮ್ಮ ರಾಷ್ಟ್ರೀಯ ಬಸವಗಳ ಮುಖಂಡರಾಗಿರ್ತಕ್ಕಂಥ ಎಲ್ಲ ನಮ್ಮ ಕಾಶಿನಾಥ್ ಪಾಟೀಲ್ ಅವರು, ಹಿರಿಯ ಶರಣದ ಬಸವರಾಜ ಸಂಗಮದವರು ಮತ್ತು ಮಲ್ಲಿಕಾರ್ಜುನ್ ಶಾಪೂರ್ ಅವರು, ವಿಶ್ವನಾಥ್ ಪಾಟೀಲ್ ಗೊಂದೆಗಾಂವ್ ಅವರು ಮತ್ತು ಮಲ್ಲಿಕಾರ್ಜುನ್ ದುರ್ಗಾ ಅವರು ಎಲ್ಲ ಶರಣ ಬಂಧುಗಳು ಕೂಡ ಇಲ್ಲಿ 2 ತಿಂಗಳು ಶ್ರಮ ಇದೆ. ಶರಣಗಳ ಒಂದು ಪ್ರಚಾರಕ್ಕಾಗಿ ಹೆಂಗೆ ಕಲ್ಯಾಣ ಪರ್ವವನ್ನು ಎಲ್ಲರೂ ಕೂಡ ಯಶಸ್ವಿ ಮಾಡಿದರೆ ಆ ರೀತಿ ಶರಣಗಳು ಕೂಡ ಯಶಸ್ವಿ ಆಗಬೇಕು, ತಾವುಗಳು ಕೂಡ ಸಹಕರಿಸಬೇಕು ಅಂತ ಹಾರೈಸಿ ಈಗ ಮಂಗಳ ಆಗ್ತಾ ಇದೆ. ಎಲ್ಲರೂ ಎದ್ದು ನಿಂತುಕೊಂಡು ಮಂಗಳ ಘೋಷಣೆ ಜನ ಸುರ ಪೂಜಾ ಜಯತು ಮಹಾಕಾರಣಿಕ ಲಿಂಗ ದೇವನ ಜನತೇಜ ಜಯತು ಕರುಣಾ ಸಿಂಧು ಭಜಕ ಬಂಧು ಜಯ ಇಷ್ಟದಾಯಕ ರಕ್ಷು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ಜೈ ಗುರು ಬಸವೇಶ ಮಹಾದೇವ್ विश्व गुरु बसवेश्वर महात्मा की जय, सकल शरण संतों की जय, शरण शरणा। ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡಿದ್ದೀವಿ. ಅವರಿಗೆ ಈ ಒಂದು ಸತ್ರದಲ್ಲಿ ಶುಭವನ್ನು ಹಾರೈಸಿ ಶರಣ ಮೇಳದ ಯಶಸ್ವಿಗಾಗಿ ಅವರ ಒಂದು ಪ್ರಯತ್ನ ಇಲ್ಲಿ ತಿಳ್ಕೊಂಡು ಹಾರೈಸಿ ಅವರಿಗೆ ಶುಭವನ್ನು ಹಾರೈಸಿ ಸತ್ಕಾರ ಮಾಡ್ತೇವೆ. ಮಾಲೆಗಳು ಕೊಡ್ರಿ ಚಿಕ್ಕಪ್ಪ ಅವರು, ಕಾಕ ಅವರು ಮತ್ತು ನಮಗೆ ಮಾರ್ಗದರ್ಶಕರಾದ ಹಿರಿಯ ಸಾಹಿತ್ಯದ PM ರಾಷ್ಟ್ರಗಳು ಬರೀ ನೀವು ಬನ್ನಿ, ಇಬ್ಬರು ದತ್ತಪನ್ನು ಬಂದು ಆಶೀರ್ವದಿಸಿ. ಅದೇ ರೀತಿ ನಮ್ಮ ಜನ ಸಂಗಮೇಶ್ ಟೀಕೆಕರ್ ಅವರು ನಮ್ಮ ಸಂಗಮೇಶ್ ಅವರು ಕೂಡ ಈ ಒಂದು ಶರಣ ಮೇಳಕ್ಕೆ ಬರಬೇಕು ಮತ್ತು ಅದ್ರ ಜೊತೆಗೆ ಈ ಒಂದು ಶರಣ ಮೇಳದ ಯಶಸ್ವಿಯಾಗಿ ತನ್ನಮನದಿಂದ ಸಹಕರಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಶುಭವನ್ನು ಹಾರೈಸಿ. ಸೇರಿದಂತ ಸಂಗಮೇಶ್ ಅವರಿಗೂ ಕೂಡ ನಾವು ಶುಭವನ್ನು ಹಾರೈಸ್ತೀವಿ. ನಮ್ಮ ರಾಷ್ಟ್ರೀಯ ಬಸವಣ್ಣದ ಒಂದು ಎಲ್ಲ ಆಧಾರ ಸ್ತಂಭಗಳಾಗಿರ್ತಕ್ಕಂಥ ಶರಣದ ಬಸವರಾಜ ಸಂಗಮದವರು ಮತ್ತೆಲ್ಲರೂ ಕೂಡ ಈಗ ಶರಣ ಮೇಳ ಇರಲಿ, ಕನ್ನಡ ಪರ್ವದಲ್ಲಿ ಹೆಚ್ಚಿನ ಒಂದು ಪಾಲು ಶ್ರಮ ಅದು ಬೀದರ್ ರಾಷ್ಟ್ರೀಯ ಬಸವ ಶರಣದೆ ಇವೆಲ್ಲರೂ ಕೂಡ ನಮಗೆ ಆಧಾರ ಸ್ತಂಭಗಳು. ಇನ್ನೂ ಕೂಡ ಶುಭವನ್ನು ಹಾಕಿಸಿ ಈ ಕಡೆ ಶಾಲೆಗಳನ್ನು ದಾನಿ ಕೊಟ್ಟು ಬರಪ್ಪ